ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗೆ ಓದ್ತಾ ಇದ್ದೀರಿ? ಸೊ ಕ್ಲಾಸಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್? ಸೆಟ್ಸ್ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೋಬಹುದು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ. ಸೊ ಎಲ್ಲರೂ ಕ್ಲಾಸಸ್ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ವಿ ಆರ್ ಅಟ್ ದಿ ಎಂಡ್ ಆಫ್ ದಿ ಸೆಟ್ಸ್ ಚಾಪ್ಟರ್. ಸೊ ಇವತ್ತು ಲಾಸ್ಟ್ ಕ್ಲಾಸ್ ಆಗಿರುತ್ತೆ ಸ್ಟೂಡೆಂಟ್ಸ್ ಸೆಟ್ಸ್ ಅಲ್ಲಿ. ಆ್ಯಂಡ್ ಇನ್ನು 2 ಎಕ್ಸಸೈಸ್ ಮುಗಿಸೋದಿದೆ ನಾವು. So it is like 1.5 exercise and some concepts should be learnt, and apart from that students we will also be learning some KCET problems. Students idralli 2023 alli ಒಂದು ಕ್ವೆಶ್ಚನ್ KCET 2023 alli ಒಂದು ಕ್ವೆಶ್ಚನ್ ನಿಮಗೆ ಸೆಟ್ಸ್ ಮೇಲೆ ಕೇಳಿದ್ದಾರೆ. ಓಕೆ, ಸೊ 2022 ಅಲ್ಲಿ ಕೂಡ ಒಂದು ಕ್ವೆಶ್ಚನ್ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಸೊ ವಿ ಶಾಲ್ ಸಿ ವಾಟ್ ಆರ್ ದೋಸ್ ಕ್ವೆಶ್ಚನ್ಸ್ ಇನ್ ದ ಅಪ್ಕಮಿಂಗ್ ಕ್ವಶನ್ಸ್ ಅಂದ್ರೆ ಸ್ಲೈಡ್ಸ್ ಅಲ್ಲಿ. ಸೊ ಮುಂದೆ ಸ್ಲೈಡ್ಸ್ಗಳಲ್ಲಿ ಕೆಲವು ಕ್ವಶನ್ಸ್ಗಳಿದೆ, ಅದು ನೋಡ್ಕೊಂಡು ಬರೋಣ. ಬಟ್ ಅದಕ್ಕಿಂತ ಮುಂಚೆ ಇದರಲ್ಲಿ ಸ್ಟೂಡೆಂಟ್ಸ್ ನಾವು ಯಾವ್ಯಾವ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸ್ಟೂಡೆಂಟ್ಸ್ ನಿಮಗೆ ನೆನಪಿರ್ಬೋದು, ಲಾಸ್ಟ್ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ನಾನು ಆಪರೇಷನ್ಸ್ ಆನ್ ಸೆಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಆಪರೇಷನ್ಸ್ ಆನ್ ಸೆಟ್ಸ್ ಅಲ್ಲಿ ಯೂನಿಯನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ, ಹೌದಲ್ಲ? ರೈಟ್. ಅಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಅಲ್ಲಿ ಸ್ಟೂಡೆಂಟ್ಸ್ ನಾವು ಕೆಲವು ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಅಪಾರ್ಟ್ ಫ್ರಮ್ ದಟ್ ಸ್ಟೂಡೆಂಟ್ಸ್ ವಿ ನೀಡ್ ಟು ಸ್ಟಾರ್ಟ್ ದೀಸ್ ಪ್ರಾಬ್ಲಮ್ಸ್. ಸೊ ನಾನೇ ಕ್ವಶನ್ ಬಿಟ್ಟಿದ್ದೆ ಲಾಸ್ಟ್ ಟೈಮ್, ಯಾಕಂದ್ರೆ ನೀವು ಸ್ವಲ್ಪ ಸಾಲ್ವ್ ಮಾಡಲಿ ಅಂತ ಬಿಟ್ಟಿದ್ದೆ. ಐ ಥಿಂಕ್ ಯು ಹ್ಯಾವ್ ಟ್ರೈಡ್ ಸಾಲ್ವಿಂಗ್ ದೀಸ್ ಪ್ರಾಬ್ಲಮ್ಸ್. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಮೊದಲನೇ ಕ್ವಶನ್ ಬರೋಣ. ಎ ಯೂನಿಯನ್ ಬಿ ಅಂತ ಇದೆ, ರೈಟ್? ಸೊ ಇಫ್ ಯು ಸಿ ಸ್ಟೂಡೆಂಟ್ಸ್ ದಟ್ ವಾಟ್ ಯು ಮೀನ್ ಬೈ ದ ಯೂನಿಯನ್ ಅಂತ ನೋಡಿದ್ರೆ, ಯೂನಿಯನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸೆಟ್. ಯೂನಿಯನ್ ಇಸ್ ಆಲ್ಸೋ, ಯೂನಿಯನ್ ಆಫ್ ಎನಿ ಟು ಸೆಟ್ ಇಸ್ ಆಲ್ಸೋ ಅ ಸೆಟ್ which includes all the elements of A and all the elements of B. Together students ಎರಡು ಎಲಿಮೆಂಟ್ಸ್ ಗಳನ್ನು ತಗೊಳುತ್ತೆ. ಎ ಅಲ್ಲಿರೋ ಸೆಟ್ಗಳನ್ನು ಎ ಅಲ್ಲಿರೋ ಎಲಿಮೆಂಟ್ಸ್ ಗಳನ್ನು ತಗೊಳುತ್ತೆ ಅಂಡ್ ಬಿ ಅಲ್ಲಿರೋ ಎಲಿಮೆಂಟ್ಸ್ ಗಳನ್ನ ಕೂಡ ತಗೊಳುತ್ತೆ ಸ್ಟೂಡೆಂಟ್ಸ್. ಅಷ್ಟೇ ಅಲ್ಲ, ಯಾವ್ದಾದ್ರು ಕಾಮನ್ ಎಲಿಮೆಂಟ್ಸ್ ಬಂದ್ರೆ ಅದನ್ನ ಒಂದು ಸಲ ಮಾತ್ರ ಎಂಟ್ರಿ ಮಾಡ್ಕೊಳ್ಳುತ್ತೆ, ಒಂದಕ್ಕಿಂತ ಜಾಸ್ತಿ ಟೈಮ್ ಬರೆಯೋಂಗಿಲ್ಲ. ಬೈ ದ ರೂಲ್ ಆಫ್ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮ್ ರೂಲ್ ಅಲ್ಲಿ ಯಾವುದೇ ಎಲಿಮೆಂಟ್ ಬರ್ಕೊಂಡ್ರು ಒಂದೇ ಸಲ ಬರ್ಕೋಬೇಕು. ಈ ರೂಲ್ ನಮಗೆ ಗೊತ್ತಿದೆ. ಅಪಾರ್ಟ್ ಫ್ರಮ್ ದಟ್ ಎ ಅಲ್ಲಿರೋ ಎಲಿಮೆಂಟ್ಸ್ ತಗೊಳುತ್ತೆ, ಬಿ ಅಲ್ಲಿರೋ ಎಲಿಮೆಂಟ್ಸ್ ತಗೊಳುತ್ತೆ, ಹೌದಾ? ಸೊ ಸಪೋಸ್ ಇಲ್ಲಿ ನಾವು ನೋಡಿದ್ರೆ ಸ್ಟೂಡೆಂಟ್ಸ್ ಎ ಯೂನಿಯನ್ ಬಿ ಇದೆ. ಸೊ ವಾಟ್ ಈಸ್ ಎ ಯೂನಿಯನ್ ಬಿ ಸ್ಟೂಡೆಂಟ್ಸ್ ಹಿಯರ್? ಸೊ ಇಫ್ ಯು ಸಿ ದಟ್ ಫಸ್ಟ್ ವಿ ಶಾಲ್ ರೈಟ್ ದ ಎಲಿಮೆಂಟ್ಸ್ ಆಫ್ ಎ 1 2 3 4, ರೈಟ್? ಅಂಡ್ ಇದರಲ್ಲಿ ನೋಡಿ 3 4 ಆಲ್ರೆಡಿ ಇಲ್ಲಿ ಬರ್ದಿದ್ವಿ ಸ್ಟೂಡೆಂಟ್ಸ್, ಮತ್ತೆ ರಿಪೀಟ್ ಮಾಡೋಂಗಿಲ್ಲ. ಸೊ ವಿ ಗೆಟ್ 5 6, ರೈಟ್? ಸೊ ದಿಸ್ ಇಸ್ ಎ ಯೂನಿಯನ್ ಬಿ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಎ ಯೂನಿಯನ್ ಸಿ ಬರೋಣ. ಸೊ ಎ ಯೂನಿಯನ್ ಸಿ ಬಂದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ವಿ ನೀಡ್ ಟು ಕಂಪೇರ್ ದಿಸ್ ಸೆಟ್ ಆಸ್ ವೆಲ್ ಆಸ್ ದಿಸ್ ಸೆಟ್. ಸೊ ಹಿಯರ್ 1 2 3 4 ಬರೀತೀವಿ, ರೈಟ್? ಅಪಾರ್ಟ್ ಫ್ರಮ್ ದಟ್ ಇಲ್ಲಿಗೆ ಬಂದಾಗ ಈ 5 6 7 8 ಯಾವುದೂ ಇಲ್ಲಿಲ್ಲ. ಸೊ ಎಲ್ಲಾನು ಕೂಡ ಬರೀಬೇಕಾಗುತ್ತೆ ಸ್ಟೂಡೆಂಟ್ಸ್ 5 6 7 8. ಓಕೆ, ಸೊ ಲೆಟ್ ಮೀ ಕಮ್ ಅಕ್ರಾಸ್ ದ ಥರ್ಡ್ ಕ್ವಶನ್, ದಟ್ ಈಸ್ ಬಿ ಯೂನಿಯನ್ ಸಿ. ಸೊ ಬಿ ಯೂನಿಯನ್ ಸಿ ಬಂದಾಗ ಸ್ಟೂಡೆಂಟ್ಸ್ ಏನೇನು ಎಲಿಮೆಂಟ್ಸ್ ಬರುತ್ತೆ? ಸೊ ವಿ ನೀಡ್ ಟು ಕಂಪೇರ್ ಬಿ ಅಂಡ್ ಸಿ ಸ್ಟೂಡೆಂಟ್ಸ್. ಬಿ ಮತ್ತೆ ಸಿ ಎರಡನ್ನೂ ಕೂಡ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ಸ್ಟೂಡೆಂಟ್ಸ್ ಇದರಲ್ಲಿ 3 4 5 6 3 4 5 6 ಬರಿತೀವಿ. ಅಂಡ್ ಸಿ ಬಂದಾಗ ಸ್ಟೂಡೆಂಟ್ಸ್ 5 6 ಆಲ್ರೆಡಿ ಬರ್ದಿದ್ದೀನಿ. ಸೊ ಏನು ಹೋಗ್ಬೇಕು ಸ್ಟೂಡೆಂಟ್ಸ್, ಈಗ ಏನು ಬರಿಬೇಕು? 7 ಮತ್ತೆ 8 ಬರಿಬೇಕು ಅಷ್ಟೇ, ರೈಟ್? ಸೊ ಫೋರ್ತ್ ಒನ್ ಸ್ಟೂಡೆಂಟ್ಸ್, ಫೋರ್ತ್ ಒನ್ ಬಿ ಯೂನಿಯನ್ ಡಿ. ಸೊ ಬಿ ಯೂನಿಯನ್ ಡಿ ಬಂದಾಗ ಸ್ಟೂಡೆಂಟ್ಸ್ ಬಿ ಮತ್ತೆ ಡಿ ಕಂಪೇರ್ ಮಾಡ್ತೀವಿ. ಅಂಡ್ ಇದರಲ್ಲಿ 3 4 5 6 ಎಲ್ಲ ಬರ್ಕೊಂಡ. ಅಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ 7 8 9 10 ಯಾವುದು ಕೂಡ ಇಲ್ಲಿಲ್ಲ. ಹಾಗಾದ್ರೆ ಸ್ಟೂಡೆಂಟ್ಸ್ ನಾವು 7 8 9 10 ನ ಬರೆಯೋಣ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಗಾಟ್ 3 ಸೆಟ್ ಸ್ಟೂಡೆಂಟ್ಸ್ ಹಿಯರ್. ಸೊ 3 ಸೆಟ್ ಬಂದಿದೆ. ಸೊ ಫಿಫ್ತ್ ಒನ್, ಸೊ ವಿ ನೀಡ್ ಟು ಫೈಂಡ್ ಎ ಯೂನಿಯನ್ ಬಿ ಯೂನಿಯನ್ ಸಿ. ದಿಸ್ ಇಸ್ ವೇರ್ ಯುವರ್ ಅಸೋಸಿಯೇಟಿವ್ ಪ್ರಾಪರ್ಟಿ ಕಮ್ಸ್ ಇನ್ ಟು ಪ್ಲೇ ಸ್ಟೂಡೆಂಟ್ಸ್. ಸೊ ಈಗ ಅಸೋಸಿಯೇಟಿವ್ ಪ್ರಾಪರ್ಟಿ ಯೂಸ್ ಮಾಡ್ತಾ ಬರಬೇಕು, ಯಾಕಂದ್ರೆ ಎ ಯೂನಿಯನ್ ಬಿ ಯೂನಿಯನ್ ಸಿ ಒಟ್ಟಿಗೆ ನಾನು ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಯೂನಿಯನ್ ಫೈಂಡ್ ಔಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್. ಸೊ ದಟ್ ಈಸ್ ವಾಟ್ ವಿ ನೀಡ್ ಟು ಡೂ. ಸೊ ಫಸ್ಟ್ ವಿ ನೀಡ್ ಟು ಫೈಂಡ್ ಎ ಯೂನಿಯನ್ ಬಿ ಅಂಡ್ ದೆನ್ ಯೂನಿಯನ್ ಸಿ. ಹಾಗಾದ್ರೆ ಸ್ಟೂಡೆಂಟ್ಸ್ ಎ ಯೂನಿಯನ್ ಬಿ ಏನ್ ಬರುತ್ತೆ? ಎ ಯೂನಿಯನ್ ಬಿ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದೀವಿ, ಏನಿದೆ? 1 2 3 4 5 6 ಇದೆ. ಓಕೆ, ಯೂನಿಯನ್ ಸಿ. ಸೊ ಯೂನಿಯನ್ ಸಿ ಅಂದ್ರೆ ಸ್ಟೂಡೆಂಟ್ಸ್ ವಾಟ್ ಈಸ್ ಸಿ? ಸಿ ಇಸ್ 5 6 7 8. ಓಕೆ, ಸೊ ಆನ್ಸರ್ ಏನ್ ಬರುತ್ತೆ ಸ್ಟೂಡೆಂಟ್ಸ್ ಫೈನಲಿ? 1 2 3 4 5 6 1 2 3 4 5 6 1 2 3 4 5 6. ನೆಕ್ಸ್ಟ್ ಏನ್ ಬರುತ್ತೆ ಸ್ಟೂಡೆಂಟ್ಸ್? 7 ಮತ್ತೆ 8. ಓಕೆ, ಸೊ ಇದೇ ರೀತಿ ಬರಿಬೇಕಾ? ಏನಿಲ್ಲ, ಇದೇ ರೀತಿ ಬರಿಬೇಕಂತ ಏನಿಲ್ಲ, ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ಹೇಳ್ಕೊಡಿದೀನಿ ಅಷ್ಟೇ. ಈ ಸ್ಟೆಪ್ನ ಬರೀಲೇಬೇಕಂತ ಏನಿಲ್ಲ ಸ್ಟೂಡೆಂಟ್ಸ್, ಡೈರೆಕ್ಟ್ ಆಗಿ ಇದನ್ನ ಬರೆದ್ರು ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಬಟ್ ಹೇಗೆ ಬರಿಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ಸಿಕ್ಸ್ತ್ ಒನ್, ಎ ಯೂನಿಯನ್ ಬಿ ಯೂನಿಯನ್ ಡಿ.
So A union B union D is nothing but, students, so first we need to find A union B and then you can find union D. So A union B already find out ಮಾಡಿದೀವಾ, right? So A union B already find out ಮಾಡಿದೀವಿ, ಇಲ್ಲೇ ಇದೆ students ನಮಗದು. So what is that, students? That is 1 2 3 4 5 6 and union D. What is D, students? D is nothing but the set 8 9 sorry 7 8 9 10. That is 7 8 9 10. So that is 7 8 9 10. So therefore, so what we get, students, finally we get 1 2 3 4 1 2 3 4 5 6. Next, students, 7 8 9 10 ಬರಿತೀವಿ. Okay, so this is what we get, students. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? And B union C union D, students, this is the homework for you. So ಇದು ನೀವೇ ಟ್ರೈ ಮಾಡಿ. B union C union D, you can try it on your own, students. ಅರ್ಥ ಆಗ್ತಿದ್ಯಾ? Okay, so ಇಲ್ಲಿಗೆ, students, ನಿಮ್ಮ union, operation of union is over. ಈಗ, students, let us see the next operation. The next operation is intersection. ಈಗ ಯೂನಿಯನ್ ಮಾಡಿದ್ವಿ, ಈಗ ಇಂಟರ್ಸೆಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಯೂನಿಯನ್ ಇಸ್ ಒನ್ ಆಫ್ ದ ಆಪರೇಷನ್, ಇಂಟರ್ಸೆಕ್ಷನ್ ಇಸ್ ದ ನೆಕ್ಸ್ಟ್ ಆಪರೇಷನ್ ಆನ್ ಸೆಟ್ಸ್. ಓಕೆ, ಸೊ ಈಗ ಹೊಸದೊಂದು ಆಪರೇಷನ್ ಕಲಿತೀರಾ, ಸ್ಟೂಡೆಂಟ್ಸ್. ದಟ್ ಆಪರೇಷನ್ ಇಸ್ ಕಾಲ್ಡ್ ಆಸ್ intersection of two sets. Okay, so the next operation is intersection of two sets. So let us write the definition of intersection of two sets, students. So ಏನಿದೆ ಅದು? Let A and B be any two sets. Let A and B be any two sets. Then let A and B be any two sets. Then the intersection of A and B denoted by A. Let me change the symbol here. So this is the symbol used, students, here, and here I'll write B denoted by A intersection B is defined as the set which consists of the elements which consist of the elements which consist of the elements which consist of the elements for nimsha which consist of the elements which are common to both A and B, which are common to both A and B. So let A and B be any two sets. Then the intersection of A and B denoted by A intersection B is defined as the set which consists of all the elements which are common to both A and B. So andre students, ಇದರಲ್ಲಿ A ಮತ್ತೆ B ಎರಡರಲ್ಲೂ ಇರಬೇಕು ಅನ್ನೋ ರೀತಿ ಅರ್ಥ. Okay, so what is that? ಇದನ್ನ ಸ್ಟೂಡೆಂಟ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಬರೆದ್ರೆ how do we write? A intersection B is equal to the set of all x such that x belongs to A and ನೋಡಿ ಸ್ಟೂಡೆಂಟ್ಸ್ ಇಲ್ಲಿ and ಯೂಸ್ ಮಾಡ್ತಾ ಇದೀವಿ, x belongs to B. ಓಕೆ, ಸೊ ನೆನಪಿರ್ಬೇಕು ನಿಮಗೆ ಸ್ಟೂಡೆಂಟ್ಸ್, ಯೂನಿಯನ್ ಬಗ್ಗೆ ಬರ್ಸಿದ್ದೆ. ಸೊ ಯೂನಿಯನ್ ಬಗ್ಗೆ ಬರೆಸಿದಾಗ ಸ್ಟೂಡೆಂಟ್ಸ್ A ಯೂನಿಯನ್ B ಏನಂತ ಬರೆದಿದ್ದೆ ನಾನು? ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು A ಆರ್ ಎಕ್ಸ್ ಬಿಲಾಂಗ್ಸ್ ಟು B. ಈ ರೀತಿ ಬರೆದಿದ್ದೆ, ನೆನಪಿದ್ಯಾ? ರೈಟ್, ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಆ್ಯಂಡ್ ಯೂಸ್ ಮಾಡಿದ್ದೀನಿ, ಆ್ಯಂಡ್ ಇಲ್ಲಿ ಏನು ಯೂಸ್ ಮಾಡಿದ್ದೆ ನಾನು? ವಾಟ್ ಐ ಯೂಸ್ ಸ್ಟೂಡೆಂಟ್ಸ್? ಐ ಯೂಸ್ ಆರ್ ಇಯರ್. ರೈಟ್, ಸೊ ಅಂದರೆ ಸ್ಟೂಡೆಂಟ್ಸ್ ಇಂಟರ್ಸೆಕ್ಷನ್ ಬಂದಾಗ ಆ್ಯಂಡ್ ಯೂಸ್ ಮಾಡ್ತೀವಿ, ಯೂನಿಯನ್ ಬಂದಾಗ ಆರ್ ಯೂಸ್ ಮಾಡ್ತೀವಿ. ಆರ್ ಯಾಕೆ ಯೂಸ್ ಮಾಡಿದೆ? ಯಾಕಂದ್ರೆ ಅದು ಎ ಎಲ್ಲಾದ್ರೂ ಇರ್ಬೋದು ಅಥವಾ ಬಿ ಎಲ್ಲಾದ್ರೂ ಇರ್ಬೋದು. ಆರ್ ಮೀನ್ಸ್ ಅಥವಾ, ರೈಟ್? ಸೊ ಅಥವಾ ಎ ಎಲ್ಲಾದ್ರೂ ಇರ್ಬೋದು ಅಥವಾ ಬಿ ಎಲ್ಲಾದ್ರೂ ಇರ್ಬೋದು. ಬಟ್ ಇದರಲ್ಲಿ ನಾನು ಬರ್ಕೊಳ್ಳೋ ಎಲಿಮೆಂಟು ಎ ಯಲ್ಲೂ ಇರಬೇಕು ಮತ್ತೆ ಬಿ ಯಲ್ಲೂ ಇರಬೇಕು, ಎರಡೂ ಕಡೆ ಇರಬೇಕು ನಾನು ಬರ್ಕೊಳ್ಳೋ ಎಲಿಮೆಂಟ್. ಇಲ್ಲಿ ಅದು ಎ ಎಲ್ಲಾದ್ರೂ ಇರ್ಬೋದು, ಬಿ ಎಲ್ಲಾದ್ರೂ ಇರ್ಬೋದು. ಆ ಎರಡರದ್ದು ಕಾಂಬಿನೇಷನ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಎಲ್ಲ ಬರ್ಕೊಳ್ತಿದ್ವಿ. ಬಟ್ ಇಲ್ಲಿ ಆ ಥರ ಅಲ್ಲ, ಇಲ್ಲಿ ಯಾವುದೇ ಕಾಮನ್ ಇದೆ ಅದನ್ನ ಮಾತ್ರ ಬರ್ಕೊಳ್ತೀವಿ. ಓಕೆ, ಸೊ ಕಾಮನ್ ಇಲ್ಲ ಅಂತಂದ್ರೆ ಏನು ಕಾಮನ್ ಇಲ್ಲ ಅಂದ್ರೆ ಎಂಟಿ ಆಗತ್ತೆ. ಗಾಟ್ ಇಟ್? ಓಕೆ, ಸೊ ಸ್ಟೂಡೆಂಟ್ಸ್ ಇದಕ್ಕೆ ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ನೋಡೋಣ. ಸೊ ವಾಟ್ ಈಸ್ ದ ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಫಾರ್ ದಿಸ್? ಲೆಟ್ ಅಸ್ ಸಿ ಸ್ಟೂಡೆಂಟ್ಸ್. ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್.
Venn diagram representation. Venn diagram representation. So as we know, first we shall consider the universal set, students. Okay, so this is the universal set, right? So then we shall consider the two sets here. Okay na? So ಈಗ students idralli, let me name this as A and let me name this as B, and students we write here these elements, these are the common elements. ಸೊ ಇಲ್ಲಿ ಏನು ನಾನು ವೈಟ್ ಇಂಕಲ್ಲಿ ಮಾರ್ಕ್ ಮಾಡಿದ್ದೀನಿ ಸ್ಟೂಡೆಂಟ್ಸ್, ಈ ಜಾಗನ ನಾನು ಏನಂತ ಕರಿತೀನಿ ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಎ ಇಂಟರ್ಸೆಕ್ಷನ್ ಬಿ. ದಿಸ್ ಪ್ಲೇಸ್ ಇಸ್ ರಿಗಾರ್ಡೆಡ್ ಆಸ್ ಎ ಇಂಟರ್ಸೆಕ್ಷನ್ ಬಿ ಸ್ಟೂಡೆಂಟ್ಸ್. ಇದನ್ನ ನಾನು ಎ ಇಂಟರ್ಸೆಕ್ಷನ್ ಬಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಯೂನಿಯನ್ ಮಾಡಿದಾಗ ಸ್ಟೂಡೆಂಟ್ಸ್ ಕಂಪ್ಲೀಟ್ ಎ ಮತ್ತೆ ಬಿ ಎಲ್ಲ ಕಂಪ್ಲೀಟ್ ಸರ್ಕಲ್ನ ನಾನು ಶೇಡ್ ಮಾಡಿದ್ದೆ. ಇಫ್ ಯು ಸಿ ದ ಪ್ರೀವಿಯಸ್ ಕ್ಲಾಸ್ ಯು ವಿಲ್ ಗೆಟ್ ಟು ನೋ ಇಟ್. ಓಕೆ, ಬಟ್ ಇಲ್ಲಿ ದಿಸ್ ಓನ್ಲಿ ದ ಕಾಮನ್ ಥಿಂಗ್ಸ್ ವಿಲ್ ಬಿ ಶೇಡೆಡ್. ಸೊ ದಿಸ್ ಸರ್ಕಲ್ ಸ್ಟೂಡೆಂಟ್ಸ್, ದ ಕಾಮನ್ ಪಾರ್ಟ್ ಆಫ್ ಎ ಅಂಡ್ ಬಿ. Okay, ಈ ಪಾರ್ಟ್ ಇದೆಯಲ್ಲ, ದಿಸ್ ಪರ್ಟಿಕ್ಯುಲರ್ ಪಾರ್ಟ್, ಸೊ ಇಫ್ ಐ ಜಸ್ಟ್ ಮಾರ್ಕ್ ಇಟ್ ಇನ್ ರೆಡ್ ಕಲರ್, ಈ ಪಾರ್ಟ್ ಇದೆ ನೋಡಿ. ಸೊ ಸ್ಟೂಡೆಂಟ್ಸ್ ದಿಸ್ ಪಾರ್ಟ್ ಇಸ್ ಆಕ್ಚುಲಿ ಕಾಲ್ಡ್ ದ ಕಾಮನ್ ಆಫ್ ಎ ಅಂಡ್ ಬಿ. ಓಕೆ, ಸೊ ಈ ಪಾರ್ಟ್ ಏನಿದೆ ಸ್ಟೂಡೆಂಟ್ಸ್ ವೈಟ್ ಕಲರ್ ಇಂದ ಶೇಡ್ ಮಾಡಿರೋದು, ದಟ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ದ ಕಾಮನ್ ಪಾರ್ಟ್ ಆಫ್ ಎ ಅಂಡ್ ಬಿ. ಅಲ್ಲಿರೋ ಎಲಿಮೆಂಟ್ಸ್ಗಳನ್ನ ಮಾತ್ರ ಶೇಡ್ ಮಾಡ್ತೀವಿ ಅಂಡ್ ಅದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್, ನಾವು ಎ ಇಂಟರ್ಸೆಕ್ಷನ್ ಬಿ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ವೆನ್ ಡಯಾಗ್ರಾಮ್ representation ಆಫ್ intersection of two sets A and B. Okay, so students ಇದಕ್ಕೆ examples ತಗೊಂಡ್ರೆ, if you take the examples of this, so let me write in this slide students, let me take some examples here. Yes, if A equals to 1 2 3 4 and B equals to 3 4 5 6 7, then A intersection B equals to, students observe ಮಾಡಿ A intersection B ಏನಾಗುತ್ತೆ ಅಂತ ಇಲ್ಲಿ, then A intersection B equals to, students what we need to do, we need to write the common elements of A and B. Common elements ಯಾವ್ದು ಇದೆ ಸ್ಟೂಡೆಂಟ್ಸ್ ಇದರಲ್ಲಿ ನೋಡಿ 1 2 ಇಲ್ಲಿಲ್ಲ, 3 4 ಇಲ್ಲಿದೆ, 3 4 ಇಲ್ಲೂ ಇದೆ. ಸೊ just write 3 4. So these are the common elements which we need to consider students. ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಅದನ್ನ ವೆನ್ ಡಯಾಗ್ರಾಮ್ ಅಲ್ಲಿ ಶೇಡ್ ಮಾಡ್ತೀವಿ ಅಷ್ಟೇ. ಸೊ ಇದನ್ನ ಸ್ಟೂಡೆಂಟ್ಸ್ ವೆನ್ ಡಯಾಗ್ರಾಮ್ ಅಲ್ಲಿ ಬರ್ಕೊಂಡು ಹೋದ್ರೆ, ಸೊ ಇಫ್ ಯು ರೈಟ್ ದಿಸ್ ಇನ್ ವೆನ್ ಡಯಾಗ್ರಾಮ್, ಸೊ ದಿಸ್ ಇಸ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್. ಇದರಲ್ಲಿ ನೋಡಿ, so this is a universal set. Okay, so this is A, this is B, and here students we shall write the elements. So we shall write the elements. So ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಬರೋಣ ಫಸ್ಟ್, ಇಲ್ಲಿ 3 ಇಲ್ಲಿ 4 ಬರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ಸ್ ವಿಚ್ ಆರ್ ದಿ ಎಲಿಮೆಂಟ್ಸ್ ವಿಚ್ ಆರ್ ಲೆಫ್ಟ್ ಔಟ್ ನಾವು. ಸೊ ಇಫ್ ಯು ರೈಟ್ ಇಟ್ ಇನ್ ವೈಟ್ ಇಂಕ್ ಬೇಡ, ಸೊ ಲೆಟ್ ಮಿ ಯೂಸ್ ಸಮ್ ಅದರ್ ಗ್ರೀನಿಂಗ್. ಸೊ ಇಲ್ಲಿ ಸ್ಟೂಡೆಂಟ್ಸ್ ಯಾವ್ದಿದೆ, 1 ಮತ್ತೆ 2 ಇದೆ, ಇಲ್ಲಿ ಸ್ಟೂಡೆಂಟ್ಸ್ 5 6 7, ಅಂಡ್ ವಿಚ್ ಆರ್ ದಿ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಹಿಯರ್ ಸ್ಟೂಡೆಂಟ್ಸ್ 3 4. ಸೊ ಅದರಿಂದ ಸ್ಟೂಡೆಂಟ್ಸ್ ಯಾವ್ದರಿಂದ ಶೇಡ್ ಮಾಡೋಣ, ಇದ್ರ ವೈಟ್ ಇಂದ ಶೇಡ್ ಮಾಡೋಣ. ಸೊ ದಿಸ್ ಇಸ್ ದ ಸೆಟ್ ವಿ ಕನ್ಸಿಡರ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಕನ್ಸಿಡರ್ ಮಾಡ್ತೀವಿ, ಅಂಡ್ ಸ್ಟೂಡೆಂಟ್ಸ್ ಲೆಟ್ ಮಿ ರೈಟ್ ದಿಸ್. ಸೊ ದಿಸ್ ಇಸ್ 3 and this is 4. ಅರ್ಥ ಆಗ್ತಿದ್ಯಾ? ಸೊ ಯಾವುದನ್ನ ನಾನು ಕನ್ಸಿಡರ್ ಮಾಡಿದ್ದೀನಿ ಸ್ಟೂಡೆಂಟ್ಸ್, ಅದನ್ನು ವೈಟ್ ಇಂಕಿಂತ ಶೇಡ್ ಮಾಡಿದ್ದೀನಿ ಅಷ್ಟೇ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ದ ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ವಿ ರೈಟ್ ಹಿಯರ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಸೊ ವಿ ರೈಟ್ ಹಿಯರ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ intersection. So students, let me come to the properties of this. So properties of A intersection B. So properties associated with A intersection B. Properties of A intersection B. So ಏನು ಪ್ರಾಪರ್ಟೀಸ್ ಇದೆ ಸ್ಟೂಡೆಂಟ್ಸ್ ಇಲ್ಲಿ A intersection B ಅಂತಂದ್ರೆ, ಮೊದಲನೇದು A intersection B will be equal to B intersection A. So this property is called as commutative property. So this property is called as commutative property. Commutative property. Commutative property. Okay, next students, second one, A intersection B intersection C will be equal to A intersection B intersection C. Okay, so this property is called as associative property.
So this property is called as associative property. Fine. So ಮೂರನೇದು ಸ್ಟೂಡೆಂಟ್ಸ್ very very important things, that is A intersection empty is equal to empty set. Okay, so since students empty set is a subset of A, so ಯೂನಿಯನ್ ಅಲ್ಲಿ ನೆನಪಿರಬಹುದು ಯಾವುದಾದ್ರೂ ಒಂದು ಸೆಟ್ ಯೂನಿಯನ್ ಅಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ವಿ ನೆನಪಿದೆಯಾ? ಸೊ A ಯೂನಿಯನ್ B ಮಾಡಿದಾಗ ಸ್ಟೂಡೆಂಟ್ಸ್ is equal to B if A is a subset of B. So ಇಲ್ಲಿ ರಿಸಲ್ಟ್ ಏನಾಗ್ತದೆ ಸ್ಟೂಡೆಂಟ್ಸ್? ರಿಸಲ್ಟ್ ವಾಸ್ ಆಲ್ವೇಸ್ what? The superset. ಹೌದಲ್ಲ, ರಿಸಲ್ಟ್ ವಾಸ್ ಆಲ್ವೇಸ್ ದ ಸೂಪರ್ ಸೆಟ್. ಬಟ್ ಇಲ್ಲಿ ದ ರಿಸಲ್ಟ್ ವಿಲ್ ಬಿ ಆಲ್ವೇಸ್ ಸ್ಟೂಡೆಂಟ್ಸ್, ದ ರಿಸಲ್ಟ್ ವಿಲ್ ಬಿ ಆಲ್ವೇಸ್ ಪ್ರಾಪರ್ ಸಬ್ಸೆಟ್. ಓಕೆ, ಸೂಪರ್ ಸೆಟ್ ವಿಲ್ ಬಿ ದ ರಿಸಲ್ಟ್ ಇನ್ ಎ ಯೂನಿಯನ್ ಬಿ ಮಾಡಿದಾಗ ಸೂಪರ್ ಸೆಟ್ ವಿಲ್ ಬಿ ದ ರಿಸಲ್ಟ್ ಆಫ್ ದ ಮೀನ್ಸ್ ವಿಲ್ ಬಿ ದ ಆನ್ಸರ್. ಬಟ್ ಇದರಲ್ಲಿ ಇಫ್ ಇಟ್ ಇಸ್ ಅ ಸಬ್ಸೆಟ್, ಸೊ ಆಗ ಪ್ರಾಪರ್ ಸಬ್ಸೆಟ್ ನ ಆನ್ಸರ್ ಆಗಿ ಬರಿತೀವಿ ಸ್ಟೂಡೆಂಟ್ಸ್. ಸೊ ಎಂಟಿ ಸೆಟ್ ಇಸ್ ದ ಪ್ರಾಪರ್ ಸಬ್ಸೆಟ್ ಹಿಯರ್, ದೇರ್ಫೋರ್ ದ ಆನ್ಸರ್ ಇಸ್ ದಟ್. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಾಲ್ಕನೇದು ದಟ್ ಈಸ್ ಎ ಇಂಟರ್ಸೆಕ್ಷನ್ ಯೂನಿವರ್ಸಲ್ ಸೆಟ್. ಆಗ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಎ ಬರುತ್ತೆ since A is a subset of the universal set. ಅರ್ಥ ಆಗ್ತಿದ್ಯಾ? ಓಕೆ, ಸೊ ನೆಕ್ಸ್ಟ್ ಫಿಫ್ತ್ ಒನ್ ಸ್ಟೂಡೆಂಟ್ಸ್, we use the combination of intersection and union. We use the combination of intersection union, that is A intersection B union C will be written as A intersection B union A intersection C. Okay, so this is the combination of both union and intersection, and this property is called as students distributive property. ಇದನ್ನ ಏನಂತ ಕರಿತೀವಿ? Distributive property ಅಂತ ಕರಿತೀವಿ. So this property is called as distributive property. Okay, so these are the properties associated with intersection of two sets. Okay, so ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡ್ತೀರಾ ಸ್ಟೂಡೆಂಟ್ಸ್, ಆಗ ಇನ್ನೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಫೈನ್. ಸೊ ಸ್ಟೂಡೆಂಟ್ಸ್ ಈಗ ಇದ್ರ ಮೇಲೆ ನಮಗೆ ಇನ್ನೊಂದು ಡೆಫಿನೇಷನ್ ಬರುತ್ತೆ ಸ್ಟೂಡೆಂಟ್ಸ್. ದಟ್ ಡೆಫಿನೇಷನ್ ಇಸ್ ಡಿಸ್ಜಾಯಿಂಟ್ ಆಫ್ ಟೂ ಸೆಟ್ಸ್. ಡಿಸ್ಜಾಯಿಂಟ್. ಓಕೆ, ಸೊ ಯಾ, ದ ನೆಕ್ಸ್ಟ್ ಡೆಫಿನೇಷನ್ ಇಸ್ disjoint. So disjoint definition is if A and B are any two sets, such that A intersection B is equal to empty, then A and B are said to be disjoint sets. Then A and B are said to be disjoint sets. ಇದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಓಕೆ, ಯಾವಾಗ ಅವೆರಡನ್ನು ಇಂಟರ್ಸೆಕ್ಷನ್ ಮಾಡಿದಾಗ ಯಾವುದು ಕಾಮನ್ ಎಲಿಮೆಂಟ್ ಸಿಕ್ಲಿಲ್ಲ ಅಂತಂದಾಗ, ಯಾವುದೇ ರೀತಿ ಕಾಮನ್ ಎಲಿಮೆಂಟ್ ಸಿಕ್ಲಿಲ್ಲ ಅಂದಾಗ ಸ್ಟೂಡೆಂಟ್ಸ್ ಆಗ ಮಾತ್ರ ಎ ಮತ್ತೆ ಬಿ ನ ಡಿಸ್ಜಾಯಿಂಟ್ ಅಂತ ಕರಿತೀವಿ. ಓಕೆ, so students let me take some example here. So example ತಗೊಳ್ಳೋಣ. So A is equal to 1 2 3 and B is equal to students, suppose I write 4 5 6. Okay, so here clearly students ಏನಾಯ್ತು? what happened students here? A intersection B is empty. Clearly A intersection B is empty. There is nothing common here students, therefore it is called as disjoint. ಅರ್ಥ ಆಗ್ತಿದ್ಯಾ? Okay, so there is nothing common students, therefore it is disjoint. So adrinda A and E, therefore here A and B are disjoint sets. Okay na? So idu na Venn diagram alli baradre students, this is how we write it in Venn diagram. So Venn diagram alli baradre students ee reeti baritivi. So watch carefully here students. So Venn diagram alli baradre this is the universal set, and here we write two sets here, and there is no intersection. ಏನು common element share ಮಾಡಲ್ಲ, there is nothing common between them, so we write it separately students. So here we write it as A and we write it as B. There is nothing common between them, so this is how we represent the disjoint sets. Okay na? So here students A intersection B is empty. Here A intersection B is empty. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? So this is called as disjoint sets. ಸೊ ಸ್ಟೂಡೆಂಟ್ಸ್ ಇದ್ರಲ್ಲಿ ಏನೇನು ಕಲ್ತ್ರಿ? ನಮಗೆ ಇಂಟರ್ಸೆಕ್ಷನ್ ಅಂದ್ರೆ ಏನು ಅಂತ ಕಲ್ತ್ವಿ. ಇಂಟರ್ಸೆಕ್ಷನ್ ಅಂದ್ರೆ ಏನು ಸ್ಟೂಡೆಂಟ್ಸ್? ಇಟ್ ಇಸ್ ಅ ಸೆಟ್ ವಿಚ್ ಕನ್ಸಿಸ್ಟ್ ಆಫ್ ದ ಕಾಮನ್ ಎಲಿಮೆಂಟ್ಸ್ ಆಫ್ ಬೋತ್ ಎ ಅಂಡ್ ಬಿ. ಎ ಮತ್ತೆ ಬಿ ಅಲ್ಲಿ ಏನೇನು ಕಾಮನ್ ಎಲಿಮೆಂಟ್ಸ್ ಬರುತ್ತೆ ಆ ಕಾಮನ್ ಎಲಿಮೆಂಟ್ಸ್ ಗಳನ್ನ ಮಾತ್ರ ಬರ್ಕೊಳ್ತೀವಿ. ಅದನ್ನ ಒಂದು ಸೆಟ್ ಆಗಿ ಫಾರ್ಮ್ ಮಾಡಿದ್ಮೇಲೆ ಅದನ್ನ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ.
ನೆಕ್ಸ್ಟ್ ಅದರ ಮೇಲೆ ಒಂದು 5 ಪ್ರಾಪರ್ಟಿ ಕಲ್ತ್ರಿ ಹೌದಲ್ಲ. ಯು ಲರ್ನ್ ಅಬೌಟ್ 5 ಪ್ರಾಪರ್ಟೀಸ್, 5 or 6 ಪ್ರಾಪರ್ಟೀಸಾ. ಎಸ್, ಇನ್ನೊಂದು ಪ್ರಾಪರ್ಟಿ ಬಿಟ್ವಿ ಸ್ಟೂಡೆಂಟ್ಸ್ ಇದರಲ್ಲಿ. ಎಸ್, ದರ್ ಇಸ್ ಅ 6th ಪ್ರಾಪರ್ಟಿ ವಿಚ್ ವಿ ನೀಡ್ ಟು ರೈಟ್. ಸೊ ದಟ್ ಇಸ್ ಎ ಇಂಟರ್ಸೆಕ್ಷನ್ ಎ. ಎ ಇಂಟರ್ಸೆಕ್ಷನ್ ಎ ಈಸ್ ಈಕ್ವಲ್ ಟು ಎ. ಸೊ ಇದನ್ನ ಐಡಂಪೊಟೆಂಟ್ ಅಂತ ಹೇಳ್ತಾರೆ, ಅದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಐಡಂಪೊಟೆಂಟ್ ಪ್ರಾಪರ್ಟಿ. ಅದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ ಎ ಇಂಟರ್ಸೆಕ್ಷನ್ ಎ ಈಕ್ವಲ್ಸ್ ಟು ಎ. ಓಕೆ, ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಎಸ್ ಸ್ಟೂಡೆಂಟ್ಸ್ ಇದರಲ್ಲಿ ನಮಗೆ 6 ಪ್ರಾಪರ್ಟಿ ಕಲ್ತ್ವಿ. ಯಾವ್ದು ಯೂನಿಯನ್, ಇಂಟರ್ಸೆಕ್ಷನ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಎ ಇಂಟರ್ಸೆಕ್ಷನ್ ಎಂ ಟಿ ಆದಾಗ ಎಂ ಟಿ ಆಗುತ್ತೆ, ಎ ಇಂಟರ್ಸೆಕ್ಷನ್ ಯೂನಿಯನ್ ಆದಾಗ ಎ ಆಗುತ್ತೆ, ರೈಟ್. ಅದಾದ್ಮೇಲೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಕಲ್ತ್ಕೊಂಡ್ವಿ, ರೈಟ್. ಲಾಸ್ಟ್ ಅಲ್ಲಿ ಸ್ಟೂಡೆಂಟ್ಸ್ ಎ ಇಂಟರ್ಸೆಕ್ಷನ್ ಎ ಈಕ್ವಲ್ಸ್ ಟು ಎ ಕಲ್ತ್ವಿ. So these are the 6 properties associated with intersection, and there were 5 properties associated with union. Howdala, right? So students, let me see or let me solve the problems on intersection. Intersection mele problems kalna nodkond barana. Yes. So find the intersection of each pair of the sets of the question above. So students, ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಪ್ರೀವಿಯಸ್ ಕ್ವಶನ್ ಏನಿದೆ ಸ್ಟೂಡೆಂಟ್ಸ್ ಅದಕ್ಕೆ ಅಸೋಸಿಯೇಟ್ ಆಗಿರೋದು. ಸೊ ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ದಿಸ್. ಏನಿದೆ ಸ್ಟೂಡೆಂಟ್ಸ್ ಇಲ್ಲಿ a ಈಕ್ವಲ್ಸ್ ಟು 1 2 3 4, b 3 4 5 6 ಈ ರೀತಿ ಇದೆ, ಹೌದಾ. ಸೊ ಇಯರ್ ಎಸ್, ಸೊ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, a ಈಕ್ವಲ್ಸ್ ಟು 1 2 3 4, b is equal to yes, b is equal to ಏನಿದೆ 3 4 5 6 b is equal to students we have got yes, b is equal to 3 4 5 6 5 6 7 8 7 8 9 10. Fine. b is equal to 3 4 5 6, c is equal to 5 6 7 8, yes. Then d is equal to 7 8 9 10, 7 8 9 10. ಸ್ಟೂಡೆಂಟ್ಸ್ ಅಲ್ಲಿ ಏನೇನಿದೆ ಅದನ್ನು ಬರ್ಕೊಂಡ್ಬಿಡೋಣ ಒಂದ್ಸಲ. ಅಲ್ಲೆಲ್ಲ ಏನೇನು ಯೂನಿಯನ್ ಇದೆ ಸ್ಟೂಡೆಂಟ್ಸ್ ಅದೆಲ್ಲ ಇಂಟರ್ಸೆಕ್ಷನ್ ಹಾಕೊಂಡು ಬರ್ತೀನಿ ಅಷ್ಟೇ. ಸೊ ಎ ಯೂನಿಯನ್ ಬಿ, ಎ ಯೂನಿಯನ್ ಸಿ ಇದೆ. ಸೊ ಇದರಲ್ಲಿ ಮೊದಲನೇದು ಎ ಇಂಟರ್ಸೆಕ್ಷನ್ ಬಿ ಮಾಡಬೇಕು, ನೆಕ್ಸ್ಟ್ ಎರಡನೇದು ಎ ಇಂಟರ್ಸೆಕ್ಷನ್ ಸಿ ಮಾಡಬೇಕು. ಸೊ ಮೂರನೇದು ಸ್ಟೂಡೆಂಟ್ಸ್ ವಾಟ್ ಇಸ್ ದ ಥರ್ಡ್ ಒನ್ ಇಯರ್, ಥರ್ಡ್ ಒನ್ ಇಸ್ ಎಸ್, ಥರ್ಡ್ ಒನ್ ಇಸ್ ಸ್ಟೂಡೆಂಟ್ಸ್, ಥರ್ಡ್ ಒನ್ ಇಸ್ ಬಿ ಇಂಟರ್ಸೆಕ್ಷನ್ ಸಿ, ಬಿ ಇಂಟರ್ಸೆಕ್ಷನ್ ಡಿ. ಓಕೆ, ಸೊ ಬಿ ಇಂಟರ್ಸೆಕ್ಷನ್ ಸಿ. ಫೋರ್ತ್ ಒನ್ ಇಸ್ ಬಿ ಇಂಟರ್ಸೆಕ್ಷನ್ ಡಿ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಏನಿದೆ ಇದರಲ್ಲಿ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಡಿ. ಸೊ ಫಿಫ್ತ್ ಒನ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ, ಆ್ಯಂಡ್ ಸಿಕ್ಸ್ತ್ ಒನ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಡಿ. ಓಕೆ, ಸೊ ಇದನ್ನು ಮಾಡ್ತೀನಿ. ನಿಮಗೆ ಲಾಸ್ಟ್ ಒನ್ ನಿಮಗೆ ಮಾಡಬೇಕು ಬಿ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ. ಇದನ್ನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ಬಿ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ. This will be given as homework for you. Okay, so these are the things we need to find students. So let me come to the first one. The first one is A intersection B. So A ಮತ್ತೆ B ಅಲ್ಲಿ ಕಾಮನ್ ಏನಿದೆ? So A ಮತ್ತೆ B ಅಲ್ಲಿ ಕಾಮನ್ ಏನಿದೆ ಸ್ಟೂಡೆಂಟ್ಸ್ ನೋಡಿ, 3 ಮತ್ತೆ 4 ಇದೆ, ಇಲ್ಲೂ 3 ಮತ್ತೆ 4 ಇದೆ, right? 3 and 4. So this is the set associated with A intersection B. Next students, A intersection C. So next is A intersection C. So what is A intersection C students? ಎ ಮತ್ತೆ ಸಿ ಅಲ್ಲಿ ಏನು ಕಾಮನ್ ಇದೆ ನೋಡಬೇಕು. ನೋಡಿ, ಎ ಅಲ್ಲಿ 1 2 3 4 ಇದೆ, ಸಿ ಅಲ್ಲಿ 5 6 7 8 ಇದೆ. ಹಾಗಾದ್ರೆ ಏನು ಕಾಮನ್ ಇಲ್ಲ ಅಲ್ವಾ ಸ್ಟೂಡೆಂಟ್ಸ್? ಏನೂ ಕಾಮನ್ ಇಲ್ಲದೆ ಇದ್ರೆ ನಾವೇನಂತ ಬರಿತೀವಿ, ವಿಲ್ ಜಸ್ಟ್ ರೈಟ್ ಲೈಕ್ ದಿಸ್, ಎಂಟಿ ಸೆಟ್. ನೆನಪಿದೆ ಅಲ್ವಾ ಎಂಟಿ ಸೆಟ್ ಹೇಗೆ ಬರಿಬೇಕಂತ? ಎಂಟಿ ಸೆಟ್ ಅಂದ್ರೆ ಇದೇ ರೀತಿ ಬರಿತೀವಿ, ಇಲ್ಲ ಅಂತಂದ್ರೆ ಪೈ ಯೂಸ್ ಮಾಡ್ತೀವಿ. ಎನಿ ಒನ್ ಆಫ್ ದ ಸಿಂಬಲ್ ಇಸ್ ಯೂಸ್ ಸ್ಟೂಡೆಂಟ್ಸ್. ಓಕೆ, ಸಿನ್ಸ್ ದರ್ ಇಸ್ ನೋ ಎಲಿಮೆಂಟ್ಸ್ ಇನ್ ಕಾಮನ್, ವಿ ರೈಟ್ ಲೈಕ್ ದಿಸ್. ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್ ಈಗ ಥರ್ಡ್ ಒನ್ ಏನಿದೆ ಸ್ಟೂಡೆಂಟ್ಸ್ ಅಲ್ಲಿ, ಬಿ ಇಂಟರ್ಸೆಕ್ಷನ್ ಸಿ. So B intersection C ಮಾಡಿದಾಗ ಸ್ಟೂಡೆಂಟ್ಸ್ this and this, what is the common here? 5 6 is common, here also 5 6 is common. So we shall write 5 and 6. And fourth one ಸ್ಟೂಡೆಂಟ್ಸ್ B intersection D ಮಾಡಬೇಕು. So B intersection D ಮಾಡಿದಾಗ there is what is common there ಸ್ಟೂಡೆಂಟ್ಸ್? ನೋಡಿ, C ಅಲ್ಲಿ 7 8 ಇದೆ, D ಅಲ್ಲಿ 7 8 ಇದೆ ಸ್ಟೂಡೆಂಟ್ಸ್ ಕಾಮನ್ ಆಗಿ. So we write 7 and 8, right? Okay, so fifth one ಸ್ಟೂಡೆಂಟ್ಸ್ A intersection B intersection C. So A intersection B intersection C ಮಾಡಿದಾಗ ನಾವೇನ್ ಮಾಡ್ತೀವಿ ಸ್ಟೂಡೆಂಟ್ಸ್, ಇದರಲ್ಲಿ ಫಸ್ಟ್ ಎ ಇಂಟರ್ಸೆಕ್ಷನ್ ಬಿ ಮಾಡ್ತೀವಿ, ಅದಾದ್ಮೇಲೆ ಇಂಟರ್ಸೆಕ್ಷನ್ ಸಿ ಮಾಡ್ತೀವಿ. ಸೊ ವಾಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಸ್ಟೂಡೆಂಟ್ಸ್? ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ, ದಟ್ ಈಸ್ 3 4. ಅಂಡ್ ವಾಟ್ ಈಸ್ ಇಂಟರ್ಸೆಕ್ಷನ್ ಸಿ ಸ್ಟೂಡೆಂಟ್ಸ್? ಸಿ ಇಸ್ ನಥಿಂಗ್ ಬಟ್ 5 6 7 8, 5 6 7 8. ಸೊ ಸ್ಟೂಡೆಂಟ್ಸ್ ಇಲ್ಲಿ ಏನಾದರೂ ಕಾಮನ್ ಇದೆಯಾ? ಇದರಲ್ಲಿ ಏನು ಕಾಮನ್ ಇಲ್ಲ ಅಲ್ವಾ ಸ್ಟೂಡೆಂಟ್ಸ್? ಕಾಮನ್ ಇಲ್ಲದೆ ಇರೋದ್ರಿಂದ ವಿ ವಿಲ್ ರೈಟ್ ಇಟ್ ಆಸ್ ಎಂಟಿ ಸೆಟ್ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ವಿ ಶಲ್ ಕಮ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಸಿಕ್ಸ್ತ್ ಒನ್ ಸ್ಟೂಡೆಂಟ್ಸ್. ಸಿಕ್ಸ್ತ್ ಒನ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಡಿ ಇದೆ, ರೈಟ್. ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ ಫಸ್ಟ್ ಏನು ಮಾಡೋಣ,
A intersection B find out ಮಾಡೋಣ, ಅದಾದ್ಮೇಲೆ intersection D. So what is A intersection B, students? It is nothing but 3, 4. And what is the intersection of that D? So 7, 8, 9, 10 ಇದೆ. So 7, 8, 9, 10 ಇದೆ ಸ್ಟೂಡೆಂಟ್ಸ್ ಇದರಲ್ಲಿ. ಸೊ ಏನು ಕಾಮನ್ ಇಲ್ಲ ಅಲ್ಲ ಸ್ಟೂಡೆಂಟ್ಸ್ ಇದರಲ್ಲಿ, ಕಾಮನ್ ಇಲ್ದಿರೋದ್ರಿಂದ ದಿಸ್ ಆಲ್ಸೋ ಎಂಟಿ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಬಿ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಡಿ, ಯು ಕ್ಯಾನ್ ಟ್ರೈ ಇಟ್ ಸ್ಟೂಡೆಂಟ್ಸ್. ಅದು ಏನ್ ಬರುತ್ತೆ ಅಂತ ಟ್ರೈ ಮಾಡಬಹುದು. ದಟ್ ಇಸ್ ಆಲ್ಸೋ ಎಂಟಿ ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟೂಡೆಂಟ್ಸ್ these are the answers for this particular questions. So let me see what are the next questions students here. Yes students, idu nimge idralli, so I will give you certain homework students here. So this is a homework and this is also homework. These things are homework students for you. Idanna naan ಮಾಡ್ತೀನಿ. Okay, so this is also homework. I will do this and yeah, and this will be homework students. Whatever the right I have given, these are all homework. Okay, so let me directly go to the sixth question students. Sixth question ಏನಿದೆ? A intersection B union C ಇದೆ. So A intersection B union C, first we shall write A. What is A students? 3, 5, 7, 9, 11 ಇದೆ. So 3, 5, 7, 9, 11. Intersection B union C. So B ಮತ್ತೆ C ನ ಯೂನಿಯನ್ ಮಾಡೋಣ ಸ್ಟೂಡೆಂಟ್ಸ್. B ಮತ್ತೆ C ನ ಯೂನಿಯನ್ ಮಾಡಿದ್ರೆ ಏನ್ ಬರುತ್ತೆ ಇಲ್ಲಿ? 7, 9, 11, 13. ನೆಕ್ಸ್ಟ್ ಸ್ಟೂಡೆಂಟ್ಸ್ 11, 13 ಆಲ್ರೆಡಿ ಬರ್ಕೊಂಡಿದ್ದೀನಿ, ಮತ್ತೆ ಬರಿಬಾರ್ದು. ಯೂನಿಯನ್ ಅಂದ್ರೆ ಏನು? ವಿ ರೈಟ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಪ್ರೆಸೆಂಟ್ ಇನ್ ಬಿ ಆಸ್ ವೆಲ್ ಆಸ್ ಇನ್ ಸಿ. ಹೌದಾ? ಸೊ 11, 13 ಆಲ್ರೆಡಿ ಇದೆ, ಮತ್ತೆ ರಿಪೀಟ್ ಮಾಡಬೇಡಿ. ಸೊ ರೈಟ್ 15 ಇಯರ್ ಡೈರೆಕ್ಟ್ಲಿ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಏನ್ ಬರುತ್ತೆ ಇದರಲ್ಲಿ ನೋಡಿ. ಸೊ ಇದರಲ್ಲಿ ಕಾಮನ್ ಇರೋದು ಬರಿಬೇಕು, ಯಾಕಂದ್ರೆ ಇಂಟರ್ಸೆಕ್ಷನ್ ಇದೆ ಸ್ಟೂಡೆಂಟ್ಸ್. ಇಲ್ಲಿ ಇಂಟರ್ಸೆಕ್ಷನ್ ಇದ್ರೆ ಕಾಮನ್ ಬರಿತೀವಿ. ಸೊ ವಿಚ್ ಆರ್ ದಿ ಎಲಿಮೆಂಟ್ಸ್ ಕಾಮನ್ ಸ್ಟೂಡೆಂಟ್ಸ್? 7, 9 and 11 ಆರ್ ಕಾಮನ್. ಓಕೆ, ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ 6th one. ಫೈನ್. ಸೊ 7th one ಬರೆಯೋಣ. ಸಾರಿ 7th one ಹೋಮ್ವರ್ಕ್ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. 8th one ಬರೆಯೋಣ. 8th one ಏನಿದೆ? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಡಿ. ಓಕೆ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಡಿ. ಎಸ್, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಡಿ. ಹಾಗಾದ್ರೆ ಸ್ಟೂಡೆಂಟ್ಸ್ ಎ ಏನಿದೆ ಸ್ಟೂಡೆಂಟ್ಸ್? ಎ ಅಂತಂದ್ರೆ 3, 5 ಎಸ್ 7, 9, 11 ಇದೆ. ಸೊ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಡಿ. ಬಿ ಯೂನಿಯನ್ ಡಿ ಅಂದ್ರೆ ಸ್ಟೂಡೆಂಟ್ಸ್ ಬಿ ಮತ್ತೆ ಡಿ ನ ಯೂನಿಯನ್ ಮಾಡಬೇಕು. ಹೌದಾ? ಸೊ ಯೂನಿಯನ್ ಮಾಡಿದ್ರೆ ಏನ್ ಬರುತ್ತೆ? 7, 9, 11, 13. ಸೊ ಇಲ್ಲಿ 15, 17 ಇದೆ, ಅದು ಇಲ್ಲಿ ಇಲ್ಲ. ಸೊ ಬರಿಲೇಬೇಕು ಸ್ಟೂಡೆಂಟ್ಸ್ ಈಗ. ಸೊ ಏನ್ ಬರುತ್ತೆ ಇದರಲ್ಲಿ? 15 ಬರುತ್ತೆ ಮತ್ತೆ 17 ಬರುತ್ತೆ. ಸೊ ಎರಡೂ ಇಂಟರ್ಸೆಕ್ಷನ್ ಮಾಡಿದ್ರೆ ಸ್ಟೂಡೆಂಟ್ಸ್ ಏನ್ ಕಾಮನ್ ಇದೆ ಇದರಲ್ಲಿ? 7, 9, 11 ಅಷ್ಟೇ ಕಾಮನ್ ಇರೋದು. ಸೊ ವಿ ರೈಟ್ 7, 9, 11. ರೈಟ್. ಸೊ ದಿಸ್ ಇಸ್ ಆಲ್ಸೋ ಸೇಮ್ ಸ್ಟೂಡೆಂಟ್ಸ್. ಸೊ 7, 9, 11 ಬಂತು. ರೈಟ್. ಸೊ ಸ್ಟೂಡೆಂಟ್ಸ್ ಈಗ ನಾನು 9th one ನೋಡೋಣ. ದಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ರೈಟ್. ಸೊ ವಿ ನೀಡ್ ಟು ಫೈಂಡ್ ನೌ. ಎಸ್. ಸೊ ಸ್ಟೂಡೆಂಟ್ಸ್ ಇಲ್ಲೇ ಎರೇಸ್ ಮಾಡಿಬಿಟ್ಟು ಸ್ವಲ್ಪ ಇಲ್ಲೇ ಅಡ್ಜಸ್ಟ್ ಮಾಡಿ ಬರಿತೀನಿ. ಸೊ ಡೋಂಟ್ ವಾಂಟ್ ಟು ಗೋ ಟು ದ ನ್ಯೂ ಸ್ಲೈಡ್. ಎಸ್. ಸೊ ವಿ ಶಲ್ ಟ್ರೈ ಟು ರೈಟ್ ಹಿಯರ್ ಓನ್ಲಿ. ಎಸ್ ಸ್ಟೂಡೆಂಟ್ಸ್, ಲೆಟ್ ಮಿ ರೈಟ್ ದ 9th one here. 9th one ಬರೆಯೋಣ. ಸೊ 9th one ಸ್ಟೂಡೆಂಟ್ಸ್ ಏನಿದೆ ಕೊಟ್ಟಿದ್ದಾರಲ್ಲಿ? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಕೊಟ್ಟಿದ್ದಾರೆ. ಹೌದಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಏನೇನು ಬರೀತೀವಿ ಸ್ಟೂಡೆಂಟ್ಸ್? ಇಲ್ಲಿ ಎ ಮತ್ತೆ ಬಿ ನ ಇಂಟರ್ಸೆಕ್ಷನ್ ಮಾಡ್ತೀವಿ. ಏನೇನು ಕಾಮನ್ ಇದೆ ಸ್ಟೂಡೆಂಟ್ಸ್? 7, 9, 11 ಕಾಮನ್ ಇದೆ. ಸೊ ರೈಟ್ ಹಿಯರ್ 7, 9, 11 ಇಂಟರ್ಸೆಕ್ಷನ್ ವಿತ್ ಬಿ ಯೂನಿಯನ್ ಸಿ. ಸೊ ಬಿ ಯೂನಿಯನ್ ಸಿ ನ ಇಂಟರ್ಸೆಕ್ಷನ್ ಮಾಡಬೇಕು, ಯೂನಿಯನ್ ಮಾಡಬೇಕು. ಸೊ ಯೂನಿಯನ್ ಮಾಡಿದಾಗ ಏನು ಬರಿತೀವಿ ಸ್ಟೂಡೆಂಟ್ಸ್? ನಾವು ಫಸ್ಟ್ ಬಿ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲಾನು ಬರಿತೀವಿ. 7, 9, 11, 13 ರೈಟ್, ಕಾಮಾ ಯೂನಿಯನ್ ಸಿ ಅಂದ್ರೆ ಏನಿದೆ ಸ್ಟೂಡೆಂಟ್ಸ್ ಅಲ್ಲಿ? 11, 13 ಆಲ್ರೆಡಿ ಇದೆ. ಸೊ ಬರಿಬೇಕಾಗಿರೋ ಜಸ್ಟ್ 15 ಅಷ್ಟೇ. ಸೊ ಈಗ ಇವೆರಡೂ ಇಂಟರ್ಸೆಕ್ಷನ್ ಮಾಡಿದ್ರೆ ಸ್ಟೂಡೆಂಟ್ಸ್ ಏನ್ ಕಾಮನ್ ಇದೆ? ಒನ್ಸ್ ಅಗೇನ್ ವಿ ಗೆಟ್ 7, 9, 11. ಹೌದಾ? ಸೊ ಮೂರಕ್ಕೂ ಕೂಡ ಸ್ಟೂಡೆಂಟ್ಸ್ ಆನ್ಸರ್ ಇಸ್ 7, 9, 11. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಂತ. ಸೊ ನೆಕ್ಸ್ಟ್ ಒನ್ ಇಸ್ ಅ ಹೋಮ್ವರ್ಕ್ ಫಾರ್ ಯು ಸ್ಟೂಡೆಂಟ್ಸ್. ಎ ಯೂನಿಯನ್ ಡಿ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ. ನೆಕ್ಸ್ಟ್ ಒನ್ ಇಸ್ ಅ homework for you. Okay, fine. Let me move on to the next question students. Yes. So A is a natural number and A is a even natural number. So B ali A is a even natural number and 6 is a odd natural number and X is a prime. Okay, X is a prime odd natural number and X is a prime number anta kottidare. Havudala? Right? Okay. Students, first one students nodi A intersection B equal to ಏನು ಅಂತ ಕೇಳ್ತಾ ಇದ್ದಾರೆ. equal to what? So let me find the solution of this. Observe ಮಾಡಿ ಸ್ಟೂಡೆಂಟ್ಸ್, A is a natural number and B is a even natural number. A is a natural number ಅಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಇಲ್ಲಿ A equals to ಏನಿದೆ? 1, 2, 3, 4,
and so on. This is the natural number. So and b equals to ಏನಿದೆ ಸ್ಟೂಡೆಂಟ್ಸ್ even natural number ಅಂದ್ರೆ 2 4 6 8 and so on. So clearly students ಏನಿದೆ ಇದರಲ್ಲಿ clearly, so observe ಮಾಡಿದ್ರೆ ಸ್ಟೂಡೆಂಟ್ಸ್ ನನಗೆ ಗೊತ್ತು clearly b is a subset of a. b ಏನಾಗಿದೆ ಸ್ಟೂಡೆಂಟ್ಸ್ a ಗೆ ಸಬ್ಸೆಟ್ ಆಗಿದೆ. So if b is a subset of a, obviously a intersection b ಏನಾಗುತ್ತೆ ಸ್ಟೂಡೆಂಟ್ಸ್ ಹೇಳ್ತೀರಾ? ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸಬ್ಸೆಟ್ ಆದಾಗ ಏನ್ ಬರುತ್ತೆ? ಆ ಸಬ್ಸೆಟ್ ಬರುತ್ತೆ ಸ್ಟೂಡೆಂಟ್ಸ್. ಯಾವ್ದದು? ವಿಚ್ ಇಸ್ ಸಬ್ಸೆಟ್ ಸ್ಟೂಡೆಂಟ್ಸ್ ಹಿಯರ್? b is a subset. So a intersection b is equal to b ಬಂತು. ಅರ್ಥ ಆಗ್ತಿದ್ಯಾ? ಸೊ ಸಿನ್ಸ್ b is a subset of a ಸ್ಟೂಡೆಂಟ್ಸ್, b ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ a ಅಲ್ಲಿರೋದ್ರಿಂದ ನಮಗೆ ಇಂಟರ್ಸೆಕ್ಷನ್ ಮಾಡಿದಾಗ ಏನ್ ಬರುತ್ತೆ ಸ್ಟೂಡೆಂಟ್ಸ್? b ನ ವಾಪಸ್ ಬರುತ್ತೆ. ಸೊ a intersection b equals to b ಆಗುತ್ತೆ. ಓಕೆ, ಸೊ ಪ್ಲೀಸ್ ಲರ್ನ್ ಇನ್ ದಿಸ್ ವೇ ಸ್ಟೂಡೆಂಟ್ಸ್. ಈ ರೀತಿ ಕಲ್ತಾಗ ನಿಮಗೆ ಪ್ರಾಪರ್ಟಿಗಳು ನೆನಪಾಗುತ್ತೆ. ಓಕೆ, ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ರಿಮೆಂಬರ್ ದಟ್. ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್. ಎ ಇಂಟರ್ಸೆಕ್ಷನ್ ಸಿ ಇದೆ. ಎ ಇಂಟರ್ಸೆಕ್ಷನ್ ಸಿ. ಎಸ್, ಎ ಇಂಟರ್ಸೆಕ್ಷನ್ ಸಿ. ಸೊ ಲೆಟ್ ಮಿ ಫೈಂಡ್ ದಿಸ್. ಸೊ ಆಲ್ರೆಡಿ ಸ್ಟೂಡೆಂಟ್ಸ್ ಎ ಕೊಟ್ಟಿದ್ದಾರೆ. ಎ ಅಂದ್ರೆ ಏನಿದೆ? ಎ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಇಟ್ ಈಸ್ 1 2 3 ಬಿಕಾಸ್ ಇಟ್ ಇಸ್ ಎ ನ್ಯಾಚುರಲ್ ನಂಬರ್, 4 and so on. And students, next c ಕೊಟ್ಟಿದ್ದಾರೆ. c is what students? c is nothing but odd natural number, that is 1 3 5 7 and so on. Right, so clearly once again here, clearly students, c is a subset. Okay, c is a subset of a. c is a subset of a students. Clearly c is a subset of a. Okay, so since c is a subset of a, c intersection a, okay, or a intersection c, a intersection c will be equal to c. Okay, intersection ಮಾಡಿದಾಗ ಏನಾಗುತ್ತೆ ಸ್ಟೂಡೆಂಟ್ಸ್? we will get the set back. ಸೊ ಅದರಿಂದ ಈ ರೀತಿ ಬಂದಿದೆ. ಅರ್ಥ ಆಗಿದೆಯಾ ಎಲ್ಲರಿಗೂ? ಓಕೆ, ಸೊ ನೆಕ್ಸ್ಟ್ a intersection d ಗೆ ಬರೋಣ. a intersection d. ಸೊ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಇಲ್ಲೂ ಅದೇ ಕತೆ ಆಗುತ್ತೆ. a intersection d, ಥರ್ಡ್ ಒನ್ a intersection d ಮಾಡಿದಾಗಲೂ ಕೂಡ ಅದೇ ಕತೆ ಆಗುತ್ತೆ ಸ್ಟೂಡೆಂಟ್ಸ್. ಸೊ ವಾಟ್ ವಿ ಗೆಟ್ here also d is a subset of a. ಹೌದಾ? prime numbers are a subset of natural numbers. ಹೌದಲ್ಲ? so here also, here d is a subset of a. d is a subset of a, therefore a intersection d equals to d ಬರುತ್ತೆ. ಅರ್ಥ ಆಗಿದೆಯಾ? ಓಕೆ, ಸೊ ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ಫೋರ್ತ್ ಒನ್ ಸ್ಟೂಡೆಂಟ್ಸ್, b intersection c. ಸೊ b intersection c ಗೆ ಬರೋಣ, ಫೋರ್ತ್ ಒನ್. So students, next fourth one is b intersection c. So b intersection c ಮಾಡಿದಾಗ students ಇದರಲ್ಲಿ, so what is b? b is nothing but students, b is nothing but here we write the even natural numbers, that is 2 4 6 8 and so on, right? And c is what? Odd natural numbers, that is 1 3 5 7 and so on. Okay, and so on. So ಹಾಗಾದ್ರೆ ಸ್ಟೂಡೆಂಟ್ಸ್ ಎರಡು ಇಂಟರ್ಸೆಕ್ಷನ್ ಮಾಡಿ ಏನಾದರೂ ಕಾಮನ್ ಸಿಗಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ದಟ್ ಇಸ್ ನಥಿಂಗ್ ಬಟ್ ಎಂಟಿ. ಇಟ್ ಈಸ್ ಎಂಟಿ ಸೆಟ್. ಫೈನ್. ಸೊ ಲೆಟ್ ಅಸ್ ಫೈಂಡ್ ದ ಫಿಫ್ತ್ ಒನ್. ಸ್ಟೂಡೆಂಟ್ಸ್ ಫಿಫ್ತ್ ಒನ್ ಏನು ಕೊಟ್ಟಿದ್ದಾರೆ ಅದರಲ್ಲಿ? ಫಿಫ್ತ್ ಒನ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಬಿ ಇಂಟರ್ಸೆಕ್ಷನ್ ಡಿ, ಈವನ್ ನ್ಯಾಚುರಲ್ ನಂಬರ್ ಅಂಡ್ ಪ್ರೈಮ್ ನಂಬರ್. ಹೌದಲ್ಲ? ರೈಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಬಿ ಇಂಟರ್ಸೆಕ್ಷನ್ ಡಿ. ಸೊ ಬಿ ಇಂಟರ್ಸೆಕ್ಷನ್ ಡಿ ಏನು ಅಂತ ನೋಡೋಣ. ಫೈನ್. ಸೊ ಬಿ ಅಂದ್ರೆ ಏನಿದೆ ಸ್ಟೂಡೆಂಟ್ಸ್? ಇಟ್ ಈಸ್ ಈವನ್ ನ್ಯಾಚುರಲ್ ನಂಬರ್, ದಟ್ ಈಸ್ 2 4 6 8, right, and so on. And d students ಬಂದು prime numbers. What are the prime numbers? 2 3 5 7 and so on. So students intersection ಮಾಡಿದಾಗ ಏನು ಕಾಮನ್ ಬರುತ್ತೆ? 2 ಮಾತ್ರ ಅಲ್ವಾ? Right, therefore b intersection d will be an element which consists of only 2. So 2 ಇರೋದು ಮಾತ್ರ ಬರುತ್ತೆ ಸ್ಟೂಡೆಂಟ್ಸ್. So this is what we get. So sixth one students, c intersection d ಇದೆ. So c intersection d is nothing but, yes, so c intersection d students, sixth one, c intersection d. Okay, so c intersection d ಬಂದಾಗ ಸ್ಟೂಡೆಂಟ್ಸ್ ಇದರಲ್ಲಿ ಸೊಲ್ಯೂಷನ್. ಸೊ ಸಿ ಅಲ್ಲಿ ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ? ವಾಟ್ ವಿ ಗಾಟ್ ಇನ್ ಸಿ? ಸಿ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಇದರಲ್ಲಿ ನಮಗೆ ಬರೋದು, ರೈಟ್. ಸೊ ಸ್ಟೂಡೆಂಟ್ಸ್ ಸಿ ಇಸ್ ನಥಿಂಗ್ ಬಟ್ ದ ಆಡ್ ನ್ಯಾಚುರಲ್ ನಂಬರ್. ಸೊ ದಟ್ ಇಸ್ 1 3 5 7 9 and so on. And d ಅಲ್ಲಿ ಸ್ಟೂಡೆಂಟ್ಸ್, ಡಿ ಅಲ್ಲಿ ಏನಿದೆ? 2 3 5 7 and so on. ಈ ರೀತಿ ಬರುತ್ತೆ, 2 3 5 7 and so on. ಹಾಗಾದ್ರೆ ಸ್ಟೂಡೆಂಟ್ಸ್ ಇದನ್ನ ಇಂಟರ್ಸೆಕ್ಷನ್ ಮಾಡಿದ್ರೆ ಏನ್ ಬರುತ್ತೆ? ಸೊ ಇಂಟರ್ಸೆಕ್ಷನ್ ಮಾಡಿದಾಗ ಏನ್ ಬರುತ್ತೆ ಅಂದ್ರೆ ಸ್ಟೂಡೆಂಟ್ಸ್, ವಿ ಗೆಟ್ ಆಲ್ ದ ನಂಬರ್ಸ್ ಇನ್ ಡಿ ಎಕ್ಸೆಪ್ಟ್ 2.
ವಿ ಗೆಟ್ ಆಲ್ ದ ನಂಬರ್ಸ್ ಇನ್ ಡಿ ಎಕ್ಸೆಪ್ಟ್ 2. ಡಿ ಅಲ್ಲಿರೋ ಪ್ರತಿಯೊಂದು ನಂಬರು ಬರುತ್ತೆ, ಬಟ್ 2 ಅನ್ನೋದನ್ನ ಬಿಟ್ಟು ಇನ್ನು ಉಳಿದಿರೋ ನಂಬರ್ ಎಲ್ಲ ಬರುತ್ತೆ ಸ್ಟೂಡೆಂಟ್ಸ್. ಹೌದೋ ಇಲ್ವೋ? ರೈಟ್, ಡಿ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಬರುತ್ತೆ, ಬಟ್ ಎಕ್ಸೆಪ್ಟ್ 2. ಸೊ ದಟ್ ಇಸ್ ದ ಇಂಟರ್ಸೆಕ್ಷನ್ ಬಿಟ್ವೀನ್ ದೀಸ್ ಟು. ಸ್ಟೂಡೆಂಟ್ಸ್ ಇದನ್ನ ಡಿಫರೆನ್ಸ್ ಆಫ್ ಸೆಟ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ನೆಕ್ಸ್ಟ್ ಮಾಡೋದಿದೆ ಸ್ಟೂಡೆಂಟ್ಸ್ ನಿಮಗೆ. ಡಿಫರೆನ್ಸ್ ಆಫ್ ಸೆಟ್ಸ್, ಇಂಟರ್ಸೆಕ್ಷನ್ ಮುಗಿಸಿದೀನಿ, ಈಗ ಡಿಫರೆನ್ಸ್ ಆಫ್ ಸೆಟ್ಸ್ ಬರಬೇಕು. ಬಟ್ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನಾಗಿರುತ್ತೆ, ಎಲ್ಲಾ ಫಸ್ಟ್ ಟಾಪಿಕ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಅದ್ರ ಮೇಲೆ ಪ್ರಾಬ್ಲಮ್ಸ್ ಗಳು ಕೊಟ್ಟಿರ್ತಾರೆ, ಹೌದಲ್ಲ? ರೈಟ್, ಅದೇ ರೀತಿ ನಾನು ಕೂಡ ಮಾಡಬೇಕು. ಬಟ್ ನಿಮಗೆ ಒಂದೊಂದಾಗಿ ಮಾಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಬಂದೆ. ಬಟ್ ಇದರಲ್ಲಿ ಡಿಫರೆನ್ಸ್ ಆಫ್ ಸೆಟ್ಸ್ ನ ಮಧ್ಯದಲ್ಲೇ ಇಟ್ಟಿದ್ದಾರೆ. ಸೊ ಡಿಫರೆನ್ಸ್ ಆಫ್ ಸೆಟ್ಸ್ ಪ್ರಕಾರ ನನಗೆ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಬಟ್ ಇಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಸಿ ಇಂಟರ್ಸೆಕ್ಷನ್ ಡಿ ಅಲ್ಲಿ ಸ್ಟೂಡೆಂಟ್ಸ್ ಇವೆರಡನ್ನು ನೋಡ್ತಾ ಹೋದ್ರೆ ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಮುಂದೆ ಬರ್ತಾ ಹೋಗುತ್ತೆ. 2 3 5 7 11 ಬರುತ್ತಾ, 11 ಇಲ್ಲಿದೆ. 13 ಬರುತ್ತಾ, 13 ಇಲ್ಲಿದೆ. 17 ಇಲ್ಲಿಯಾ, ಇಲ್ಲೂ ಇದೆ. ಹಂಗಾದ್ರೆ ಇಲ್ಲಿರೋ ಎಲಿಮೆಂಟ್ಸ್ ಪ್ರತಿಯೊಂದು ಇಲ್ಲಿರುತ್ತೆ, ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಇಲ್ಲಿರೋದಿಲ್ಲ. ಓಕೆ, ಯಾಕಂದ್ರೆ 9 ಅನ್ನೋದು ಇಲ್ಲಿ ಇಲ್ಲ, ನೆನಪಿರ್ಲಿ. 9 ಅನ್ನೋದಿಲ್ಲ ಇಲ್ಲಿ. ನೆಕ್ಸ್ಟ್ ಸ್ಟೂಡೆಂಟ್ಸ್ 15 ಬರುತ್ತೆ, 15 ಅನ್ನೋದು ಇಲ್ಲಿ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ 21 ಬರುತ್ತೆ, ಇದು ಇಲ್ಲಿ ಇರೋದಿಲ್ಲ. ಓಕೆ, ಬಟ್ ಸ್ಟೂಡೆಂಟ್ಸ್ ಇಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಇರುತ್ತಿಲ್ಲಿ, ಬಟ್ ಎಕ್ಸೆಪ್ಟ್ 2. ಹಾಗಾದ್ರೆ ಏನ್ ಬರೀತೀವಿ ಅಂದ್ರೆ ಸ್ಟೂಡೆಂಟ್ಸ್ ಡಿ ಎಕ್ಸೆಪ್ಟ್ ಅಂತ ಹೇಳ್ತೀವಲ್ಲ, ಎಕ್ಸೆಪ್ಟ್ ಅಂದ್ರೆ ಮೈನಸ್ ಅಂತ, ಅದನ್ನ ಬಿಟ್ಟು. ಸೊ 2 ನ ಬಿಟ್ಟು ಜಸ್ಟ್ ಈ ರೀತಿ ಬರೆದ್ರೆ ಸ್ಟೂಡೆಂಟ್ಸ್ ತಪ್ಪಾಗುತ್ತೆ. ಸೊ ಇಲ್ಲಿ ಈ ರೀತಿ ಬರಿಬೇಕು, ಡಿ ಅಲ್ಲಿ 2 ನ ಬಿಡ್ತೀವಿ ಅಂತ ಅರ್ಥ. ಡಿ ಮೈನಸ್ ದ ಸೆಟ್ ವಿಚ್ ಕನ್ಸಿಸ್ಟ್ ಆಫ್ 2 ಬಿಟ್ಬಿಟ್ರೆ ದಟ್ ವಿಲ್ ಬಿ ದ ಇಂಟರ್ಸೆಕ್ಷನ್ ಆಫ್ ಸಿ ಇಂಟರ್ಸೆಕ್ಷನ್ ಡಿ ಸ್ಟೂಡೆಂಟ್ಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ ಇಂಟರ್ಸೆಕ್ಷನ್ ಡಿ ಅಂದ್ರೆ ಸ್ಟೂಡೆಂಟ್ಸ್ ಡಿ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ತಗೊಳ್ತೀವಿ, ಬಟ್ ಯಾವ್ದನ್ನ ಬಿಟ್ಬಿಡ್ತೀವಿ? 2 ನ ಬಿಟ್ಬಿಡ್ತೀವಿ. ಓಕೆ, 2 ನ ಬಿಡ್ತೀವಿ ಅಂತಂದ್ರೆ ವಿ ಗೋ ವಿತ್ ಡಿಫರೆನ್ಸ್. ದಟ್ ಇಸ್ ವಾಟ್ ವಿ ಲರ್ನ್ ಇನ್ ದ ನೆಕ್ಸ್ಟ್ ಕಮಿಂಗ್ ವಾಟ್ ಸ್ಲೈಡ್ಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್ ಲೆಟ್ ಮಿ ಸಿ ವಾಟ್ ಐ ಹ್ಯಾವ್ ಗಾಟ್ ನೆಕ್ಸ್ಟ್. ಎಸ್, ಸೊ ವಿಚ್ ಆರ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಡಿಸ್ಜಾಯಿಂಟ್ ಅಂತ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಮೊದಲನೇ ಕ್ವಶನ್ ಬರೋಣ. ಮೊದಲನೇ ಕ್ವಶನ್ ಅಲ್ಲಿ ಇದನ್ನ ಎ ಅಂತ ಕನ್ಸಿಡರ್ ಮಾಡೋಣ. ಲೆಟ್ ಎ ಇಸ್ ಈಕ್ವಲ್ ಟು, ಸೊ ಲೆಟ್ ಎ ಇಸ್ ಈಕ್ವಲ್ ಟು 1 2 3 4 ಅಂಡ್ ಬಿ ಇಸ್ ಈಕ್ವಲ್ ಟು ಅಂತ ಬರೆದ್ರೆ ಇಟ್ಸ್ ಅ ನ್ಯಾಚುರಲ್ ನಂಬರ್ ಅಂಡ್ ಇಟ್ ಇಸ್ ಬಿಟ್ವೀನ್ ವಾಟ್ ಇಟ್ ಈಸ್ 4 5 6. ಹೌದಾ? ಇಟ್ ಇಸ್ ಬಿಟ್ವೀನ್ 4 and 6 ಇನ್ಕ್ಲೂಡಿಂಗ್ 4 and 6. ಸೊ ವಿ ಕನ್ಸಿಡರ್ 4 5 6. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ವಾಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ? ಹಿಯರ್ ವಿ ಗೆಟ್ 4. ಎ ಇಂಟರ್ಸೆಕ್ಷನ್ ಬಿ ಇಸ್ 4. ಓಕೆ, ಯಾಕೆ ಎರಡರಲ್ಲೂ ಕಾಮನ್ ಏನಿದೆ? 4 ಇದೆ. therefore it is not equal to empty. therefore a and b are not disjoint, are not disjoint sets, are not disjoint sets. Okay na? Second one ಬರೋಣ. ಸೆಕೆಂಡ್ ಒನ್ ಏನಿದೆ ಸ್ಟೂಡೆಂಟ್ಸ್? ಲೆಟ್ ಓಕೆ ಎ ಈಕ್ವಲ್ಸ್ ಟು, ಸೊ ಎ ಈಕ್ವಲ್ಸ್ ಟು ಏನಿದೆ ಅದರಲ್ಲಿ? ಎ ಇ ಐ ಓ ಯು ಇದೆ, ಹೌದಾ? ಅಂಡ್ ಬಿ ಈಕ್ವಲ್ಸ್ ಟು, ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ ಬಿ. ಬಿ ಈಕ್ವಲ್ಸ್ ಟು ಸ್ಟೂಡೆಂಟ್ ಸಿ ಡಿ ಇ ಎಫ್, ಸಿ ಡಿ ಇ ಎಫ್ ಇದೆ. ಹಾಗಾದ್ರೆ ಸ್ಟೂಡೆಂಟ್ಸ್ ಎ ಇಂಟರ್ಸೆಕ್ಷನ್ ಬಿ ಏನ್ ಬರುತ್ತೆ? ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಸಿ ಮತ್ತೆ ಇ, ಹೌದಾ? ವಿಚ್ ಇಸ್ ನಾಟ್ ಈಕ್ವಲ್ ಟು ಎಂಟಿ ಸೆಟ್. therefore a and b are not disjoint sets. A and b are not disjoint sets. Okay na? Let me come to the third one. So third one only students, let a equals to, so let a equals to x is an even integer, ಹೌದಾ? So x is an even integer ಮತ್ತೆ x is an odd integer. Obviously students even integers ಮತ್ತೆ odd integers ಗೆ ಯಾವುದು ಕಾಮನ್ ಬರೋದಿಲ್ಲ. So ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್? yes, a and b are disjoint sets, right? Here okay, let us consider like this. Let a equals to x such that x is an even integer, ಹೌದಾ? x is an even integer. Next b equals to x such that x is an odd integer. So obviously students a intersection b is empty, howda? So here a intersection b is equal to empty. Therefore a and b are disjoint sets. A and b are disjoint sets. A and b are disjoint sets. Fine. Yes, ಈಗ ಸ್ಟೂಡೆಂಟ್ಸ್ ಡಿಫರೆನ್ಸ್ ಆಫ್ ಸೆಟ್ಸ್ ಇದೆ. ಸೊ ಡಿಫರೆನ್ಸ್ ಆಫ್ ಸೆಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್ ಈಗ. ಎಸ್, ಸೊ ಲೆಟ್ ಮಿ ರೈಟ್ ದ ನೆಕ್ಸ್ಟ್ ಹೆಡಿಂಗ್, ದಟ್ ಈಸ್ ಡಿಫರೆನ್ಸ್ ಆಫ್ ಟೂ ಸೆಟ್ಸ್. ಡಿಫರೆನ್ಸ್ ಆಫ್ ಟೂ ಸೆಟ್ಸ್. ಓಕೆ, ಸೊ ಲೆಟ್ ಮಿ ಡಿಫೈನ್ ಇಟ್ ಸ್ಟೂಡೆಂಟ್ಸ್, ಲೆಟ್ ಮಿ ಡಿಫೈನ್ ಇಟ್. ಸೊ ಡಿಫರೆನ್ಸ್ ಆಫ್ ಟೂ ಸೆಟ್ಸ್ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ತೀನಿ, ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಲೆಟ್ ಎ ಅಂಡ್ ಬಿ be any two sets, let a and b be any two sets, then
the difference of then the difference of A and B, then the difference of A and B denoted by students, let me write it in a different symbol, that is A minus B, denoted by A minus B. Okay, denoted by A minus B is a set of all elements, 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 is a set of all elements which are present in A, which are present in A but not in B, which are present in A but not in B, not in B. Okay, so which are present in A but not in B. B ಅಲ್ಲಿರೋ ಎಲಿಮೆಂಟ್ಸ್ ಗಳನ್ನ ಬರಿಬಾರ್ದು, ಎ ಅಲ್ಲಿರೋ ಎಲಿಮೆಂಟ್ಸ್ ಗಳನ್ನ ಮಾತ್ರ ಬರಿಬೇಕು. ಕಾಮನ್ ಎಲಿಮೆಂಟ್ಸ್ ಇದ್ರೆ ಅದನ್ನು ಕೂಡ ಬರೆಯೋಂಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್, ಲೆಟ್ ಮಿ ಗಿವ್ ಸಮ್ ಎಕ್ಸಾಂಪಲ್. ಸೊ ಇದನ್ನ ಫಸ್ಟ್ ಹೇಗೆ ಡಿನೋಟ್ ಮಾಡ್ತೀವಿ, ದಟ್ ಈಸ್ ಹೇಗೆ ಡಿನೋಟ್ ಮಾಡ್ತೀವಿ ಅಂತ ತೋರಿಸ್ಬಿಡ್ತೀನಿ. ಎಕ್ಸಾಂಪಲ್ಸ್ ಕೊಟ್ಟಾಗ ಗೊತ್ತಾಗತ್ತೆ ನಿಮಗೆ. ದ ಸೆಟ್ ಆಫ್ ಆಲ್ ಎಕ್ಸ್ such that, okay, x belongs to A and x does not belongs to B. ನಾನು ಬರ್ಕೊಳ್ಳೋ ಎಲಿಮೆಂಟ್ಸ್ ಎಲ್ಲಿರಬೇಕು ಸ್ಟೂಡೆಂಟ್ಸ್, ಎ ಅಲ್ಲಿ ಇರಬೇಕು ಬಟ್ ಬಿ ಅಲ್ಲಿ ಇರಬಾರ್ದು. ಓಕೆ, ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಡಿಫರೆನ್ಸ್ ಆಫ್ ಸೆಟ್ಸ್. ಆ್ಯಂಡ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಂದ್ರೆ ಏನು, ಈ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಓಕೆ, ಆರ್ ಇದ್ದಿದ್ರೆ ಎರಡರಲ್ಲಿ ಆದ್ರೂ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ರು ಸಾಕು, ಬಟ್ ಆ್ಯಂಡ್ ಇದ್ರೆ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಏನ್ ಕಂಡೀಷನ್ ಅದು, ಎಕ್ಸ್ ಅನ್ನೋದು ಎ ಅಲ್ಲಿ ಇರಬೇಕು, ಅಟ್ ಅಟ್ ಸೇಮ್ ಟೈಮ್ ನಾನು ಬರ್ಕೊಳ್ಳೋ ಎಕ್ಸ್ ವ್ಯಾಲ್ಯೂ, ನಾನು ಬರ್ಕೊಳ್ಳೋ ಎಲಿಮೆಂಟ್ ಅದು ಬಿ ಅಲ್ಲಿ ಇರಬಾರ್ದು. ಓಕೆ, ನಾನು ಬರ್ಕೊಳ್ಳೋ ಎಲಿಮೆಂಟ್ ಎ ಅಲ್ಲಿ ಇರಬೇಕು ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಶುಡ್ ನಾಟ್ ಬಿ ಇನ್ ಬಿ. ಓಕೆ, ಸೊ ಸ್ಟೂಡೆಂಟ್ಸ್ ಇದನ್ನ ವೆನ್ ಡಯಾಗ್ರಾಮ್ ಅಲ್ಲಿ ಬರೆದ್ರೆ, ಸೊ ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್, ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್, Venn diagram representation, students. Yes, so here see, just watch here students. So let me write the universal set, then I am writing these two sets students. Okay, so let me write like this. This is universal set and this is students, this is set A and set B. Okay, so ನಾನೇನಾದ್ರೂ ಇಲ್ಲಿ a minus b ಅಂತ ಬರೆದ್ರೆ, so if I write here a minus b, okay, then what we do students, we just take the elements like this. ಇಷ್ಟನ್ನ ಮಾತ್ರ ತಗೊಳ್ತೀನಿ, ಕಾಮನ್ ಇರೋದನ್ನ ಬಿಟ್ಬಿಡ್ತೀನಿ, ಮತ್ತೆ b ಅಲ್ಲಿ ಇರೋದನ್ನು ಬಿಟ್ಬಿಡ್ತೀನಿ. ಅರ್ಥ ಆಗ್ತಿದ್ಯಾ? Okay, so this is called as a minus b students. This is called as a minus b. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? Okay, similarly if I want to write b minus a, similarly if I want to write b minus a, b minus a ಕೂಡ ಸಿಗುತ್ತೆ ಸ್ಟೂಡೆಂಟ್ಸ್. b minus a ಅಂದ್ರೆ ಏನು? What do you mean by b minus a students? So b minus a is equal to the set of all x such that x belongs to b and x does not belongs to a. X does not belongs to a. This is called as students what? b minus a. Okay, so students ಇದನ್ನ ಹೇಗೆ ಬರಿತೀವಿ? How do we write it? Just watch here students. So Venn diagram ಅಲ್ಲಿ ಹೇಗೆ ಬರಿತೀವಿ ಅಂತ ತೋರಿಸ್ತೀನಿ. Yes, so students here let me consider. Yes, the two circles. Fine. So this is the universal set and this is A and this is B. Okay. So students, ಈಗ ಇದರಲ್ಲಿ, okay, fine students. So ಈಗ students ಇದರಲ್ಲಿ ನಾನು b minus a ಬರಿಬೇಕು, b minus a. ಹಾಗಾದ್ರೆ ಸ್ಟೂಡೆಂಟ್ಸ್ ಯಾವುದನ್ನು ಶೇಡ್ ಮಾಡ್ತೀನಿ? ವಾಟ್ ಐ ವಿಲ್ ಶೇಡ್ ಸ್ಟೂಡೆಂಟ್ಸ್? ಐ ವಿಲ್ ಶೇಡ್ ದಿಸ್ ಪೋರ್ಷನ್. ಸೊ ಈ ಪೋರ್ಷನ್ ನ ಮಾತ್ರ ಶೇಡ್ ಮಾಡ್ಕೊಂಡು ಬರ್ತೀನಿ. ಅರ್ಥ ಆಗ್ತಿದ್ಯಾ? ಯಾವ್ದನ್ನ ಬಿಟ್ಬಿಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ ನೋಡಿ, ಕಾಮನ್ ನ ಕೂಡ ಬಿಡ್ತಾ ಇದ್ದೀನಿ. ದಿಸ್ ಇಸ್ ದ ಕಾಮನ್ ರೀಜನ್. ಆ ಕಾಮನ್ ರೀಜನ್ ನ ಕೂಡ ಬಿಟ್ಬಿಡ್ತಾ ಇದ್ದೀನಿ ನೋಡಿ. ಕಾಮನ್ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ನ ತಗೋಬಾರ್ದು. ಅರ್ಥ ಆಗ್ತಿದ್ಯಾ? ಓಕೆ, ಅಂದ್ರೆ ಎಲಿ ಎಲಿಮೆಂಟ್ಸ್ ಗಳಿರುತ್ತೆ, ಎಲಿರೋ ಎಲ್ಲಾ ಎಲಿಮೆಂಟ್ಸ್ ಗಳನ್ನ ತಗೊಂಡ್ಬಿಡ್ಬಾರ್ದು. ಏನ್ ಮಾಡ್ಬೇಕು? ಅದು ಕಾಮನ್ ಆಗಿದ್ರೆ ಬಿಗೆ ಅದನ್ನ ಬಿಟ್ಬಿಡ್ಬೇಕು. ಓಕೆ, ಸೊ ಇವೆರಡೂ ಕ್ವಾಲಿಟೀಸ್ ಡಿಫ್ರೆಂಟ್ ಆಗಿರ್ಬೇಕು. ಅಂತ ಕ್ವಾಲಿಟೀಸ್ ಗಳನ್ನ ಮಾತ್ರ ತಗೊಳ್ತೀವಿ, ಸೇಮ್ ಇರೋ ಕ್ವಾಲಿಟೀಸ್ ಗಳನ್ನ ಕೂಡ ಬಿಟ್ಬಿಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಇಫ್ ಯು ಟೇಕ್ ಸಮ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಹಿಯರ್, if we take some example, suppose I write here example, that is the first one. Students watch here, a equals to 1 2 3 4.
5. Okay, and b equals to, students, let me write here 4 5 6 7 8. ಸೊ ಈ ರೀತಿ ಇದೆ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಎ ಮೈನಸ್ ಬಿ ಏನಾಗುತ್ತೆ ನೋಡಿ, ಎ ಮೈನಸ್ ಬಿ ಬರಿತೀನಿ. ಎ ಮೈನಸ್ ಬಿ ಅಂದ್ರೇನು, ಎ ಅಲ್ಲಿರೋ ಎಲಿಮೆಂಟ್ಸ್ ಬರಿತೀನಿ, ಬಟ್ ಅದು ಬಿ ಅಲ್ಲಿ ಇರಬಾರ್ದು. ಸೊ ಒನ್ ಅನ್ನೋದು ಸ್ಟೂಡೆಂಟ್ಸ್, ಲೆಟ್ ಮಿ ಸಿ ಹಿಯರ್, ಒನ್ ಅನ್ನೋದು ಇಲ್ಲಿಲ್ಲ, ಸೊ ಬರ್ಕೊಳ್ತೀನಿ. ಟೂ ಅನ್ನೋದು ಇಲ್ಲಿಲ್ಲ, ಸೊ ಬರ್ಕೊಳ್ತೀನಿ. ತ್ರೀ ಅನ್ನೋದು ಇಲ್ಲಿಲ್ಲ, ಸೊ ಬರ್ಕೊಳ್ತೀನಿ. ಫೋರ್ ಅನ್ನೋದು ಇಲ್ಲಿದೆ, ಬರಿಬಾರ್ದು. ಅರ್ಥ ಆಗ್ತಿದ್ಯಾ? ನಾನು ಕಂಪ್ಯಾರಿಸನ್ ಮಾಡ್ತಾ ಇರೋದು ಇಲ್ಲಿಂದ ಈ ಕಡೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಈ ಕಡೆಯಿಂದ ಈ ಕಡೆ ಕಂಪ್ಯಾರಿಸನ್ ಮಾಡಿದ್ರೆ ಬಿ ಮೈನಸ್ ಎ. ನಾನು ಈ ಕಡೆಯಿಂದ ಈ ಕಡೆ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಮಾಡಬಾರ್ದು. ಮಾಡಿದ್ರೆ ಅದು ಬಿ ಮೈನಸ್ ಎ. ನಾನು ಫೈಂಡ್ ಔಟ್ ಮಾಡ್ತಿರೋದು ಎ ಮೈನಸ್ ಬಿ. ಹಾಗಾದ್ರೆ ಅಲ್ಲಿ ಎಲ್ಲಿಂದ ಕಂಪೇರ್ ಮಾಡಬೇಕು? ಎಲಿಮೆಂಟ್ಸ್ ನ ನೋಡ್ಬೇಕಾಗಿರೋದು ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡ್ಬೇಕು. ಮತ್ತೆ ಹೇಳ್ಕೊಡ್ತೀನಿ ನೋಡಿ. ಒನ್ ಅನ್ನೋದು ಇಲ್ಲಿಲ್ಲ, ಬರ್ಕೊಂಡೆ. ಟೂ ಅನ್ನೋದು ಇಲ್ಲ, ಬರ್ಕೊಂಡೆ. ತ್ರೀ ಅನ್ನೋದು ಇಲ್ಲಿಲ್ಲ, ಬರ್ಕೊಂಡೆ. ಫೋರ್ ಅನ್ನೋದು ಇಲ್ಲಿದೆ, ಬರ್ಕೋಬಾರ್ದು. ಫೈವ್ ಅನ್ನೋದು ಇಲ್ಲಿದೆ, ಬರ್ಕೋಬಾರ್ದು. ಮುಗೀತು ಸ್ಟೂಡೆಂಟ್ಸ್. ಸೊ ದೀಸ್ ಆರ್ ದಿ ಸೆಟ್ ಎಲಿಮೆಂಟ್ಸ್ ವಿ ಗಾಟ್. ಸೊ ದೀಸ್ ಆರ್ ದಿ ಎಲಿಮೆಂಟ್ಸ್ ವಿ ಗೆಟ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಇಷ್ಟೇ ಎಲಿಮೆಂಟ್ಸ್ ಬರೋದು. ಅಂಡ್ ನಾವು ಇಫ್ ಐ ರೈಟ್ ಬಿ ಮೈನಸ್ ಎ, ಸ್ಟೂಡೆಂಟ್ ಸಪೋಸ್ ಇಫ್ ಐ ರೈಟ್ ನಾವು ಬಿ ಮೈನಸ್ ಎ. ಸೊ ಬಿ ಮೈನಸ್ ಎ ಅಂದ್ರೆ ಇಲ್ಲಿಂದ ಕಂಪ್ಯಾರಿಸನ್ ಮಾಡಬೇಕು, ಇಲ್ಲಿಂದ ಶುರು ಮಾಡಬೇಕು ಸ್ಟೂಡೆಂಟ್ಸ್. ಐ ನೀಡ್ ಟು ಸ್ಟಾರ್ಟ್ ಫ್ರಮ್ ಹಿಯರ್ ಅಂಡ್ ಕಂಪೇರ್ ವಿತ್ ದಿಸ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ನೋಡಿ, ಇದರಲ್ಲಿ ಫೋರ್ ನೋಡಿ, ನೋಡ್ತಿರೋದು ಎಲಿಮೆಂಟ್ಸ್ ಇಲ್ಲಿಂದ. 4 ಇಲ್ಲಿದೆ, ಬರಿಬಾರ್ದು. 4 ಅನ್ನೋದು ಬರಿಬಾರ್ದು. 5 ಅನ್ನೋದಲ್ಲಿದೆ, ಬರಿಬಾರ್ದು. 6 ಇಲ್ಲಿದ್ಯಾ? ಇಲ್ಲ, ಬರ್ಕೊಳ್ಳಿ. 7 ಇಲ್ಲಿದ್ಯಾ? ಇಲ್ಲಿಲ್ಲ ಅಲ್ವಾ, ಬರ್ಕೊಳ್ಳಿ. 8 ಇಲ್ಲಿಲ್ಲ, ಸೊ ಬರ್ಕೊಳ್ಳಿ. ಸೊ ದಿಸ್ ಇಸ್ ಬಿ ಮೈನಸ್ ಎ. ಅರ್ಥ ಆಗ್ತಿದ್ಯಾ? ಸೊ ಎ ಮೈನಸ್ ಬಿಗೂ ಬಿ ಮೈನಸ್ ಎಗೂ ಡಿಫರೆನ್ಸ್ ಗೊತ್ತಾಯ್ತಲ್ಲ, ರೈಟ್? ಸೊ ಹೌ ಟು ರೈಟ್ ಇಟ್ ಸ್ಟೂಡೆಂಟ್ಸ್ ಇನ್ ವೆನ್ ಡಯಾಗ್ರಾಮ್? ವೆನ್ ಡಯಾಗ್ರಾಮ್ ಅಲ್ಲಿ ಹೇಗೆ ಬರೆಯೋದು ಇದನ್ನ? ಸೊ ಸ್ಟೂಡೆಂಟ್ಸ್, ಹಿಯರ್ ಐ ರೈಟ್ ದ ವೆನ್ ಡಯಾಗ್ರಾಮ್. ಫೈನ್. ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ okay, so here this is universal set, this is A, this is B, and here also this is universal set, this is A and this is B. So let me write the elements students here. So elements yaudru bariyana? Okay, let me write it in green ink. So nodi students, common elements enide students, idukku matte B gu common elements enide 4 matte 5. So 4 matte 5 na illi baridi. Okay, adan bittu students illi 1 2 3 barutte, and illi ಏನು ಬರುತ್ತೆ ಸ್ಟೂಡೆಂಟ್? 6 7 8 ಬರುತ್ತೆ. ಕಾಮನ್ ಎಲಿಮೆಂಟ್ಸ್ ಯಾವತ್ತು ಇಲ್ಲೇ ಬರಿಬೇಕು. ಅರ್ಥ ಆಗ್ತಿದ್ಯಾ? ಸೊ ಇದರಲ್ಲಿ ಕೂಡ 1 2 3, ಇದರಲ್ಲಿ 4 ಮತ್ತೆ 5, ಇಲ್ಲಿ 6 7 8. ಸೊ ಈಗ ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಯಾವುದನ್ನು ಶೇಡ್ ಮಾಡ್ತೀನಿ? ವಾಟ್ ಐ ವಿಲ್ ಶೇಡ್ ಸ್ಟೂಡೆಂಟ್ಸ್? ಐ ವಿಲ್ ಶೇಡ್ ಓನ್ಲಿ 1 2 3. ಸೊ ಹಾಗಾದ್ರೆ ದಿಸ್ ಇಸ್ ದ ಥಿಂಗ್ಸ್ ಓನ್ಲಿ ಐ ನೀಡ್ ಟು ಶೇಡ್. ಓಕೆ, ಅಂಡ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ 6 7 8. ಸೊ 6 7 8 ಶೇಡ್ ಮಾಡ್ತೀನಿ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಏನ್ ಶೇಡ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ಸ್ಟೂಡೆಂಟ್ಸ್? ಸೊ ವಿಚ್ ಆರ್ ದ ಪಾರ್ಟ್ಸ್ ಐ ಆಮ್ ಶೇಡಿಂಗ್? ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎ ಮೈನಸ್ ಬಿ ಆಸ್ ವೆಲ್ ಆಸ್ ಬಿ ಮೈನಸ್ ಎ. ಅಂಡ್ ಕಂಪ್ಯಾರಿಸನ್ ಯಾವ ರೀತಿ ಮಾಡಿದೆ ಗೊತ್ತಾಯ್ತಲ್ಲ? ಸೊ ಎ ಎಲಿಮೆಂಟ್ಸ್ ಗಳನ್ನ ಫಸ್ಟ್ ನೋಡ್ತೀನಿ. ಎ ಮೈನಸ್ ಬಿ ಮಾಡ್ಬೇಕಾದ್ರೆ ಅದು ಬಿ ಎಲ್ ಇದೆಯಾ ಇಲ್ವಾ ಅಂತ ನೋಡ್ತೀನಿ. ಬಿ ಎಲ್ ಇದ್ರೆ ಅದನ್ನ ಬರಿಬಾರ್ದು, ಬಿ ಎಲ್ ಇಲ್ಲ ಅಂದ್ರೆ ಮಾತ್ರ ಬರಿಬೇಕು ಎ ಮೈನಸ್ ಬಿ. ಓಕೆ, ಸೊ ಬಿ ಮೈನಸ್ ಎ, ಬಿ ಎಲ್ ಇರೋ ಎಲಿಮೆಂಟ್ಸ್ ಗಳನ್ನ ಎ ಜೊತೆ ಕಂಪೇರ್ ಮಾಡ್ತೀನಿ. ಓಕೆ, ಸೊ ಬಿ ಎಲ್ ಇರೋ ಎಲಿಮೆಂಟ್ಸ್ ಎ ಇದ್ರೆ ಬರಿಬಾರ್ದು, ಕಾಮನ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಗಳನ್ನೆಲ್ಲ ಬರ್ಕೊಳ್ತಾ ಹೋಗ್ತೀರಾ. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್ ಎಲ್ಲರಿಗೂ? ಡಿಡ್ ಎವ್ರಿವನ್ ಗೆಟ್ ಇಟ್? ಓಕೆ, ಫೈನ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ, ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ದ ಡೆಫಿನೇಷನ್, ಯು ಅಂಡರ್ಸ್ಟುಡ್ ದ ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಆಲ್ಸೋ. ಓಕೆ, ಸೊ ಫೈನ್. ಸೊ ಸ್ಟೂಡೆಂಟ್ಸ್ ಹಾಗಾದ್ರೆ ಲೆಟ್ ಮಿ ಸಿ ದ ಪ್ರಾಬ್ಲಮ್ಸ್ ಹಿಯರ್. ಫೈನ್. ಸೊ ಸ್ಟೂಡೆಂಟ್ಸ್ ಲೆಟ್ ಮಿ ಸಿ ದ ಪ್ರಾಬ್ಲಮ್ಸ್ ಹಿಯರ್. ಸೊ ಲೆಟ್ ಮಿ ಕಮ್ ಟು ದ ಫಸ್ಟ್ ಒನ್. ಸ್ಟೂಡೆಂಟ್ಸ್ ಮೊದಲನೇ ಪ್ರಾಬ್ಲಮ್ ಬರೋಣ. ಸೊ ಮೊದಲನೇ ಪ್ರಾಬ್ಲಮ್ ಅಲ್ಲಿ ಸ್ಟೂಡೆಂಟ್ಸ್ ನನಗೆ ಲೆಟ್ ಮಿ ಫೈಂಡ್ ಎ ಮೈನಸ್ ಬಿ ಇಯರ್. ಎ ಮೈನಸ್ ಬಿ ಅಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ ಎ ಅಲ್ಲಿರೋ ಎಲಿಮೆಂಟ್ಸ್ ಬಿ ಅಲ್ಲಿ ಇರಬಾರ್ದು ಅಷ್ಟೇ. ಸೊ 3 ಇದೆಯಾ? ಇಲ್ಲಿಲ್ಲ, ಬರ್ಕೋಬಹುದು. ಓಕೆ, ನೆಕ್ಸ್ಟ್ 6 ಇಲ್ಲಿದೆಯಾ? ಇಲ್ಲ, ಬರ್ಕೋಬಹುದು. 9 ಇಲ್ಲಿದೆಯಾ? ಇಲ್ಲ, ಬರ್ಕೊಳ್ಳಿ. 12 ಇಲ್ಲಿದೆಯಾ? ಇದೆ, ಬರ್ಕೋಬಾರ್ದು. 15 ಇಲ್ಲಿಲ್ಲ, ಬರ್ಕೊಳ್ಳಿ. ಓಕೆ, 18 ಇಲ್ಲಿದೆಯಾ? ಇಲ್ಲ, ಬರ್ಕೊಳ್ಳಿ. 21 ಇಲ್ಲಿದೆಯಾ? ಇಲ್ಲ, ಬರ್ಕೊಳ್ಳಿ. ಮುಗೀತು ಸ್ಟೂಡೆಂಟ್, ದಟ್ಸ್ ಆಲ್. ಓಕೆನಾ? ಸೆಕೆಂಡ್ ಒನ್ ಬರೋಣ.
ಸೆಕೆಂಡ್ ಒನ್ ಯಾವುದು ಎ ಮೈನಸ್ ಸಿ. ಸೊ ಎ ಮೈನಸ್ ಸಿ ಏನಾಗುತ್ತೆ ಸ್ಟೂಡೆಂಟ್ಸ್, ಈಗ ಎ ಮತ್ತೆ ಸಿ ನ ಕಂಪೇರ್ ಮಾಡಿ. 3 ಇಲ್ಲಿದೆಯಾ, ಇಲ್ಲ, ಸೊ ಯು ಕ್ಯಾನ್ ರೈಟ್. 6, ಎಸ್ ಇಟ್ ಇಸ್ ದೇರ್, ಯು ಕಾಂಟ್ ರೈಟ್. 6 ಇಲ್ಲಿದೆ, ಇಲ್ಲೂ ಇದೆ, ಬರ್ಕೊಳಕ್ಕಾಗಲ್ಲ. 9 ಅನ್ನೋದಲ್ಲಿ ಇದೆಯಾ, ಇಲ್ಲ, ಸೊ ಬರ್ಕೊಳ್ಳಿ. ನೆಕ್ಸ್ಟ್ 12 ಇದೆಯಾ, ಎಸ್ ಇದೆ, ಬರ್ಕೊಳಂಗಿಲ್ಲ. 15 ಅಲ್ಲಿ ಇಲ್ಲ, ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಇನ್ಯಾವುದು 18 ಸ್ಟೂಡೆಂಟ್ಸ್ ಅಲ್ಲಿ ಇದೆಯಾ, ಇಲ್ಲ, ಬರ್ಕೊಳ್ಳಿ. ಓಕೆ, 21 ಅಲ್ಲಿ ಇಲ್ಲ, ಬರ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ಎ ಮೈನಸ್ ಸಿ. ಫೈನ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಎ ಮೈನಸ್ ಡಿ. ಸೊ ಥರ್ಡ್ ಒನ್ ಇಸ್ ಎ ಮೈನಸ್ ಡಿ. ಎಲ್ಲ ಪ್ರಾಬ್ಲಮ್ಸ್ ನಾನು ಮಾಡೋದಿಲ್ಲ ಸ್ಟೂಡೆಂಟ್ಸ್, ಒಂದು 4 ಪ್ರಾಬ್ಲಮ್ ಅಷ್ಟೇ ಮಾಡಿಸ್ತೀನಿ, ಉಳಿದಿರೋದು ನೀವು ಮಾಡಬೇಕು. ಎ ಮೈನಸ್ ಡಿ. ಸೊ ಎ ಮತ್ತೆ ಡಿ ಕಂಪೇರ್ ಮಾಡಿದಾಗ ಸ್ಟೂಡೆಂಟ್ಸ್ 3 ಇಲ್ಲಿಲ್ಲ, ಬರ್ಕೊಳ್ಳಿ. ಓಕೆ, 6 ಸ್ಟೂಡೆಂಟ್ಸ್ ಇಲ್ಲಿದೆಯಾ, ಇಲ್ಲ, ಬರ್ಕೊಳ್ಳಿ. 9 ಇಲ್ಲ, ಬರ್ಕೋಬಹುದು. ನೆಕ್ಸ್ಟ್ 12 ಬರ್ಕೋಬಹುದು. 15 ಬರ್ಕೊಳಕ್ ಸಾಧ್ಯ ಇಲ್ಲ ಸ್ಟೂಡೆಂಟ್ಸ್, ಯಾಕಂದ್ರೆ 15 ಇಲ್ಲೂ ಇದೆ, ಇಲ್ಲೂ ಇದೆ. ನೆಕ್ಸ್ಟ್ 18 ಬರಿಬಹುದು. ನೆಕ್ಸ್ಟ್ 21 ಬರಿಬಹುದು. ಫೈನ್. ಸೊ ನೆಕ್ಸ್ಟ್ ಫೋರ್ತ್ ಒನ್ ಸ್ಟೂಡೆಂಟ್ಸ್, ಫೋರ್ತ್ ಒನ್ ಏನಿದೆ, ಬಿ ಮೈನಸ್ ಎ. ಸೊ ಬಿ ಮೈನಸ್ ಎ ಅಂತ ಬಂದಾಗ ಸ್ಟೂಡೆಂಟ್ಸ್ ಕಂಪ್ಯಾರಿಸನ್ ಹೇಗೆ ಮಾಡ್ತೀವಿ, ಫಸ್ಟ್ ಇಲ್ಲಿಂದ ಎಲಿಮೆಂಟ್ಸ್ಗಳು ನೋಡ್ತೀನಿ. 4 ಇಲ್ಲಿದೆಯಾ, ಇಲ್ಲ, ಸೊ ಬರ್ಕೊಳ್ಳಿ. 8 ಇಲ್ಲಿದೆಯಾ, ಇಲ್ಲ, ಸೊ ಬರ್ಕೋಬಹುದು. 12 ಇಲ್ಲಿದೆಯಾ, ಎಸ್ ಇದೆ, ಬರ್ಕೊಳ್ಳಂಗಿಲ್ಲ. 16 ಇಲ್ಲಿದೆಯಾ, ಇಲ್ಲ, ಸೊ ಬರ್ಕೊಳ್ಳಿ. 20 ಇಲ್ಲಿದೆಯಾ, ಇಲ್ಲ, ಸೊ ಬರ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ಸ್ಟೂಡೆಂಟ್ಸ್ ಬಿ ಮೈನಸ್ ಎ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್. ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಟ್ರೈ ದ ರಿಮೈನಿಂಗ್ ಪ್ರಾಬ್ಲಮ್ಸ್ ಅಂಡ್ ಕ್ರಾಸ್ ವೆರಿಫೈ ವಿತ್ ದ ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸ್ ಗಿವನ್ ಎಟ್ ಲಾಸ್ಟ್. ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಸೊ ಲೆಟ್ ಮಿ ಮೂವ್ ಆನ್ ಫರ್ದರ್ ಸ್ಟೂಡೆಂಟ್ಸ್. Let me move on further. Yes. So here students, what is x minus y, what is y minus x, and what is x intersection y ಅಂತ ಕೇಳ್ತಿದ್ದಾರೆ ನೋಡಿ ಸ್ಟೂಡೆಂಟ್ಸ್. ಇದರಲ್ಲಿ x minus y ಅಂತ ಬಂದಾಗ ಎ ಬಿ ಸಿ ಡಿ ಇದೆ, ಇಲ್ಲಿ ಎಫ್ ಬಿ ಡಿ ಜಿ ಇದೆ. ಎ ಇಲ್ಲಿದೆಯಾ, ಇಲ್ಲ, ಬರ್ಕೊಳ್ಳಿ. ಬಿ ಇಲ್ಲಿದೆಯಾ, ಇದೆ, ಬರ್ಕೊಳ್ಳಂಗಿಲ್ಲ. ಸಿ ಇಲ್ಲಿಲ್ಲ, ಬರ್ಕೋಬಹುದು. ಡಿ ಇದೆ, ಬರ್ಕೊಳ್ಳಂಗಿಲ್ಲ, ಮುಗೀತು. ಸೆಕೆಂಡ್ ಒನ್ y minus x. ಸೊ y ಮೈನಸ್ ಎಕ್ಸ್ ಅಂತ ಅಂದಾಗ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಿ. ಎಫ್ ಇಲ್ಲಿದೆಯಾ, ಇಲ್ಲ, ಬರ್ಕೊಳ್ಳಿ. ಬಿ ಇಲ್ಲಿದೆಯಾ, ಇದೆ, ಬರ್ಕೊಳ್ಳಂಗಿಲ್ಲ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಡಿ ಇಲ್ಲಿದೆಯಾ, ಇದೆ, ಬರ್ಕೊಳ್ಳಂಗಿಲ್ಲ. ನೆಕ್ಸ್ಟ್ ಜಿ, ಹೌದಲ್ಲ, ರೈಟ್, ಹೌದಲ್ಲ ಸ್ಟೂಡೆಂಟ್ಸ್, ರೈಟ್. ಎ ಮತ್ತೆ ಸಿ ಆಗಿತ್ತಲ್ಲಿ, ಎಸ್, ಎಫ್ ಮತ್ತೆ ಜಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಮೂರನೇದು ಎಕ್ಸ್ ಇಂಟರ್ಸೆಕ್ಷನ್ ವೈ. ಸೊ ಎಕ್ಸ್ ಇಂಟರ್ಸೆಕ್ಷನ್ ವೈ ಮಾಡಿದಾಗ ಏನ್ ಬಂತು ಸ್ಟೂಡೆಂಟ್ಸ್, ವಿ ನೀಡ್ ಟು ರೈಟ್ ದ ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ದಿಸ್ ಅಂಡ್ ದಿಸ್. ಏನೇನ್ ಕಾಮನ್ ಎಲಿಮೆಂಟ್ಸ್ ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ, ಬಿ ಮತ್ತೆ ಡಿ ಆರ್ ಕಾಮನ್, ಸೊ ವಿ ಕ್ಯಾನ್ ಸಿ ದಟ್ ಬಿ ಅಂಡ್ ಡಿ ಆರ್ ಕಾಮನ್ ಇಯರ್. ಹೌದಲ್ವಾ ಸ್ಟೂಡೆಂಟ್ಸ್? ಹಿಯರ್ ಸ್ಟೂಡೆಂಟ್ಸ್ ಇದನ್ನ ಅಬ್ಸರ್ವ್ ಮಾಡಿದ್ರೆ ಏನ್ ಗೊತ್ತಾಗತ್ತೆ, ವಾಚ್ ಇಯರ್ ಸ್ಟೂಡೆಂಟ್ಸ್ ಇನ್ ದ ವೆನ್ ಡಯಾಗ್ರಾಮ್. ಇದೊಂದು ಪ್ರಾಪರ್ಟಿ ಇದೆ, ಪ್ಲೀಸ್ ವಾಚ್ ಇಯರ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಸಪೋಸ್ ಇಫ್ ಐ ರೈಟ್ ಲೈಕ್ ದಿಸ್, ಓಕೆ, ಸೊ ಅಂಡ್ ಹಿಯರ್ ದಿಸ್ ಇಸ್ ದ ವೆನ್ ಡಯಾಗ್ರಾಮ್ ಐ ಆಮ್ ರೈಟಿಂಗ್ ಸ್ಟೂಡೆಂಟ್ಸ್, and let me write like this. This is U, universal set A and B. And students, I will mark with the different colors now. Please watch. So I will mark this with blue. Okay. And next I will mark with some green color. Idana green color in the mark madirthin students. And this I will mark with some, yes, pink color in the mark ಮಾಡ್ತೀನಿ. ಓಕೆ, ಸೊ ಅದೇ ಕಲರ್ಸ್ ಇಂದ ಸ್ಟೂಡೆಂಟ್ಸ್ ಕೆಳಗಡೆ ಬರಿತಾ ಹೋಗ್ತೀನಿ. ಇದೇನಿದು ಅಂತ, ದಿಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಬಿ ಮೈನಸ್ ಎ. ಓಕೆ, ಸೊ ಅವರೇ ಕೊಟ್ಟಿರೋ ರೀತಿ ಬರ್ಕೊಂಡು ಹೋಗೋಣ. ಸೊ ಅವ್ರು ಕೊಟ್ಟಿರೋ ರೀತಿ ಬರೆದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ, ಸೊ ಲೆಟ್ ಮೀ, ಎಸ್, ಸೊ ಸ್ಟೂಡೆಂಟ್ಸ್ ಲೆಟ್ ಮೀ ಯೂಸ್ ದ ಸೇಮ್ ಥಿಂಗ್ಸ್ ವಾಟ್ ಎವರ್ ದೇ ಹ್ಯಾವ್ ಗಿವನ್. ಎಕ್ಸ್ ಮತ್ತೆ ವೈ ಕೊಟ್ಟಿದ್ರೆ ನಾನು ಎಕ್ಸ್ ಮತ್ತೆ ವೈನೇ ಬರಿತೀನಿ. ಸೊ ಆಗ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಎಕ್ಸ್ ಅಂಡ್ ವೈ. ಸೊ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ ಇದರಲ್ಲಿ ಸ್ಟೂಡೆಂಟ್ಸ್. ಸೊ ಫಸ್ಟ್ ಲೆಟ್ ಮಿ ಟೇಕ್ ದ ಪಿಂಕ್ ಕಲರ್. ದಿಸ್ ಇಸ್ ನಥಿಂಗ್ ಬಟ್ ವೈ ಮೈನಸ್ ಎಕ್ಸ್. ಹೌದಲ್ಲ? ಅಂಡ್ ಸ್ಟೂಡೆಂಟ್ಸ್ ಇದು ನೆಕ್ಸ್ಟ್ ಒನ್ ಬಂದಾಗ ಸ್ಟೂಡೆಂಟ್ಸ್ ವಾಟ್ ಇಸ್ ದಿಸ್, ದಿಸ್ ಇಸ್ ಎಕ್ಸ್ ಇಂಟರ್ಸೆಕ್ಷನ್ ವೈ, ಎಕ್ಸ್ ಇಂಟರ್ಸೆಕ್ಷನ್ ವೈ. ಅಂಡ್ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್ ಬ್ಲೂ ಕಲರ್ ಅಲ್ಲಿ ಬರೆಯೋದು, ದಿಸ್ ಇಸ್ ಎಕ್ಸ್ ಮೈನಸ್ ವೈ. ಏನಕ್ಕೆ ಇದನ್ನ ಬರ್ದಿದ್ದೀನಿ ಅಂದ್ರೆ ಸ್ಟೂಡೆಂಟ್ಸ್ ನೋಡಿ, ಯಾವುದನ್ನೇ ಎರಡನ್ನು ತಗೊಳ್ಳಿ ಒಟ್ಟಿಗೆ. ಸೊ ಯಾವುದನ್ನೇ ಎರಡನ್ನೇ ಒಟ್ಟಿಗೆ ತಗೊಂಡ್ರೆ ಸ್ಟೂಡೆಂಟ್ಸ್ ಪೇರ್ ವೈಸ್ ತಗೊಳ್ಳಿ. ಇದನ್ನ ಮತ್ತೆ ಇದನ್ನ ಇಂಟರ್ಸೆಕ್ಷನ್ ಮಾಡಿ ಎಂಟಿ ಬರುತ್ತೆ, ಪೇರ್ ವೈಸ್. ಸೊ ಫಸ್ಟ್ ಇದನ್ನ ಮತ್ತೆ ಇದನ್ನ ತಗೊಳ್ಳಿ, ಇವೆರಡನ್ನ ಇಂಟರ್ಸೆಕ್ಷನ್ ಮಾಡಿ ಪೇರ್ ವೈಸ್ ಮಾಡಿದಾಗ ಎಂಟಿ ಬರುತ್ತೆ. ಇದನ್ನ ತಗೊಳ್ಳಿ, ಎಂಟಿ ಬರುತ್ತೆ. ಇದನ್ನ ಮತ್ತೆ ಇದನ್ನ ತಗೊಳ್ಳಿ ಸ್ಟೂಡೆಂಟ್ಸ್, ಎಂಟಿ ಬರುತ್ತೆ. ಹೌದಲ್ಲ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ನಾನು ಪೇರ್ ವೈಸ್ ಏನೇ ತಗೊಂಡ್ರು ಇಲ್ಲಿ, ಓಕೆ, ಸೊ ಪೇರ್ ವೈಸ್ ಏನೇ ತಗೊಂಡ್ರು ಸ್ಟೂಡೆಂಟ್ಸ್, ದೇ ಆರ್ ಪೇರ್ ವೈಸ್ ಡಿಸ್ಜಾಯಿಂಟ್ ಸೆಟ್ಸ್. ಸೊ ಪೇರ್ ವೈಸ್ ದೇ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಸ್ಟೂಡೆಂಟ್ಸ್. therefore we shall write a note. Note is students, the note is
notice if x y are any two sets, if x and y are any two sets, then x minus y comma y minus x and x intersection y are pairwise disjoint sets, are pairwise disjoint sets, are pairwise disjoint sets. ಇದನ್ನ ಮರಿಬಾರದು ಸ್ಟೂಡೆಂಟ್ಸ್. ದಿಸ್ ಆರ್ ಆಲ್ pairwise disjoint sets. ಮೂರನ್ನು ಒಟ್ಟಿಗೆ ಇಂಟರ್ಸೆಕ್ಷನ್ ಮಾಡಿದ್ರು ಕೂಡ ಎಂಟಿನೇ. ಸೊ ಡಿಸ್ಜಾಯಿಂಟ್ ಯೂಶುವಲಿ 2 ಸೆಟ್ ತಗೊಳ್ತೀವಿ, 3 ಸೆಟ್ಗೂ ತಗೋಬಹುದು. ಸೊ ನಾನೇನು ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್, pairwise disjoint sets ಅಂತ ಹೇಳ್ತಾ ಇದ್ದೀನಿ. Okay, if we get empty, it is called as disjoint. So this is pairwise disjoint sets. Fine. Students, let me move on to the next thing. Okay. So if R is a set of real numbers and Q is a set of irrational numbers, then what is R minus Q? ಅಂದ್ರೆ ಸ್ಟೂಡೆಂಟ್ಸ್ ರಿಯಲ್ ನಂಬರ್ಸ್ ಅಲ್ಲಿ ಎಲ್ಲಾ ರ್ಯಾಷನಲ್ ನಂಬರ್ಸ್ ಗಳನ್ನ ತೆಗೆದ್ಬಿಡಿ. ನಮಗೆ ಗೊತ್ತಿದೆ ಸ್ಟೂಡೆಂಟ್ಸ್, ರಿಯಲ್ ನಂಬರ್ಸ್ ಕ್ಯಾನ್ ಬಿ ರಿಟನ್ ಇನ್ two ways. Real numbers can be partitioned into two things. What is that? One is rational numbers. Rational numbers ಕೆಳಗಡೆ ಏನೇನು ಬರುತ್ತೆ ಸ್ಟೂಡೆಂಟ್ಸ್? What all things we get under rational numbers? Rational numbers ಕೆಳಗಡೆ ಇಂಟಿಜರ್ಸ್ ಬರುತ್ತೆ, ಅದ್ರ ಕೆಳಗಡೆ ನ್ಯಾಚುರಲ್ ನಂಬರ್ಸ್ ಬರುತ್ತೆ, ಹೌದಲ್ವಾ? ರೈಟ್. ಸೊ ಬಟ್ ಇದ್ರ ಕೆಳಗಡೆ ಸ್ಟೂಡೆಂಟ್ಸ್ ಇರ್ರಾಷನಲ್ ನಂಬರ್ಸ್ ಬಂತು, ಇರ್ರಾಷನಲ್ ನಂಬರ್ಸ್. ಸೊ ಅವ್ರೇನ್ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್, ಈ ರಿಯಲ್ ನಂಬರ್ಸ್ ಆರ್ ರಿಯಲ್ ನಂಬರ್ಸ್, ಇದರಲ್ಲಿ ಮೈನಸ್ ಕ್ಯೂ ಅಂದ್ರೆ ಇದನ್ನೆಲ್ಲಾನು ಡಿಲೀಟ್ ಮಾಡ್ಬಿಡ್ಬೇಕು. ರಿಯಲ್ ನಂಬರ್ಸ್ ಅಲ್ಲಿ ಇದನ್ನೆಲ್ಲಾನು ಡಿಲೀಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಉಳ್ಕೊಳ್ಳೋದು ಯಾವುದು? ಇರ್ರಾಷನಲ್ ನಂಬರ್ಸ್. ಸೊ ವಾಟ್ ವಿ ಗೆಟ್ ಹಿಯರ್, ವಿ ಗೆಟ್ ಸೆಟ್ ಆಫ್ ಇರ್ರಾಷನಲ್ ನಂಬರ್ಸ್. ಸೊ ವಿ ಗೆಟ್ ಸ್ಟೂಡೆಂಟ್ಸ್ ಸೆಟ್ ಆಫ್ ಇರ್ರಾಷನಲ್ ನಂಬರ್ಸ್. ವಿ ಗೆಟ್ ಸೆಟ್ ಆಫ್ ಇರ್ರಾಷನಲ್ ನಂಬರ್ಸ್. ದಟ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಥಿಂಗ್ ಸ್ಟೂಡೆಂಟ್ಸ್. ಎಸ್, ಇಟ್ ಇಸ್ ದ ಸೇಮ್ ಥಿಂಗ್. 2 ಸಲ ಅದೇ ಕ್ವಶನ್ ಬಂದಿದೆ. ಫೈನ್ ಸ್ಟೂಡೆಂಟ್ಸ್, ಇದರಲ್ಲಿ ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ಕೇಳ್ತಿದ್ದಾರೆ ಅಂಡ್ ದೇ ಆರ್ ಆಸ್ಕಿಂಗ್ ಟು ಜಸ್ಟಿಫೈ ದ ಆನ್ಸರ್ಸ್. ಸೊ ಮೊದಲನೇದಲ್ಲಿ ಸ್ಟೂಡೆಂಟ್ಸ್ ಆರ್ ದಿಸ್ ಡಿಸ್ಜಾಯಿಂಟ್, ಇಂಟರ್ಸೆಕ್ಷನ್ ಮಾಡಿ ಸ್ಟೂಡೆಂಟ್ಸ್. ಇದು ಇಂಟರ್ಸೆಕ್ಷನ್ ಮಾಡಿದ್ರೆ ಏನ್ ಬರ್ತಿದೆ? 3 ಬರ್ತಾ ಇದೆ, ವಿಚ್ ಇಸ್ ನಾಟ್ ಈಕ್ವಲ್ ಟು ಎಂಟಿ. therefore the statement is false. The statement is false. The statement is false. ಓಕೆನಾ? ಇಲ್ಲ ರೀಸನ್ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್, ಯಾಕಂದ್ರೆ ಇಂಟರ್ಸೆಕ್ಷನ್ ಮಾಡಿದಾಗ ಏನ್ ಬಂತು? ಎಂಟಿ ಬಂತು. ಓಕೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಅ ಬಿಟ್ ಡೀಟೇಲಿ. ಸೊ ಹೇಗೆ ಬರೀಬಹುದು ಅಂತಂದ್ರೆ, ಇಯರ್ 2 3 4 5 intersection with 3 6 equals to 3 not equal to empty. Therefore the statement is false. Okay na? Therefore the statement is false. So let me come to the second one students. Second one barana. Second one students, iverde intersection ಮಾಡಿ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ ಎ ಇ ಐ ಓ ಯು and intersection with students ಎ ಬಿ ಸಿ ಡಿ. ನೋಡಿ ಸ್ಟೂಡೆಂಟ್ಸ್, ಎರಡು ಇಂಟರ್ಸೆಕ್ಷನ್ ಮಾಡಿದಾಗ ಯಾವ್ದು ಕಾಮನ್ ಬಂತು? ಎ ಕಾಮನ್ ಬಂತಲ್ವಾ, ವಿಚ್ ಇಸ್ ಈಕ್ವಲ್ ಟು ಎ, ನಾಟ್ ಈಕ್ವಲ್ ಟು ಎಂಟಿ ಸೆಟ್. therefore the statement is false. therefore the statement is false. ಯಾಕೆ ಫಾಲ್ಸ್? ಅವ್ರೇನ್ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್? ಅವ್ರೇನ್ ಹೇಳ್ತಾ ಇದ್ದಾರೆ ಇದರಲ್ಲಿ? ಅವ್ರು ಹೇಳ್ತಾ ಇರೋದು ಡಿಸ್ಜಾಯಿಂಟ್ ಅಂತ. ಇದು ಡಿಸ್ಜಾಯಿಂಟ್ ಅಲ್ಲ ಅಲ್ವಾ? ರೈಟ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಮೂರನೇದಕ್ಕೆ ಬರೋಣ. ಸೊ ಮೂರನೇದ್ರಲ್ಲಿ ನೋಡಿ 2 6 10 14 intersection with 3 7 11 15 3 7 11 15 ಎರಡನ್ನು ಇಂಟರ್ಸೆಕ್ಷನ್ ಮಾಡಿದಾಗ ಸ್ಟೂಡೆಂಟ್ಸ್ ಏನಾದರೂ ಎಂಟಿ ಬಂತಾ? ಎಸ್, ವಿ ಗಾಟ್ ಎಂಟಿ ಸೆಟ್ ಸ್ಟೂಡೆಂಟ್ಸ್. therefore the statement is true. The statement is true. The statement is true. Okay, fourth one students, 2 6 10 ಇದೆ, 3 7 11 ಇದೆ. again it is also true. so here 3 6, sorry, first one is 2 6 10 2 6 10 and the second one is students 3 7 11. okay, so intersection ಮಾಡಿದ್ರೆ empty ಬರುತ್ತೆ ಸ್ಟೂಡೆಂಟ್ಸ್. therefore the statement is true. therefore the statement is true. I hope you are understood students. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ.
ಐ ಥಿಂಕ್ ಇಲ್ಲಿಗೆ ಈ ಎಕ್ಸಸೈಸ್ ಮುಗಿಯುತ್ತೆ. ಎಸ್, ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ದ, ಎಸ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಂಪ್ಲೀಟೆಡ್ ದ ಫೋರ್ತ್ ಎಕ್ಸಸೈಸ್. ಸೊ ಇನ್ನೊಂದು ಎಕ್ಸಸೈಸ್ ಉಳ್ಕೊಂಡಿದೆ ಸ್ಟೂಡೆಂಟ್ಸ್, ಅದು ಕಾಂಪ್ಲಿಮೆಂಟ್ ಮೇಲೆ ಬರುತ್ತೆ. ಓಕೆ, ಸೊ ವಿ ಶಲ್ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ನೌ ದ ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್. ಸೊ ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಅಂದ್ರೆ ಏನು ಅಂತ ನೋಡೋಣ ಸ್ಟೂಡೆಂಟ್ಸ್. ಓಕೆನಾ, ಫೈನ್. ಸೊ ಸ್ಟೂಡೆಂಟ್ಸ್, ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಅಂತ ಏನು ಅಂತ ನೋಡೋಣ ಈಗ. ಎಸ್ ಸ್ಟೂಡೆಂಟ್ಸ್, ನೌ we shall discuss about the complement of sets. So complement of sets andre enu? Okay, complement of a set, complement of a set. Okay, first let me write the definition students. Let U be the universal set, let U be the, let U be the universal set, let U be the universal set, and let U be the universal set, and let A be the subset of U, and let A be the subset, and let A be the subset of U. Let U be the universal set and let A be the subset of U. Then the complement of A, then the complement of A, then the complement of A denoted by A complement, A dash ಅಂತ ಬರಿತೀವಿ ಸ್ಟೂಡೆಂಟ್ಸ್, A dash or ಈ ತರನು ಬರಿತೀವಿ, AC ಅಂತನು, A power C. Okay, A power dash or A power C. Okay, so A complement ಅಂತಂದ್ರೆ ಈ ರೀತಿ symbols ಯೂಸ್ ಮಾಡ್ತೀವಿ. Then the complement of A denoted by A dash or AC is a set of all elements, is a set of all elements, is a set of all elements which are, is a set of all elements which are present in, which are present in A, sorry, which are present in U, but not in A, but not in A, is a set of all elements which are present in U but not in A. ಅಂದ್ರೆ A dash ಅಲ್ಲಿ ಎಲಿಮೆಂಟ್ಸ್ ಇರ್ಬೇಕಂತಂದ್ರೆ A dash ಅಲ್ಲಿ ನಾವು ಬರ್ಕೊಳ್ಳೋ ಎಲಿಮೆಂಟ್ಸ್ U ಅಲ್ಲಿ ಇರಬೇಕು ಬಟ್ A ಅಲ್ಲಿ ಇರಬಾರ್ದು. ಓಕೆನಾ, U ಅಲ್ಲಿ ಇರಬೇಕು ಬಟ್ A ಅಲ್ಲಿ ಇರಬಾರ್ದು. ಹಾಗಾದ್ರೆ ಸ್ಟೂಡೆಂಟ್ಸ್ ಅದನ್ನೇನಂತ ಬರಿತೀವಿ, therefore A dash is also written as A dash is also written as students U minus A. ಹೌದಲ್ವಾ, ಯು ಅಲ್ಲಿ ಇರಬೇಕು ಬಟ್ ಎ ಅಲ್ಲಿ ಇರಬಾರ್ದು ಅಂದ್ರೆ ಅದೇ ಮೀನಿಂಗ್ ಅಲ್ವಾ ಸ್ಟೂಡೆಂಟ್ಸ್. ಎ ಅಲ್ಲಿ ಇರಬೇಕು ಬಿ ಅಲ್ಲಿ ಇರಬಾರ್ದು, ಏನಂತ ಬರಿತೀವಿ, ಎ ಮೈನಸ್ ಬಿ. ಯು ಅಲ್ಲಿ ಇರಬೇಕು ಎ ಅಲ್ಲಿ ಇರಬಾರ್ದು, ಏನಂತ ಬರಿತೀವಿ, ಯು ಮೈನಸ್ ಎ. ರೈಟ್, ಹಾಗಾದ್ರೆ ಸ್ಟೂಡೆಂಟ್ಸ್ ಈ ರೀತಿ ಬರಿತೀವಿ ಯು ಮೈನಸ್ ಎ. ದಿಸ್ ಇಸ್ ಈಕ್ವಲ್ ಟು ವಾಟ್ ಸ್ಟೂಡೆಂಟ್ಸ್, ದಿಸ್ ಇಸ್ ನಥಿಂಗ್ ಬಟ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್, ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಯು and x belongs to U and x does not belongs to A. X belongs to U and x does not belongs to A. The set of all x such that x belongs to U and x does not belongs to A. So this is called as what, complement students. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? x ಅನ್ನೋದು U ಅಲ್ಲಿ ಇರಬೇಕು ಬಟ್ ಎಲ್ಲಿರಬಾರ್ದು, A ಅಲ್ಲಿ ಇರಬಾರ್ದು. So if I write the Venn diagram representation students, so Venn diagram representation, Venn diagram representation. So what is the Venn diagram representation for this? Let us see students. Venn diagram representation. So in this Venn diagram representation students, we write the set like this. So and inside we shall write only one set. Okay, so ಈಗ ನೋಡಿ students, this is U and this is A. Okay, and A dash ಅಂದ್ರೆ ಏನು ಸ್ಟೂಡೆಂಟ್ಸ್, A ಅಂತಂದ್ರೆ ಒಳಗಡೆ ಇರೋದಿಲ್ಲ, ಹೌದಾ, ಇನ್ಸೈಡ್ ಇಸ್ ದೇರ್, ವಾಟ್ ಎವರ್ ಐ ರೈಟ್ ಇಟ್ ಇಸ್ A. ಹಾಗಾದ್ರೆ ಸ್ಟೂಡೆಂಟ್ಸ್ A dash ಏನು ಬರುತ್ತೆ, ಇಟ್ ಈಸ್ ಔಟ್ಸೈಡ್ A. ಸೊ A ಗಿಂತ ಆಚೆ ಏನಿದೆ ಸ್ಟೂಡೆಂಟ್ಸ್ ಅದನ್ನ ನಾನು ಶೇಡ್ ಮಾಡ್ತಾ ಹೋಗ್ತೀನಿ. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ A dash. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಹಂಗಾದ್ರೆ ಕಾಂಪ್ಲಿಮೆಂಟ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, ಕಾಂಪ್ಲಿಮೆಂಟ್ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ, ರೈಟ್. ಸೊ ಸ್ಟೂಡೆಂಟ್ಸ್ ದಿಸ್ ಇಸ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟ್. ಓಕೆ, ಸೊ ಯು ಅಲ್ಲಿ ಇರಬೇಕು ಬಟ್ ಎ ಅಲ್ಲಿ ಇರಬಾರ್ದು. ಎಕ್ಸಾಂಪಲ್ ತಗೊಂಡಾಗ ಸ್ಟೂಡೆಂಟ್ಸ್ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಲೆಟ್ ಮಿ ಟೇಕ್ ಸರ್ಟನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ನಾವು. ಸೊ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಮೊದಲನೇದು
example, if u equals to, suppose I take universal set like this, 1 2 3 4 5 6 7 8 9 10 ಅಂತ ಬರೀತೀನಿ. And a equals to, students, let me write 2 3 9 10 ಅಂತ ಬರೀತೀನಿ. Okay, therefore a dash ಅಂದ್ರೆ ಏನು ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ u minus a. ಹಾಗಾದ್ರೆ u ಅಲ್ಲಿ ಇರಬೇಕು, a ಅಲ್ಲಿ ಇರಬಾರ್ದು. 1 ಇಲ್ಲಿಲ್ಲ, ಬರ್ಕೊಳ್ಳಿ. 2 ಇಲ್ಲಿದೆ, ಬರ್ಕೋಬೇಡಿ. 3 ಇಲ್ಲಿದೆ, ಬರ್ಕೋಬೇಡಿ. 4 ಇಲ್ಲಿಲ್ಲ, ಬರ್ಕೊಳ್ಳಿ. 5 ಇಲ್ಲಿಲ್ಲ, ಬರ್ಕೊಳ್ಳಿ. 6 ಇಲ್ಲ, 7 ಇಲ್ಲ, 8 ಇಲ್ಲ, ಅಷ್ಟೇ. 9 ಮತ್ತೆ 10 ಇದೆ, ಬರ್ಕೋಬೇಡಿ. ಓಕೆನಾ? ಸೊ ನಾವು ಸ್ಟೂಡೆಂಟ್ಸ್, ಲೆಟ್ ಮಿ ರೈಟ್ ದ ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಹಿಯರ್. ಸೊ ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್. So previously students, sorry, yes, ಇದನ್ನ a dash ಅಂತ ಬರೆಯೋಣ. This is a dash. Okay, okay. So ಇಲ್ಲಿ ಬಂದಾಗ ಸ್ಟೂಡೆಂಟ್ಸ್, let me write a circle inside here. So this is u and this is a. So ಎಲಿಮೆಂಟ್ಸ್ ಗಳನ್ನ ಬರ್ಕೊಂಡು ಬರೋಣ ಸ್ಟೂಡೆಂಟ್ಸ್. ಎಲಿಮೆಂಟ್ಸ್ ಗಳು ಏನಾಗುತ್ತೆ ಇದರಲ್ಲಿ? So what are the elements represent associated students here? So we get the elements. First ಒಳಗಡೆ ಇರೋದು ಬರ್ಕೊಂಡು ಬರೋಣ ಸ್ಟೂಡೆಂಟ್ಸ್. 2 3. ಸೊ ಒಳಗಡೆ ಏನೇನು ಎಲಿಮೆಂಟ್ಸ್ ಇದೆ ಇಲ್ಲಿ? 2 3 9 10. ಓಕೆ, ಅಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಆಚೆ ಬರೆಯೋಣ. ಸೊ ಆಚೆ ಏನೇನು ಎಲಿಮೆಂಟ್ಸ್ ಇದೆ ಇದರಲ್ಲಿ? ವಾಟ್ ಆರ್ ದಿ ಎಲಿಮೆಂಟ್ಸ್ ರಿಟರ್ನ್ ಔಟ್ ಸೈಡ್? ಇಟ್ ಇಸ್ 1 4 5 6 7 8. ಓಕೆ, 6 7 8. ಫೈನ್. ಓಕೆ, ಸೊ ಸ್ಟೂಡೆಂಟ್ಸ್ ಹಾಗಾದ್ರೆ ಇಲ್ಲಿ ಎಲಿಮೆಂಟ್ಸ್, ಓಕೆ, ಯಾವ್ದನ್ನ ಬರ್ಕೋಬೇಕು ಸ್ಟೂಡೆಂಟ್ಸ್? ಯಾವ್ದನ್ನ ಶೇಡ್ ಮಾಡ್ಬೇಕು? 1 4 5 6 7 8 ಅಲ್ವಾ? ಅದು ಆಚೆ ಅಲ್ವಾ ಸ್ಟೂಡೆಂಟ್ಸ್ ಇರೋದು? ಇಟ್ ಇಸ್ ಕಂಪ್ಲೀಟ್ಲಿ ರಿಟರ್ನ್ ಔಟ್ ಸೈಡ್. ಸೊ ಆಚೆ ಇರೋದನ್ನ ಶೇಡ್ ಮಾಡ್ತಾ ಬರ್ತೀನಿ. ಓಕೆ, ಸೊ ವಿ ಜಸ್ಟ್ ಶೇಡ್ ದ ಥಿಂಗ್ಸ್ ಔಟ್ ಸೈಡ್, ರಿಟರ್ನ್ ಔಟ್ ಸೈಡ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ದೀಸ್ ಆರ್ ದ ಎಲಿಮೆಂಟ್ಸ್ ವಿಚ್ ಆರ್ ರಿಟರ್ನ್ ಔಟ್ ಸೈಡ್ ಸ್ಟೂಡೆಂಟ್ಸ್ ಬಿಲಾಂಗ್ಸ್ ಟು ಎ ಡ್ಯಾಶ್. ಸೊ ಇದೆಲ್ಲ ಸ್ಟೂಡೆಂಟ್ಸ್ ಎ ಡ್ಯಾಶ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. So students, now students here we shall see what is a dash. A dash ಅಂದ್ರೆ ಏನು ಅಂತ ಗೊತ್ತಾಯ್ತು ನಮಗೆ. ಹೌದು. ಸೊ ಈಗ ಸ್ಟೂಡೆಂಟ್ಸ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ನೋಡ್ಕೊಂಡು ಬರೋಣ. ಅದ್ರ ವೆನ್ ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಗೊತ್ತಾಗಿದೆ, ಮತ್ತೆ ಎ ಡ್ಯಾಶ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ಸ್ಟೂಡೆಂಟ್ಸ್. ಇಟ್ ಇಸ್ u minus a ಅಂತ ಗೊತ್ತಾಗಿದೆ. ಸೊ ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಮುಂಚೆ we shall see the properties now. ಸೊ ಪ್ರಾಪರ್ಟೀಸ್ ನೋಡ್ಕೊಂಡು ಬರೋಣ ಸ್ಟೂಡೆಂಟ್ಸ್. ವಾಟ್ ಆರ್ ದಿ ಪ್ರಾಪರ್ಟೀಸ್ ಅಂತ ನೋಡೋಣ. ಸೊ ಪ್ರಾಪರ್ಟೀಸ್ ಆಫ್ ಕಾಂಪ್ಲಿಮೆಂಟ್ಸ್. ಸೊ ಪ್ರಾಪರ್ಟೀಸ್ ಆಫ್ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್. ಪ್ರಾಪರ್ಟೀಸ್. ಓಕೆ, ಪ್ರಾಪರ್ಟೀಸ್. ಮೊದಲನೇದು ಸ್ಟೂಡೆಂಟ್ಸ್, ಮೊದಲನೇದು ಎ ಯೂನಿಯನ್ ಎ ಡ್ಯಾಶ್. ಸೊ ಎ ಯೂನಿಯನ್ ಎ ಡ್ಯಾಶ್ ಅಂದ್ರೆ ಸ್ಟೂಡೆಂಟ್ಸ್, ಎ ಅಲ್ಲಿರೋ ಎಲಿಮೆಂಟ್ಸ್ ಬರಿತೀವಿ, ಎ ಡ್ಯಾಶ್ ಅಲ್ಲಿರೋ ಎಲಿಮೆಂಟ್ಸ್ ಬರಿತೀವಿ. ನೋಡಿ, ಎ ಅಲ್ಲಿರೋ ಎಲಿಮೆಂಟ್ಸ್ ಮತ್ತೆ ಎ ಡ್ಯಾಶ್ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲಾ ಸೇರಿಸಿದ್ರೆ ಏನ್ ಸಿಗುತ್ತೆ ಸ್ಟೂಡೆಂಟ್ಸ್? ಯೂನಿವರ್ಸಲ್ ಸೆಟ್ ಅಲ್ವಾ? ಎ ಅಲ್ಲಿರೋ ಎಲಿಮೆಂಟ್ಸ್ ಯೂನಿಯನ್ ದ ಎ ಡ್ಯಾಶ್. ಓಕೆ, ಇದನ್ನ ಮತ್ತೆ ಇದನ್ನ ಯೂನಿಯನ್ ಮಾಡಿ ಸ್ಟೂಡೆಂಟ್ಸ್. ಯೂನಿಯನ್ ಆಫ್ ದೀಸ್ ಟು ಇಸ್ ವಾಟ್? You get the universal set itself students. ಇದನ್ನ ಮತ್ತೆ ಇದನ್ನ ಯೂನಿಯನ್ ಮಾಡಿ you get the universal set. Therefore students, you get a union a dash is equal to universal set. So second one students, a intersection a dash. So ನೋಡಿ, ಇವೆರಡನ್ನ ಇಂಟರ್ಸೆಕ್ಷನ್ ಮಾಡಿ ಸ್ಟೂಡೆಂಟ್ಸ್. You do the intersection of these both. ಏನು ಕಾಮನ್ ಎಲಿಮೆಂಟ್ಸ್ ಇಲ್ಲ ಸ್ಟೂಡೆಂಟ್ಸ್. ಕಾಮನ್ ಎಲಿಮೆಂಟ್ಸ್ ಏನು ಇಲ್ಲ ಅಂದ್ರೆ ಏನಂತ ಬರಿತೀವಿ? We write it as empty set. ಹೌದಲ್ವಾ? ರೈಟ್. ಮೂರನೇದು ಸ್ಟೂಡೆಂಟ್ಸ್, empty set na ನೀವೇನಾದ್ರೂ ಕಾಂಪ್ಲಿಮೆಂಟ್ ಮಾಡಿದ್ರೆ you get universal set students. If you complement the empty set, you get the universal set, as well as if you complement, because students ಯಾಕೆ ಈ ರೀತಿ ಬರಿತೀವಿ ಅಂತಂದ್ರೆ, this is because u minus empty set. What is u minus empty set? This is nothing but u. Okay, next ಅದೇ ರೀತಿ u dash. u dash ಅಂದ್ರೆ ಏನು ಸ್ಟೂಡೆಂಟ್ಸ್? It is nothing but u minus u. So u minus u ಅಂದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? empty set. Okay, next fifth one, that is ಡಿ ಮಾರ್ಗನ್ಸ್ ಲಾ ಅಂತ ಕರಿತೀವಿ. ಇವೆರಡು ಲಾನ ಡಿ ಮಾರ್ಗನ್ಸ್ ಲಾ ಅಂತ ಕರಿತೀವಿ, ವಿಚ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಡಿ ಮಾರ್ಗನ್ಸ್ ಲಾ ತುಂಬಾನೇ ಇಂಪಾರ್ಟೆಂಟ್ ಇದು. ಸೊ ಅದರಲ್ಲಿ ಮೊದಲನೇದು ಸ್ಟೂಡೆಂಟ್ಸ್, ದಟ್ ಈಸ್ ಎ ಯೂನಿಯನ್ ಬಿ ಓಲ್ ಡ್ಯಾಶ್. ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಈಕ್ವಲ್ಸ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರಿತೀವಿ. ಅಂಡ್ ಸೆಕೆಂಡ್ ಒನ್ ಸ್ಟೂಡೆಂಟ್ಸ್, ಎ ಇಂಟರ್ಸೆಕ್ಷನ್ ಬಿ ಓಲ್ ಡ್ಯಾಶ್. ಎ ಇಂಟರ್ಸೆಕ್ಷನ್ ಬಿ ಓಲ್ ಡ್ಯಾಶ್ is equal to a dash union b dash. Students, these two laws are very important with these four properties. Okay, so ಎರಡು ಲಾ ಜೊತೆಗೆ ಈ ನಾಲ್ಕು ಪ್ರಾಪರ್ಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಪ್ಲೀಸ್ ಡು ನಾಟ್ ನೆಗ್ಲೆಕ್ಟ್ ದಿಸ್. ತುಂಬಾನೇ ಇಂಪಾರ್ಟೆಂಟ್ ಇದು. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ಇರುತ್ತೆ ನಿಮಗೆ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್. ದೀಸ್ ಪ್ರಾಬ್ಲಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಯರ್ ಸ್ಟೂಡೆಂಟ್ಸ್, ಎಸ್, ಸೊ ಇಯರ್ ಫೈನ್.
ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಈಗ ನಾನು ಪ್ರಾಬ್ಲಮ್ ಶುರು ಮಾಡೋಣ. ಲೆಟ್ ಮಿ ಸ್ಟಾರ್ಟ್ ದ ಪ್ರಾಬ್ಲಮ್ಸ್ ಹಿಯರ್. ಸೊ ಮೊದಲೇದಕ್ಕೆ ಬರೋಣ ಸ್ಟೂಡೆಂಟ್ಸ್ ಎ ಡ್ಯಾಶ್. ಸೊ ಲೆಟ್ ಮಿ ಕಮ್ ಟು ದ ಫಸ್ಟ್ ಒನ್. ಫಸ್ಟ್ ಒನ್ ಇಸ್ ಎ ಡ್ಯಾಶ್. ಎ ಡ್ಯಾಶ್ ಅಂದ್ರೆ ಸ್ಟೂಡೆಂಟ್ಸ್ ದಿಸ್ ಇಸ್ ಯು ಮೈನಸ್ ಎ. ಸೊ ಯು ಮೈನಸ್ ಎ ಅಂದ್ರೆ ಯು ಅಲ್ಲಿ ಇರೋದನ್ನ ಎ ಇಂದ ತೆಗೆದುಬಿಡಿ. ಓಕೆ, ಸೊ ಇವು ಏನಿದೆ 1 2 3 4 1 2 3 4 ಇಲ್ಲಿ ಪೂರ್ತಿ ಇದೆ ಸ್ಟೂಡೆಂಟ್ಸ್. ಇಲ್ದೋರೋದು ಯಾವುದು 5 6 7 8 9. ಸೊ ಬರ್ಕೊಳ್ಳಿ 5 6 7 8 9. ಸೊ ದಿಸ್ ಇಸ್ ಯುವರ್ ಎ ಡ್ಯಾಶ್. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ಬಿ ಡ್ಯಾಶ್. ಸೊ ಬಿ ಡ್ಯಾಶ್ ಅಂದ್ರೆ ಏನು ಸ್ಟೂಡೆಂಟ್ಸ್ ಯು ಮೈನಸ್ ಬಿ. ಸೊ ಯು ಮೈನಸ್ ಬಿ ಅಂದ್ರೆ ನೋಡಿ ಇಲ್ಲಿ 2 4 6 8 ಇದೆ, ಇಲ್ಲಿ 2 4 6 8 ಇದೆ ಸ್ಟೂಡೆಂಟ್ಸ್, ಬಿಟ್ಬಿಡಿ. ಸೊ ಫಸ್ಟ್ ಇಲ್ಲಿ ಇರೋದನ್ನ ಓಕೆ ಯು ಮೈನಸ್ ಬಿ ಅಂತಾನೆ ಬರೋಣ. ಲೆಟ್ ಮಿ ಕಮ್ ಟು ದ ನಾರ್ಮಲ್ ರೂಲ್. ಮುಂಚೆ ಏನಿದೆ ಅದೇ ರೂಲ್ಗೆ ಹೋಗೋಣ. ಸೊ ಯು ಮೈನಸ್ ಬಿ 1 ಇಲ್ಲಿದೆಯಾ, ಇಲ್ಲಿಲ್ಲ, ಸೊ ಬರ್ಕೊಳ್ಳಿ. 2 ಇಲ್ಲಿದೆಯಾ, ಇದೆ, ಬರ್ಕೋಬೇಡಿ. 3 ಇಲ್ಲಿದೆಯಾ ಸ್ಟೂಡೆಂಟ್ಸ್, ಇಲ್ಲ, ಬರ್ಕೊಳ್ಳಿ. ನೆಕ್ಸ್ಟ್ 5 ಇಲ್ಲ, ಬರ್ಕೊಳ್ಳಿ. ನೆಕ್ಸ್ಟ್ 7 ಇಲ್ಲ, ಬರ್ಕೊಳ್ಳಿ. 9 ಇಲ್ಲ, ಬರ್ಕೊಳ್ಳಿ. ಸೊ ಯು ಗೆಟ್ 1 3 5 7 9. ನೆಕ್ಸ್ಟ್ ಸ್ಟೂಡೆಂಟ್ಸ್ ಎ ಯೂನಿಯನ್ ಸಿ ಓಲ್ಡ್ ಡ್ಯಾಶ್. ಓಕೆ, ಅಂಡ್ ಒನ್ ಮೋರ್ ಪ್ರಾಪರ್ಟಿ ಐ ಲೆಫ್ಟ್ ಔಟ್ ಸ್ಟೂಡೆಂಟ್ಸ್. ಇನ್ನೊಂದು ಪ್ರಾಪರ್ಟಿ ಮರ್ತ್ಬಿಟ್ಟಿದ್ದೀನಿ ಇದರಲ್ಲಿ. ಸಿಕ್ಸ್ತ್ ಒನ್ ಬಂದು ಸ್ಟೂಡೆಂಟ್ಸ್ ಎ ಡ್ಯಾಶ್ ಓಲ್ಡ್ ಡ್ಯಾಶ್. ಸೊ ಎ ಡ್ಯಾಶ್ ಓಲ್ಡ್ ಡ್ಯಾಶ್ ಈಕ್ವಲ್ಸ್ ಟು ಎ. ಓಕೆ, ಇದಕ್ಕೆ ಪ್ರಾಪರ್ಟಿ ಇದೆ. ನೆಕ್ಸ್ಟ್ ಅಲ್ಲಿ ಸ್ಟೂಡೆಂಟ್ಸ್ ನೋಡಿ ಏನು ಅಂತ ಗೊತ್ತಾಗುತ್ತೆ. ಬಿಕಾಸ್ ಎ ಡ್ಯಾಶ್ ಎ ಈಕ್ವಲ್ಸ್ ಟು ಯಾಕೆ ಎ ಬರುತ್ತೆ ಅಂತಂದ್ರೆ ಎ ಡ್ಯಾಶ್ ಓಲ್ಡ್ ಡ್ಯಾಶ್ ಈಕ್ವಲ್ಸ್ ಟು ಯಾಕೆ ಎ ಬರುತ್ತೆ ಅಂತಂದ್ರೆ ಎ ಡ್ಯಾಶ್ ಓಲ್ಡ್ ಡ್ಯಾಶ್ ಅಂದ್ರೆ ಏನು ಯು ಮೈನಸ್ ಎ ಡ್ಯಾಶ್. ಯು ಮೈನಸ್ ಎ ಡ್ಯಾಶ್, ಹೌದಾ? ಸೊ ಯು ಮೈನಸ್ ಎ ಡ್ಯಾಶ್ ಅಂದ್ರೆ ಏನು ವಿ ಗೆಟ್ ಎ ಓನ್ಲಿ ಸ್ಟೂಡೆಂಟ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಇಟ್, ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ ಮಿ ಸಿ ದ ಥರ್ಡ್ ಒನ್ ಸ್ಟೂಡೆಂಟ್ಸ್. ಥರ್ಡ್ ಒನ್ ಏನಿದೆ ಸ್ಟೂಡೆಂಟ್ಸ್ ಅಲ್ಲಿ ಎ ಯೂನಿಯನ್ ಸಿ ಓಲ್ಡ್ ಡ್ಯಾಶ್. ಎ ಯೂನಿಯನ್ ಸಿ ಓಲ್ಡ್ ಡ್ಯಾಶ್. ಸೊ ಎ ಯೂನಿಯನ್ ಸಿ ಓಲ್ಡ್ ಡ್ಯಾಶ್ ಅಂದ್ರೆ ಸ್ಟೂಡೆಂಟ್ಸ್ ಯು ಮೈನಸ್ ಎ ಯೂನಿಯನ್ ಸಿ. ಸೊ ಯು ಆಲ್ರೆಡಿ ಗೊತ್ತಿದೆ ನನಗೆ. ಯು ಏನಿದೆ ಸ್ಟೂಡೆಂಟ್ಸ್ ಇಟ್ ಈಸ್ 1 2 3 4 5 6 7 8 9, ಹೌದಾ? ಮೈನಸ್ ಯೂನಿಯನ್ ಆಫ್ ಎ ಅಂಡ್ ಸಿ. ಯೂನಿಯನ್ ಆಫ್ ಎ ಅಂಡ್ ಸಿ ಅಂದ್ರೆ ಸ್ಟೂಡೆಂಟ್ಸ್ ಎ ಮತ್ತೆ ಸಿ ನ ಯೂನಿಯನ್ ಮಾಡಬೇಕು. ಏನ್ ಬರುತ್ತೆ ಸ್ಟೂಡೆಂಟ್ಸ್ ಅದು? ವಾಟ್ ವಿ ಗೆಟ್ 1 2 3 1 2 3 4, ಹೌದಾ? ನೆಕ್ಸ್ಟ್ ಸ್ಟೂಡೆಂಟ್ಸ್ 5 ಮತ್ತೆ 6. ದಿಸ್ ಇಸ್ ದ ಯೂನಿಯನ್. ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಓಕೆ, ಸೊ ಇಫ್ ಐ ಜಸ್ಟ್ ಸಬ್ರಾಕ್ಟ್ ಹಿಯರ್, ಇಫ್ ಐ ಸಬ್ರಾಕ್ಟ್ ದಿಸ್ ಫ್ರಮ್ ದಿಸ್, ಸೊ ಏನಾಗುತ್ತೆ ಸ್ಟೂಡೆಂಟ್ಸ್ ಆಗ 1 2 3 4 5 6 ಇಲ್ಲೂ ಇದೆ, ಅದನ್ನು ಬಿಟ್ಬಿಡ್ಬೇಕು. ಬಿಟ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಎಲಿಮೆಂಟ್ಸ್ಗಳು 7 8 9 ಬರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್, ದಿಸ್ ಇಸ್ ವಾಟ್ ವಿ ಗೆಟ್. ಅರ್ಥ ಆಗ್ತಿದೆಯಲ್ಲ? ಫೈನ್. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್ ಎ ಯೂನಿಯನ್ ಬಿ ಓಲ್ಡ್ ಡ್ಯಾಶ್ ಇದೆ, ಹೌದಾ? ಸೊ ದಿಸ್ ಇಸ್ ಅ ಹೋಮ್ವರ್ಕ್ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಹೋಮ್ವರ್ಕ್ ಫಾರ್ ಯು. ಇದನ್ನ ಹೋಮ್ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. This is a homework A union B old dash. Next A dash old dash barana students. Let me come to A dash old dash. So students A dash old dash, fifth one A dash old dash. Okay, so A dash old dash andre no, it is U minus A dash. So U minus A dash andre students U alli already elements galenide 1 2 3 4 5 6 7 8 9 ide. Okay, minus A dash. So A dash andre enide students illi what is A dash? A dash ಅಂದ್ರೆ ಆಲ್ರೆಡಿ ಬರ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್ ನಾನು 5 6 7 8 9, ಹೌದಲ್ಲ ಸ್ಟೂಡೆಂಟ್ಸ್? ಇಟ್ ಈಸ್ 5 6 7 8 9. ಈಗ ಮೈನಸ್ ಮಾಡಿ ಸ್ಟೂಡೆಂಟ್ಸ್, ಇದರಿಂದ ಇದನ್ನ ಮೈನಸ್ ಮಾಡಿ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಇದು 1 2 3 4 ಬರುತ್ತೆ. ವಾಟ್ ಇಸ್ 1 2 3 4 ಸ್ಟೂಡೆಂಟ್ಸ್? ಇಟ್ ಇಸ್ ಎ. ಅದಕ್ಕೆ ಹೇಳಿದ್ದು ಎ ಡ್ಯಾಶ್ ಓಲ್ಡ್ ಡ್ಯಾಶ್ ಈಕ್ವಲ್ಸ್ ಟು ಎ ಅಂತ ಬರುತ್ತೆ ಅಂತ. ಅರ್ಥ ಆಗಿದೆಯಾ ಎಲ್ಲರಿಗೂ? ಓಕೆ, ಸೊ ಲೆಟ್ ಮಿ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಯಾವ್ದಿದೆ? ಬಿ ಮೈನಸ್ ಸಿ ಓಲ್ಡ್ ಡ್ಯಾಶ್ ಇದೆ. So what is B minus C old dash? Let us see students. So B minus C old dash first. Okay, sixth one B minus C old dash. What is B minus C old dash students? It is U minus B minus C. Other students U L ಏನಿದೆ 1 2 3 4 5 6 7 8 9 and minus B minus C. So B minus C ಅಂದ್ರೆ ಏನಿದೆ ಸ್ಟೂಡೆಂಟ್ಸ್ ನೋಡಿ, B ಅಲ್ಲಿರೋ ಎಲಿಮೆಂಟ್ಸ್ 2 ಇಲ್ಲಿದೆಯಾ? ಇಲ್ಲ, ಬರ್ಕೋಬಹುದು. So B minus C is nothing but 2. ಓಕೆ, ನೆಕ್ಸ್ಟ್ 4 ಇಲ್ಲಿದೆಯಾ? ಇದೆ, ಬರ್ಕೊಳ್ಳಂಗಿಲ್ಲ. 6 ಇಲ್ಲಿದೆಯಾ? ಇದೆ. ಸೊ 8 ಬರ್ಕೋಬಹುದು. ಓಕೆ, ಸೊ ವಿ ಗೆಟ್ ಸ್ಟೂಡೆಂಟ್ಸ್ 2 8. ವಿ ಗೆಟ್ 2 8 ಇಯರ್, ಹೌದಾ? ಸೊ ದಿಸ್ ಇಸ್ ಯುವರ್ ಬಿ ಮೈನಸ್ ಸಿ. ಇಸ್ ದಟ್ ರೈಟ್? ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ನಾನೇನ್ ಮಾಡ್ತೀನಿ, ಐ ವಿಲ್ ಸಬ್ರಾಕ್ಟ್ 2 8. ಸೊ ಸ್ಟೂಡೆಂಟ್ಸ್ ವಿಚ್ ಆರ್ ದ ಎಲಿಮೆಂಟ್ಸ್ ವಿ ಗೆಟ್ ಇಯರ್? ವಿ ಗೆಟ್ 1 3 4 5 6 7 and 9. ಓಕೆ, ಸೊ ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಬಿ ಮೈನಸ್ ಸಿ ಓಲ್ಡ್ ಡ್ಯಾಶ್. ಅರ್ಥ ಆಗಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್ ಲೆಟ್ ಮಿ ಸಿ ವಿಚ್ ಇಸ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಫೈಂಡ್ ದ ಕಾಂಪ್ಲಿಮೆಂಟ್ ಆಫ್ ದ ಫಾಲೋಯಿಂಗ್ ಸೆಟ್. ಸೊ ಸ್ಟೂಡೆಂಟ್ಸ್ ದಿಸ್ ಇಸ್ ದ ಹೋಮ್ವರ್ಕ್ ಫಾರ್ ಯು. ಸೊ ಫೈಂಡ್ ದ ಕಾಂಪ್ಲಿಮೆಂಟ್ ಅಂದ್ರೆ ಎ ಡ್ಯಾಶ್ ಫೈಂಡ್ ಔಟ್ ಮಾಡ್ಬೇಕು ನಾನು ಇದರಲ್ಲಿ. ಓಕೆ, ನೆಕ್ಸ್ಟ್ ಬಿ ಡ್ಯಾಶ್ ಫೈಂಡ್ ಔಟ್ ಮಾಡಬೇಕು. ಸೊ ಎ ಡ್ಯಾಶ್ ಬಿ ಡ್ಯಾಶ್, ಎ ಡ್ಯಾಶ್ ಅಂದ್ರೆ ನೀವು ಯು ಮೈನಸ್ ಎ, ಹೌದಾ? ಯು ಮೈನಸ್ ಎ ಅಂದ್ರೆ ಸ್ಟೂಡೆಂಟ್ಸ್ ಹೇಳಿ
ಎ ಬಿ ಸಿ ಡಿ ಎ ಬಿ ಸಿ ಇದೆ, ಇಲ್ಲಿ ಇಲ್ಲೂ ಇದೆ, ಅದನ್ನ ಬಿಟ್ಬಿಡಿ. ಇನ್ನೇನ್ ಬರುತ್ತೆ ಸ್ಟೂಡೆಂಟ್ಸ್? ಡಿ ಇ ಎಫ್ ಜಿ ಎಚ್. ಹೌದಾ? ಸೊ ಬಿ ಡ್ಯಾಶ್ ಅಂದ್ರೆ ಸ್ಟೂಡೆಂಟ್ಸ್ ಯು ಮೈನಸ್ ಬಿ. ಸೊ ಯು ಮೈನಸ್ ಬಿ ಅಂದ್ರೆ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಯು ಅಲ್ಲಿ ಇದೆ, ಬಿ ಅಲ್ಲಿ ಇರಬಾರ್ದು. ಯಾವ್ದು ಅಲ್ಲಿ? ಡಿ ಎಫ್ ಜಿ ಇದೆ. ಸೊ ಡಿ ಎಫ್ ಜಿ ಬಿಟ್ಬಿಡಿ. ಓಕೆ, ಎಚ್ ಸೇರಿಸ್ಕೋಬಹುದು. ಸೊ ವಿ ಗೆಟ್ ಎ ಬಿ ಸಿ ಮತ್ತೆ ಎಚ್. ಓಕೆ, ಎ ಬಿ ಸಿ ಅಂಡ್ ದೆನ್ ಎಚ್ ಬರುತ್ತೆ. ಓಕೆನಾ? ಸೊ ಅದೇ ರೀತಿ ಸ್ಟೂಡೆಂಟ್ಸ್ ಇವೆರಡನ್ನು ಹೋಮ್ ವರ್ಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಕನ್ಸಿಡರ್ ದೀಸ್ ಟು ಆಸ್ ಹೋಮ್ ವರ್ಕ್. ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಎಸ್. So taking the natural number as the universal set, write down the complement of each of the following sets. So students, x is an even natural number ಕೊಟ್ಟಿದ್ದಾರೆ. So ಇಲ್ಲೇ ಸೊಲ್ಯೂಷನ್ ಬರೀತೀನಿ ಸ್ಟೂಡೆಂಟ್ಸ್ ಇದಕ್ಕೆ. So complement ಏನು? x such that x is an odd natural number. ಹೌದಲ್ವಾ? So even numbers ಗೆ ಆಪೋಸಿಟ್ ಯಾವುದು? ನ್ಯಾಚುರಲ್ ನಂಬರ್, ಸಾರಿ ಆಡ್ ನ್ಯಾಚುರಲ್ ನಂಬರ್ ತಾನೆ, ರೈಟ್? ಸೊ ಇದೇ ರೀತಿ ಬರೀಬೇಕು ಸ್ಟೂಡೆಂಟ್ಸ್. ನ್ಯಾಚುರಲ್ ನಂಬರ್ಸ್ ಅಲ್ಲಿ ಈವನ್ ನಂಬರ್ಸ್ ತೆಗೆದ್ಬಿಡಿ. ನ್ಯಾಚುರಲ್ ನಂಬರ್ಸ್ ಅಲ್ಲಿ ಈವನ್ ನಂಬರ್ಸ್ ತೆಗೆದ್ಬಿಟ್ರೆ ಉಳ್ಕೊಳ್ಳೋದೇನು? ಆಡ್ ನಂಬರ್ಸ್ ಅಲ್ವಾ? ನ್ಯಾಚುರಲ್ ನಂಬರ್ಸ್ ಅಲ್ಲಿ 2 4 6 8 10 12 14 ಅದೆಲ್ಲ ತೆಗೆದ್ಬಿಡಿ. ಓಕೆ, ಉಳ್ಕೊಳ್ಳೋದೇನು? 1 3 5 7 9 11 13 15 ಅಂಡ್ ಸೋ ಆನ್. ಅದೆಲ್ಲ ಏನು? ಆಡ್ ನಂಬರ್ಸ್. ಅದೆಲ್ಲ ಸ್ವಲ್ಪ ಸ್ಟೂಡೆಂಟ್ ಸಿಗೋದು. ಅಂಡ್ ನ್ಯಾಚುರಲ್ ನಂಬರ್ಸೇ ಬರ್ಕೋಬೇಕಲ್ಲಿ. ಆಡ್ ನ್ಯಾಚುರಲ್ ನಂಬರ್ಸ್ ಅಂತಾನೆ ಬರೀಬೇಕು. ಓಕೆ, ಆಡ್ ನ್ಯಾಚುರಲ್ ನಂಬರ್ಸ್. ಫೈನ್. ಸೊ ಸ್ಟೂಡೆಂಟ್ಸ್ ಈಗ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅನ್ ಆಡ್ ನ್ಯಾಚುರಲ್ ನಂಬರ್. ಹಂಗಾದ್ರೆ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಆನ್ ಈವನ್ ನ್ಯಾಚುರಲ್ ನಂಬರ್. ಈವನ್ ನ್ಯಾಚುರಲ್ ನಂಬರ್ಸ್. ಅರ್ಥ ಆಗ್ತಿದ್ಯಾ? ನಂಬರ್ ಅಂತ ಬರೀಬೇಕು. ಸಾರಿ, ನಾಟ್ ನಂಬರ್ಸ್, ಇಟ್ ಇಸ್ ನಂಬರ್. ಎಸ್. ಸೊ ಮೂರನೇದು ಸ್ಟೂಡೆಂಟ್ಸ್, ಮೂರನೇದು ಇಲ್ಲಿ ಬರೀತೀನಿ. X is a positive multiple of 3. X is a positive multiple of 3. ಅಂದ್ರೆ 3 6 9 12 15 ಅದೆಲ್ಲಾನು ಬಿಟ್ಬಿಡ್ಬೇಕು. ಓಕೆ, ನಾನು ಬರ್ಕೊಳ್ಳೋದ್ರಲ್ಲಿ 3 6 9 12 ಅದೆಲ್ಲ ಇರಬಾರ್ದು. ಬಟ್ ಏನಿರಬೇಕು? ನ್ಯಾಚುರಲ್ ನಂಬರ್ ಇರಬೇಕು. ಅದಕ್ಕೆ ನಾನು ಹೇಗೆ ಬರೀತೀನಿ ನೋಡಿ ಸ್ಟೂಡೆಂಟ್ಸ್ ಇದರಲ್ಲಿ. x such that x belongs to n and x is not a positive multiple of 3. X is not a positive multiple of 3. X is not a positive multiple of 3. X ನ್ಯಾಚುರಲ್ ನಂಬರ್ ಆಗಿರಬೇಕು, ಬಟ್ ಏನಾಗಿರಬಾರ್ದು? ಪಾಸಿಟಿವ್ ಮಲ್ಟಿಪಲ್ ಆಗಿರಬಾರ್ದು. ಇದು ನೆನ್ಪಿಟ್ಕೋಬೇಕು. X should be a natural number, but it should be not a positive multiple of 3. ಅದು ಪಾಸಿಟಿವ್ ಮಲ್ಟಿಪಲ್ ಆಫ್ 3 ಆಗಿರಬಾರ್ದು. ಓಕೆ, ಸೊ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, X is a prime number. ಸೊ ಸ್ಟೂಡೆಂಟ್ಸ್ ಏನ್ ಬರೀತೀವಿ ಇದರಲ್ಲಿ? ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಎಕ್ಸಾಂಪಲ್, x such that x belongs to n and x is not a prime number and x is not a prime number. x ಅನ್ನೋದು ಒಂದು ಪ್ರೈಮ್ ನಂಬರ್ ಆಗಿರಬಾರ್ದು, ಬಟ್ ಏನಾಗಿರ್ಬೇಕು ಸ್ಟೂಡೆಂಟ್ಸ್? ಅದು ನ್ಯಾಚುರಲ್ ನಂಬರ್ ಆಗಿರಬೇಕು. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ಸ್ ಎರಡರಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳಿ. ಇಲ್ಲಿನ ಸ್ಟೂಡೆಂಟ್ಸ್ ನ್ಯಾಚುರಲ್ ನಂಬರ್ ಅಂತ ನಾನೇ ಬರೆದ್ಬಿಟ್ಟಿದ್ದೀನಿ, ಅದಕ್ಕೆ x belongs to n ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲ, ನಾನು ನ್ಯಾಚುರಲ್ ನಂಬರ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಇಲ್ಲಿ ಮತ್ತೆ x belongs to n ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ನಾನು ಬರೆಯೋ ಸಂದರ್ಭ ಬರೋದಿಲ್ಲ ಈ ಕಂಡೀಷನ್ಸ್ ಅಲ್ಲಿ, ಅದಕ್ಕೆ x belongs to n ಅಂತ ಬರ್ಕೊಂಡ್ಬಿಟ್ಟೆ. ಇಲ್ಲೂ ಕೂಡ ಅಷ್ಟೇ, ಬರೆಯೋ ಸಂದರ್ಭ ಬರೋದಿಲ್ಲ, ಅದಕ್ಕೆ ನಾನು ಇದರಲ್ಲಿ x belongs to n ಅಂತ ಬರ್ಕೊಂಡೆ. ಇನ್ನೊಂದು ರೀತಿ ಬರೀಬಹುದು ಇದನ್ನ, x is not a prime natural number ಅಂತಾನು ಬರೀಬಹುದು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ದಟ್ ವಿಲ್ ಬಿ ಯೋರ್ ಕಾಂಪ್ಲಿಮೆಂಟ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್. ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್ ಸ್ಟೂಡೆಂಟ್ಸ್, taking the set of natural numbers as a universal set, write down the complements of the following set. Same thing students. X is a natural number divisible by 3 and 5. So ನಾನು ಹೇಗೆ ಬರೀತೀನಿ ನೋಡಿ, the set of ಇಲ್ಲಿ x such that x is a natural number but ನಾನು ಬರ್ಕೊಳ್ಳೋ ನಂಬರ್ it should divisible by 3 and 5 ಅಂತಿದೆ. ಬಟ್ ಇದು 3 ಮತ್ತೆ 5 ಇಂದ ಎರಡರಿಂದನೂ ಡಿವೈಡ್ ಆಗಬಾರ್ದು. ಓಕೆ, ನಾನು ಬರ್ಕೊಳ್ಳೋ ನಂಬರ್ 3 and 5 ಎರಡರಿಂದನೂ ಡಿವೈಡ್ ಆಗೋದು. 3 and 5 ಎರಡರಿಂದ ಡಿವೈಡ್ ಆಗೋದು ಯಾವುದೇ ಸ್ಟೂಡೆಂಟ್ಸ್? ಎರಡರಿಂದನೂ ಡಿವೈಡ್ ಆಗೋ ನಂಬರ್ಸ್ಗಳು ಯಾವ್ದು ಸ್ಟೂಡೆಂಟ್ಸ್? ಎರಡರಿಂದನೂ ಅಟ್ ಎ ಟೈಮ್ 15 30 45. ಹೌದಾ? ಈ ನಂಬರ್ಗಳನ್ನ ಬಿಟ್ಬಿಡ್ಬೇಕು. 15 30 45 60 75 ಈ ನಂಬರ್ಗಳನ್ನ ಬಿಟ್ಬಿಡ್ಬೇಕು. ಬಿಕಾಸ್ ದೀಸ್ ಆರ್ ದಿ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಬೋತ್ 3 and 5.
ಬಟ್ ನಾನು ಬರೀ 3 ಕನ್ಸಿಡರ್ ಮಾಡ್ಬೋದು. ಯಾಕೆ? 3 is only divisible by 3 but not 5. 5 ಕನ್ಸಿಡರ್ ಮಾಡ್ಬೋದು. 5 is only divisible by 5 but not 3. ಸೊ 3, 5, 6, 10 ಇದೆಲ್ಲಾನು ನಾನು ಕನ್ಸಿಡರ್ ಮಾಡ್ಬೋದು ಸ್ಟೂಡೆಂಟ್ಸ್. 3, 5, 6, 10, 12, ಓಕೆ 15 ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ 18 ಕನ್ಸಿಡರ್ ಮಾಡ್ಬೋದು, 20 ಕನ್ಸಿಡರ್ ಮಾಡ್ಬೋದು, 21, 24, 25, ಓಕೆ ಸೊ 27 ಬಟ್ ನಾಟ್ 30. ಸೊ ಈ ರೀತಿ ಬರೆಯೋಕೆ ಸಾಧ್ಯನಾ ಸೀಕ್ವೆನ್ಸ್? ಸಾಧ್ಯ ಇಲ್ಲ ಅಲ್ಲ. ಅದಕ್ಕೆ ಹೇಗೆ ಬರೀತೀನಿ ನೋಡಿ ಸ್ಟೂಡೆಂಟ್ಸ್. ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್, x is a natural number which is not divisible by 3 or not divisible, ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್? ಆರ್ ಯೂಸ್ ಮಾಡ್ತಾ ಇದ್ದೀನಿ. ಆರ್ ನಾಟ್ ಡಿವಿಸಿಬಲ್ ಬೈ 5, ಆರ್ ನಾಟ್ ಡಿವಿಸಿಬಲ್ ಬೈ 5 ಅಂದ್ರೆ ನಾನು ಬರ್ಕೊಳ್ಳೋ ನಂಬರ್ ಅದು 3 ಇಂದ ಡಿವೈಡ್ ಆಗಲ್ಲ ಅಥವಾ 5 ಇಂದ ಡಿವೈಡ್ ಆಗಲ್ಲ. ಎರಡರಾದ್ರೂ 1 ಇಂದ ಡಿವೈಡ್ ಆಗಿಲ್ಲ ಅಂದ್ರೂ ನಾನು ಬರಿಬಹುದು. ಓಕೆ 1 2ರಿಂದನೂ ಡಿವೈಡ್ ಆಗಲ್ಲ, ಸೊ ನಾನು ಬರಿಬಹುದು. 2 2ರಿಂದನೂ ಡಿವೈಡ್ ಆಗಲ್ಲ, ನಾನು ಬರಿಬಹುದು. 3 2ರಲ್ಲಿ ಯಾವ್ದಾದ್ರು 1 ಇಂದ ಡಿವೈಡ್ ಆಗಿಲ್ಲ ಅಂದ್ರೂ ನಾನು ಬರಿಬಹುದು. 3 ಅನ್ನೋದು ಯಾವ್ದ್ರಿಂದ ಡಿವೈಡ್ ಆಗಲ್ಲ? 5 ಇಂದ ಡಿವೈಡ್ ಆಗಲ್ಲ, ಬರಿಬಹುದು. 4 ಅನ್ನೋದು ಸ್ಟೂಡೆಂಟ್ಸ್ 2ರಿಂದನೂ ಡಿವೈಡ್ ಆಗಲ್ಲ, ಬರೀತೀನಿ. 5 3 ಇಂದ ಡಿವೈಡ್ ಆಗಲ್ಲ, ಸೊ ಬರ್ಕೊಳ್ತೀನಿ. 2ರಲ್ಲಾದ್ರೂ 1 ಇಂದ ಡಿವೈಡ್ ಆಗಲ್ಲ ಅಂದ್ರೂ ನಾನು ಬರ್ಕೋಬಹುದು. 15 ಏನಾಗ್ಬಿಡುತ್ತೆ? 2ರಿಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ, 5 ಇಂದನೂ ಡಿವೈಡ್ ಆಗುತ್ತೆ, ಸೊ ನಾನು ಬರ್ಕೊಳಕ್ ಸಾಧ್ಯ ಇಲ್ಲ. ಅರ್ಥ ಆಗ್ತಿದ್ಯಾ? ಆರ್ಗೆ ಮತ್ತೆ ಆಂಡ್ಗೆ ಮೀನಿಂಗ್ ಗೊತ್ತಾಯ್ತಾ? ಆರ್ಗೆ ಮತ್ತೆ ಆಂಡ್ಗೆ ಡಿಫರೆನ್ಸ್ ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ. ನೆಕ್ಸ್ಟ್ ಸ್ಟೂಡೆಂಟ್ 6th one, x is a perfect square number. ಸೊ ಇದಕ್ಕೆ ಸ್ಟೂಡೆಂಟ್ಸ್ ಆನ್ಸರ್ x such that x is not a perfect square number. X is not a perfect square number. X is not a perfect square number. Okay, so x is a perfect cube. So ಇದಕ್ಕೆ ಏನಾಗುತ್ತೆ ಸ್ಟೂಡೆಂಟ್? x such that x is not a perfect cube. X is not a perfect cube. X is not a perfect cube. So next ಸ್ಟೂಡೆಂಟ್ಸ್ ಇದಕ್ಕೆ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಇದರಲ್ಲಿ ಬಂದಾಗ ನೋಡಿ x such that x belongs to n. ಓಕೆ, ಸೊ ಇದನ್ನ ಸ್ಟೂಡೆಂಟ್ಸ್ ಕನ್ವರ್ಟ್ ಮಾಡಿದ್ರೆ ನೋಡಿ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಇದನ್ನು ಕನ್ವರ್ಟ್ ಮಾಡಿ ದಿಸ್ ಇಸ್ ಈಕ್ವಲೆಂಟ್ ಟು ವಾಟ್ ಸ್ಟೂಡೆಂಟ್ಸ್? ಇಲ್ಲಿ ಈಕ್ವಲೆಂಟ್ ಟು ವಾಟ್ ದಿಸ್ ಇಸ್ ಈಕ್ವಲೆಂಟ್ ಟು x such that x is equal to 3 ಬಂತು. ಸೊ ಇದಕ್ಕೆ ಆನ್ಸರ್ ಬರೀತೀನಿ ಸ್ಟೂಡೆಂಟ್ಸ್. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. ಓಕೆ, ಸೊ ಆನ್ಸರ್ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್ x such that x is not equal to 3 ಅಂತ ಬರೆದ್ಬಿಟ್ರೆ ಸಾಲದಿಲ್ಲ. ಆಪೋಸಿಟ್ ಏನಿದಕ್ಕೆ x is not equal to 3, that is a complement. ಬಟ್ x is not equal to 3 ಅಂತ ಆದ್ರೆ ಇಟ್ ಇಸ್ ಆಲ್ಸೋ 0, ಇಟ್ ಇಸ್ ಆಲ್ಸೋ -1. ಬಟ್ 0 -1 ಎಲ್ಲ ತಗೊಳಕ್ ಸಾಧ್ಯ ಇಲ್ಲ ಅಲ್ಲ. ಅದರಿಂದ ಸ್ಟೂಡೆಂಟ್ಸ್ ನಾನು ಏನಂತ ಬರೀತೀನಿ ಅಂತಂದ್ರೆ ನ್ಯಾಚುರಲ್ ನಂಬರ್ ಮೇನ್ ಆಗಿ ಇಲ್ಲಿ ನನಗೆ ಏನಾಗುತ್ತೆ? ಇಟ್ ಇಸ್ ದ ವಾಟ್ ಯೂನಿವರ್ಸಲ್ ಸೆಟ್. ನ್ಯಾಚುರಲ್ ನಂಬರ್ಸ್ ಇಸ್ ದ ಯೂನಿವರ್ಸಲ್ ಸೆಟ್ ಸ್ಟೂಡೆಂಟ್ಸ್. ಅದರಿಂದ ನಾನು ಏನಂತ ಬರಿಬೇಕು? ಇದರಲ್ಲಿ x belongs to n and x is not equal to 3 ಅಂತ ಬರಿಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಅಲ್ಲಿ ಕೂಡ ಬರ್ತಿದ್ದೀನಿ ಅಲ್ವಾ? ನೋಡಿ ಪ್ರೀವಿಯಸ್ ಅಲ್ಲಿ ಕೂಡ x belongs to n, x belongs to n ಅಂತೆಲ್ಲ ಬರ್ಕೊಂಡ್ ಬಂದಿದ್ದೀನಿ. Okay, so same way students here also it plays very important role. Okay na? So fine students, next one ಬರೋಣ, 9th one. So 9th one ಗೆ equivalent ಆಗಿ ಏನು ಬರೀಬಹುದು ಸ್ಟೂಡೆಂಟ್ಸ್? ನಾನು x such that 2x plus 5 equal to 9 ಇದೆ. So this is equivalent to students x such that 2x equals to 4. So ಇದಕ್ಕೆ equivalent students x such that x is equal to 2. ಹೌದಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದಕ್ಕೆ ಆನ್ಸರ್, ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಸ್ಟೂಡೆಂಟ್ಸ್? ಆನ್ಸರ್ ಫಾರ್ ದಿಸ್ ಇಸ್ ಓಕೆ x such that x belongs to n and x is not equal to 2. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ 10th one ಏನ್ ಹೇಳಿದ್ದಾರೆ ಸ್ಟೂಡೆಂಟ್ಸ್? ನಾನು ಕಾಂಪ್ಲಿಮೆಂಟ್ ಡೈರೆಕ್ಟ್ ಆಗಿ ಆನ್ಸರ್ ಬರೀತೀನಿ ಸ್ಟೂಡೆಂಟ್ಸ್. ಇಲ್ಲಿ x such that ಇಲ್ಲೇ ಬರೆಯೋಣ. ಓಕೆ, ಸೊ ಲೆಟ್ ಮಿ ರೈಟ್ ದ ಆನ್ಸರ್ ಹಿಯರ್ ಇಟ್ ಸೆಲ್ಫ್. ಇಲ್ಲೇ ಬರೆಯೋಣ ಸ್ಟೂಡೆಂಟ್ಸ್ ಇದಕ್ಕೆ ಆನ್ಸರ್. x such that x belongs to n and students x is less than 7. ನೆನಪಿರ್ಲಿ, ಅದು ನ್ಯಾಚುರಲ್ ನಂಬರ್ ಆಗಿರಬೇಕು. ಯಾಕಂದ್ರೆ ನ್ಯಾಚುರಲ್ ನಂಬರ್ ಅಲ್ಲಿರೋ ಎಲಿಮೆಂಟ್ಸ್ ಗಳನ್ನ ಮಾತ್ರ ಕನ್ಸಿಡರ್ ಮಾಡೋ ಸ್ಟೂಡೆಂಟ್ಸ್ ನಾನು. ಸೊ ಇಲ್ಲಿ ಏನಾಗಿದೆ? 7 ಗಿಂತ ಜಾಸ್ತಿ, 7 ಮತ್ತೆ 7 ಗಿಂತ ಜಾಸ್ತಿ ಎಲಿಮೆಂಟ್ಸ್ ಅದೆಲ್ಲಾನು ಕನ್ಸಿಡರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಬಟ್ ನಾನು ಬರ್ಕೊಳ್ಳೋದ್ರಲ್ಲಿ 7 ಮತ್ತೆ 7 ಗಿಂತ ಜಾಸ್ತಿ ಅಂತ ಅಂದ್ಮೇಲೆ ಅದಕ್ಕಿಂತ ಕಡಿಮೆ ಎಲ್ಲ ಇರೋದು ಯಾವುದು? 6, 5, 4, 3, 2, 1, 0, -1, -2 ಅದೆಲ್ಲಾನು ಕನ್ಸಿಡರ್ ಮಾಡಬೇಕಾಗುತ್ತೆ. ಬಟ್ ನಾನು ನ್ಯಾಚುರಲ್ ನಂಬರ್ ಇಸ್ ದ ಬಿಗ್ಗೆಸ್ಟ್ ಸೆಟ್.
ನ್ಯಾಚುರಲ್ ನಂಬರ್ ಗಿಂತ ಆಚೆ ಹೋಗಬಾರ್ದು. ಅದರಿಂದ ಏನ್ ಮಾಡ್ತೀನಿ ಸ್ಟೂಡೆಂಟ್ಸ್, ಅದು ನ್ಯಾಚುರಲ್ ನಂಬರ್ ಆಗಿರ್ಬೇಕಂತ ಕಂಡೀಷನ್ ಹಾಕೊಳ್ತೀನಿ. ಓಕೆ, ಐ ವಿಲ್ ಪುಟ್ ದ ಕಂಡೀಷನ್ ದೇರ್ ಸಚ್ ದಟ್ ಇಟ್ ಇಸ್ ಎ ನ್ಯಾಚುರಲ್ ನಂಬರ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ x should be a natural number and x should be less than 7. Greater than or equal to 7, opposite in students, less than 7. Okay, fine. So students, next one ನೋಡೋಣ. That is that ninth one. Ninth ಅಲ್ಲ, 11th one. Yes, 11th one ನೋಡಿ. ಏನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಇದಕ್ಕೆ ಈಕ್ವಲೆಂಟ್ ಆಗಿ ಬರೀತೀನಿ ನಾನು. x such that x belongs to n and x such that x belongs to n and 2x plus 1 is greater than 10. Okay, ಇದಕ್ಕೆ ಈಕ್ವಲೆಂಟ್ ಆಗಿ ಬರೆದ್ರೆ ಸ್ಟೂಡೆಂಟ್ಸ್, x such that x belongs to n and students 2x is greater than 9. Okay, so ಇದಕ್ಕೆ ಮತ್ತೆ ಈಕ್ವಲೆಂಟ್ ಆಗಿ ಬರೆದ್ರೆ ಸ್ಟೂಡೆಂಟ್ಸ್ ಏನಂತ ಬರೀಬಹುದು, x such that x belongs to n and students x is greater than 9/2. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದಕ್ಕೆ ಆನ್ಸರ್ ಏನಾಗುತ್ತೆ ಸ್ಟೂಡೆಂಟ್ಸ್, ಲೆಟ್ ಮಿ ರೈಟ್ ದಿಸ್ ಇನ್ ಅ ಡಿಫರೆಂಟ್ ಥಿಂಗ್. ಸೊ ನೋಡಿ ಆನ್ಸರ್ ಏನಾಗುತ್ತೆ ಸ್ಟೂಡೆಂಟ್ಸ್ ಇದಕ್ಕೆ, x such that x belongs to n, x is greater than 9/2. ಸೊ ಆಪೋಸಿಟ್ ಏನ್ ಸ್ಟೂಡೆಂಟ್ಸ್ ನೋಡಿ, ಗ್ರೇಟರ್ ದನ್ ಆರ್ ಈಕ್ವಲ್ ಟು. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಸ್ಟೂಡೆಂಟ್ಸ್ಗೆ ಆಪೋಸಿಟ್ ಲೆಸ್ ದೆನ್. ಹೌದಾ? ಹಾಗಾದ್ರೆ ಸ್ಟೂಡೆಂಟ್ಸ್ ಬರೀ ಗ್ರೇಟರ್ ದೆನ್ ಆಗಿದ್ರೆ 9/2 ಗಿಂತ ಜಸ್ಟ್ ಜಾಸ್ತಿ ಇರಬೇಕು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ ಸ್ಟೂಡೆಂಟ್ಸ್, ಇದರಲ್ಲಿ x belongs to n and students x is less than 9/2. ಓಕೆ, x belongs to n and x is less than 9/2. ಸ್ಟೂಡೆಂಟ್ಸ್ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಬರೋದ್ರು ತಪ್ಪೇನಿಲ್ಲ, ಯಾಕಂದ್ರೆ ನಾನು ನ್ಯಾಚುರಲ್ ನಂಬರ್ಸ್ ಕನ್ಸಿಡರ್ ಮಾಡಬೇಕಾಗಿರೋದ್ರಿಂದ 9/2 ಏನು ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ 4.5 ಗಿಂತ ಕಡಿಮೆ ಇರೋ ನ್ಯಾಚುರಲ್ ನಂಬರ್ಸ್ ಕನ್ಸಿಡರ್ ಮಾಡೋದು. 4.5 ಗಿಂತ ಕಡಿಮೆ ಇರೋ ನ್ಯಾಚುರಲ್ ನಂಬರ್ ಯಾವುದು, 4. ಹೌದಾ? ಅದನ್ನ ಬಿಟ್ರೆ 3, 2, 1 ಇಷ್ಟೇ ನಂಬರ್ಸ್ಗಳು ಬರುತ್ತೆ ಇಲ್ಲಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ಸ್ಟೂಡೆಂಟ್ಸ್ ಈ ರೀತಿ ಬರೆದ್ರೆ ಸಾಕು. ಸೊ ದಿಸ್ ವಿಲ್ ಬಿ ಯೋರ್ ಆನ್ಸರ್ಸ್. ಫೈನ್ ಸ್ಟೂಡೆಂಟ್ಸ್, ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಎಸ್ ಸ್ಟೂಡೆಂಟ್ಸ್, ಇದರಲ್ಲಿ ವೆರಿಫೈ ಮಾಡಿ ಅಂತ ಹೇಳಿದ್ದಾರೆ. ವಿ ನೀಡ್ ಟು ವೆರಿಫೈ ದಿ ಸ್ಟೂಡೆಂಟ್ಸ್. ಸೊ ಇದನ್ನೆಲ್ಲ ವೆರಿಫೈ ಮಾಡ್ಬೇಕು ನಾನೀಗ. ಸೊ ಮೊದಲನೇದು ಸ್ಟೂಡೆಂಟ್ಸ್ ಇದರಲ್ಲಿ, ಸೊ ವಿ ನೀಡ್ ಟು ವೆರಿಫೈ ದಿಸ್ ಇನ್ ದ ಫಸ್ಟ್ ಒನ್, A union B old dash. So what is A union B old dash students? This is nothing but U minus A union B. So U minus A union B andre what is U students here? U is 1 2 3 4 5 6 7 8 9. 1 2 3 4 5 6 7 8 9 minus A union B. ಇದೆರಡನ್ನು ಯೂನಿಯನ್ ಮಾಡಿ ಸ್ಟೂಡೆಂಟ್ಸ್ ಏನು ಬರುತ್ತೆ, ಫಸ್ಟ್ 2 4 6 8 ಬರ್ಕೊಂಡೆ, 2 3 2 ಇದೆ ಬರ್ಕೊಳ್ಳಲ್ಲ, 3 ಇದೆ. ಓಕೆ, 3 5 7 3 5 7. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನಾಗುತ್ತೆ, ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್, 1 ಇಲ್ಲಿಲ್ಲ ಬರ್ಕೊಳ್ಳಿ, 2 ಇದೆ ಅಲ್ಲಿ ಬರ್ಕೊಳ್ಳಂಗಿಲ್ಲ, 3 ಅಲ್ಲಿದೆ ಬರ್ಕೊಳ್ಳಂಗಿಲ್ಲ, 4 ಇದೆ ಬರ್ಕೊಳ್ಳಂಗಿಲ್ಲ, 5 ಇದೆ ಬರ್ಕೊಳ್ಳಂಗಿಲ್ಲ, 6 ಇದೆ ಬರ್ಕೊಳ್ಳಂಗಿಲ್ಲ, 7 ಇದೆ ಬರ್ಕೊಳ್ಳಂಗಿಲ್ಲ, 8 ಇದೆ ಬರ್ಕೊಳ್ಳಂಗಿಲ್ಲ, 9 ಮಾತ್ರ ಬರಿಬಹುದು. ಹೌದಾ? ಎಸ್. ಸೊ ದಿಸ್ ಈಸ್ ವಾಟ್ ಇಟ್ ಈಸ್ A union B old dash. ಲೆಟ್ ಮೀ ಕಾಲ್ ಇಟ್ ಆಸ್ 1 ಸ್ಟೂಡೆಂಟ್ಸ್. ಇದನ್ನ ಲೆಟ್ ಮೀ ಕಾಲ್ ದಿಸ್ ಆಸ್ 1. ಓಕೆನಾ? ಸೊ ಈಗ ಸ್ಟೂಡೆಂಟ್ಸ್ A dash intersection B dash. ಸೊ ವಾಟ್ ಈಸ್ A dash? A dash ಇಸ್ U minus A. ಸೊ U minus A ಅಂತಂದ್ರೆ ಸ್ಟೂಡೆಂಟ್ಸ್ ಏನ್ ಸಿಗುತ್ತೆ, U ಅಲ್ಲಿದೆ ಬಟ್ A ಅಲ್ಲಿ ಇರಬಾರ್ದು. ಏನೇನು ಬರುತ್ತೆ ಸ್ಟೂಡೆಂಟ್ಸ್, 1 ಓಕೆ 2 ಇದೆ ಬರ್ಕೊಳ್ಳಂಗಿಲ್ಲ, 3 5 ಓಕೆ 7 9 ಇಷ್ಟು ಎಲಿಮೆಂಟ್ಸ್ ಬರುತ್ತೆ A dash. ವಾಟ್ ಈಸ್ B dash ಸ್ಟೂಡೆಂಟ್ಸ್? B dash ಇಸ್ U minus B. ಸೊ U minus B ಅಂದ್ರೆ ಏನೇನು ಬರುತ್ತೆ, 1 4 6 8 9 ಬರುತ್ತೆ. ಓಕೆ, ಸೊ A dash intersection B dash. So what is A dash intersection B dash students? Just you take the intersection of these common in ಬರುತ್ತೆ ಸ್ಟೂಡೆಂಟ್ಸ್ 1 ಇದೆ. ಸೊ ನೆಕ್ಸ್ಟ್ ಕಾಮನ್ in ಬರುತ್ತೆ ಸ್ಟೂಡೆಂಟ್ಸ್ 9. ಹೌದಾ? ಲೆಟ್ ಮೀ ಕಾಲ್ ದಿಸ್ ಆಸ್ equation 2. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಫ್ರಮ್ 1 and 2 ಏನಂತ ಹೇಳ್ಬೋದು ನಾನು, ಫ್ರಮ್ 1 and 2 what I can tell students, I can tell that A union B old dash is equal to A dash intersection B dash. ಅರ್ಥ ಆಗಿದೆಯಾ ಎಲ್ಲರಿಗೂ? Did everyone get this students? ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆಯಾ? ಓಕೆ, ಸೊ ಲೆಟ್ ಮೀ ಮೂವ್ ಫರ್ದರ್ ಸ್ಟೂಡೆಂಟ್ಸ್. ಮುಂದೆ ನೋಡೋಣ ಏನು, ಸೆಕೆಂಡ್ ಒನ್ A dash, ಸೊ A intersection B old dash equals to A dash union B dash. Okay, so this is the problem you need to do. I think you can do that on your own students. ಸೊ ಇದಾದ್ಮೇಲೆ ಒಂದು 2-3 ಪ್ರಾಬ್ಲಮ್ ಇದೆ ಇದರಲ್ಲಿ. ಎಸ್ ಸ್ಟೂಡೆಂಟ್ಸ್, ಎಸ್ ಓಕೆ. ಸೊ ಸ್ಟೂಡೆಂಟ್ಸ್ A intersection B old dash.
ಸೊ ಎ ಇಂಟರ್ಸೆಕ್ಷನ್ ಬಿ ಓಲ್ಡ್ ಡ್ಯಾಶ್ ಈಕ್ವಲ್ಸ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತ ಪ್ರೂವ್ ಮಾಡಬೇಕು. ಹೌದಾ? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನೆಕ್ಸ್ಟ್ ಒನ್ ಬರೋಣ. ಸೊ ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಓಲ್ಡ್ ಡ್ಯಾಶ್. ಸೊ ವಾಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಓಲ್ಡ್ ಡ್ಯಾಶ್ ಸ್ಟೂಡೆಂಟ್ಸ್? ಎ ಇಂಟರ್ಸೆಕ್ಷನ್ ಬಿ ಓಲ್ಡ್ ಡ್ಯಾಶ್ ಅಂದ್ರೆ ಯು ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಸೊ ಯು ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಯು ಅಲ್ಲಿ ಏನಿದೆ ಸ್ಟೂಡೆಂಟ್ಸ್? 1 2 3 4 5 6 7 8 9. ಸೊ ದಿಸ್ ಇಸ್ ಇನ್ ಎ ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಎ ಮತ್ತೆ ಬಿ ಅಲ್ಲಿ ಏನೇನು ಕಾಮನ್ ಇದೆ ಸ್ಟೂಡೆಂಟ್ಸ್? ಎ ಮತ್ತೆ ಬಿ ಅಲ್ಲಿ ಕಾಮನ್ ಇರೋದು 2 ಕಾಮನ್ ಇದೆ. ಅದನ್ನ ಬಿಟ್ರೆ ಇನ್ಯಾವುದು ಕಾಮನ್ ಇಲ್ಲ ಅಲ್ವಾ? 2 ಬಿಟ್ರೆ 4 ಇಲ್ಲ, 6 ಇಲ್ಲ, 8 ಇಲ್ಲ. ಸೊ 2 is the only thing which is common. ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ 2 ಅಂತ ಬರೀತೀನಿ. ಸೊ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್ ಹಿಯರ್? ವಾಟ್ ವಿ ಗೆಟ್ ಹಿಯರ್? ವಿ ಗೆಟ್ 1 3 4 5 6 7 8 9. So these are the things we get. Next students, we need a dash union b dash. So a dash union b dash. Already a dash ಮತ್ತೆ b dash find out ಮಾಡಿದೀವಲ್ವಾ? We have already found a dash and b dash. So students, a dash ಮತ್ತೆ b dash already ಗೊತ್ತಿದೆ ನನಗೆ. ಬರ್ಕೊಳ್ಳಂಗಿದ್ರೆ ಬರ್ಕೋಬಹುದು, ಏನು ತೊಂದರೆ ಇಲ್ಲ. ಬಟ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಡೈರೆಕ್ಟ್ ಆಗಿ ಬರೆದ್ರೆ ಸ್ಟೂಡೆಂಟ್ಸ್ ನೋಡಿ 1 3 5 7 9 ಫಸ್ಟ್ ಬರೀತೀನಿ ನಾನು. ಫಸ್ಟ್ ಐ ವಿಲ್ ರೈಟ್ 1 3 5 7 9 ಯೂನಿಯನ್ ಅಲ್ವಾ? 1 3 5 7 9 ಬರ್ಕೊಂಡೆ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನಿದೆ ಎಲಿಮೆಂಟ್ಸ್ ಇದರಲ್ಲಿ ನೋಡಿ. ನೆಕ್ಸ್ಟ್ ಎಲಿಮೆಂಟ್ಸ್ ಏನಿದೆ? 1 ಆಲ್ರೆಡಿ ಬರ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. 4 6 8 9 ಕೂಡ ಬರ್ಕೊಂಡಿದ್ದೀನಿ ಅಲ್ವಾ? ಸೊ ನೆಕ್ಸ್ಟ್ ಏನ್ ಬರ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್ ಇಲ್ಲಿ? 4 6 8. ನೋಡಿ ಸ್ಟೂಡೆಂಟ್ಸ್, ಎಲ್ಲ ಎಲಿಮೆಂಟ್ಸ್ ಇದೆಯಾ? ಇಲ್ಲಿರೋ ಎಲಿಮೆಂಟ್ಸ್ ಪ್ರತಿಯೊಂದು ಇಲ್ಲಿದೆ ಅಲ್ವಾ? ರೈಟ್. ಹೌ ಮೆನಿ ಎಲಿಮೆಂಟ್ಸ್ ಆರ್ ಹಿಯರ್? 4 8. ಸೊ ಇಲ್ಲಿ ಕೂಡ 8 ಎಲಿಮೆಂಟ್ಸ್ ಇದೆ, ಸೇಮ್ ಇದೆ ಸ್ಟೂಡೆಂಟ್ಸ್. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ 1, ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ 2. ಸೊ ಫ್ರಮ್ 1 and 2, from 1 and 2 students, we can clearly tell that students, A union B, okay, sorry, A intersection B old dash. So A intersection B old dash will be equal to A dash union B dash. Okay na? So from 1 and 2 we can clearly tell that A intersection B old dash equals to A dash union B dash. Fine. Students, we need to draw the appropriate Venn diagram of the following. ನೋಡಿ, A union B old dash ಇದೆ ಸ್ಟೂಡೆಂಟ್ಸ್ ಮೊದಲನೇದು. ಸ್ಟೂಡೆಂಟ್ಸ್ ಮೊದಲನೇದು ಮತ್ತೆ ನಾಲ್ಕನೇದಕ್ಕೆ ಸೇಮ್ ಆನ್ಸರ್. 1 and 4th one, the answer is same. For the first one and 4th one, the answer is same. Sorry, okay, sorry students, for the first one and second one, for the first and second one, the answer is same students. Same answer. ಅದೇ ರೀತಿ third one ಮತ್ತೆ fourth one ಗೆ ಸ್ಟೂಡೆಂಟ್ಸ್ the answer is same. Okay, so just watch here students, ಹೇಗೆ ಬರೀತೀನಿ ಅಂತ. Students, A union B old dash. What is A union B old dash students? That is U minus A union B. ಹೌದಲ್ವಾ? ರೈಟ್. ಸೊ ನಾನು ಏನ್ ಮಾಡ್ತೀನಿ ನೋಡಿ, ಫಸ್ಟ್ ಸ್ಟೂಡೆಂಟ್ಸ್ ಒಂದಕ್ಕೆ ತೋರಿಸ್ತೀನಿ, ಅದೇ ಆನ್ಸರ್ ಇನ್ನೊಂದಕ್ಕೂ ಫಾಲೋ ಮಾಡ್ಬೋದು. ಓಕೆ, ಸೊ ಲೆಟ್ ಮಿ ಫಸ್ಟ್ ರೈಟ್ ದ ಫಸ್ಟ್ ಒನ್. ಫಸ್ಟ್ ಒನ್ ಸ್ಟೂಡೆಂಟ್ಸ್ ಏನಿದೆ? A union B old dash. ಸೊ A union B old dash ಅಂದ್ರೆ ಏನು? ಇಟ್ ಇಸ್ U minus A union B. ಓಕೆ, ದಿಸ್ ಇಸ್ ವಾಟ್ ವಿ ರೈಟ್. ಹಾಗಾದ್ರೆ ಸ್ಟೂಡೆಂಟ್ಸ್ ನೋಡಿ, ಜಸ್ಟ್ ಅಬ್ಸರ್ವ್ ಹಿಯರ್ ವಾಟ್ ಐ ಡು. Yes, so first I shall draw the universal set, and then I will write the two circles. So idralli students, this is the universal set, this is A, this is B. ಹೌದಾ? ಸೊ ಯೂನಿವರ್ಸಲ್ ಸೆಟ್ ಅಲ್ಲಿ ಸ್ಟೂಡೆಂಟ್ಸ್ A union B ನ ತೆಗೆದು ಬಿಡ್ಬೇಕು. A union B ಅಂದ್ರೇನು? ದಿಸ್ ಕಂಪ್ಲೀಟ್ ಥಿಂಗ್ ಇಸ್ A union B ಸ್ಟೂಡೆಂಟ್ಸ್. ಈ ಎರಡು ಸರ್ಕಲ್ ಸೇರಿಸಿದ್ರೆ A union B. ನಿಮ್ಗೆ ನೆನಪಿಸ್ಕೊಳ್ಳಿ ಸ್ಟೂಡೆಂಟ್ಸ್, A union B ಅಂದ್ರೆ ಏನಂತ ಬರ್ಸಿದ್ದೆ? ಸೊ ಇಲ್ಲಿ ಬರೆದಾಗ ಸ್ಟೂಡೆಂಟ್ಸ್ A union B ಅಂತಂದ್ರೆ ನೆನಪಿರ್ಬೇಕು. ದಿಸ್ ಇಸ್ ವಾಟ್ ಐ ವಾಸ್ ಡ್ರಾಯಿಂಗ್ ಸ್ಟೂಡೆಂಟ್ಸ್. ಇದನ್ನ ನಾನು ಫುಲ್ ಶೇಡ್ ಮಾಡ್ತಾ ಇದ್ದೆ. ದಿಸ್ ಇಸ್ ವಾಟ್ A union B ಇಸ್. ಇದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ನಾವು A union B ಅಂತ ಕರಿತೀವಿ. ಸೊ A union B ಬಿಟ್ಟು ಸ್ಟೂಡೆಂಟ್ಸ್ ಉಳಿದಿರೋದೆಲ್ಲಾನು ಶೇಡ್ ಮಾಡಬೇಕು. ಇದನ್ನ ಬಿಟ್ಟು ಇಷ್ಟನ್ನ ಬಿಟ್ಟು ಉಳಿದಿರೋದೆಲ್ಲ ಶೇಡ್ ಮಾಡ್ಬೇಕಂದ್ರೆ ಏನ್ ಶೇಡ್ ಮಾಡ್ತೀವಿ ಸ್ಟೂಡೆಂಟ್ಸ್ ಇಲ್ಲಿ? ವಾಟ್ ವಿ ಶೇಡ್ ಹಿಯರ್, ದಿಸ್ ಇಸ್ ವಾಟ್ ವಿ ಶೇಡ್ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ವಾಟ್ ವಿ ಶೇಡ್. ಸೊ ಎರಡು ಸರ್ಕಲ್ ಬಿಟ್ಟು ಆಚೆ ಏನಿದೆ ಸ್ಟೂಡೆಂಟ್ಸ್ ಎಲ್ಲಾನು ಶೇಡ್ ಮಾಡ್ತೀವಿ. ದಿಸ್ ಇಸ್ ವಾಟ್ ಸ್ಟೂಡೆಂಟ್ಸ್ A union B old dash. ಓಕೆ, ಸೊ ಸ್ಟೂಡೆಂಟ್ಸ್ ಇದನ್ನ ಲಾಸ್ಟ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರು ಕೆಲವು ಡಿಸ್ಟ್ರಿಕ್ಟ್ ಗಳಲ್ಲಿ. ಓಕೆ, ಸೊ ಯು ಕ್ಯಾನ್ ಜಸ್ಟ್ ನೋ ದಿಸ್ ಪ್ರಾಬ್ಲಮ್. ಸೊ ದಿಸ್ ಇಸ್ ವಾಟ್ ಸ್ಟೂಡೆಂಟ್ಸ್, ದಿಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ A union B old dash. Okay, so this is nothing but A union B old dash. The same answer, this is the same answer as, this is same answer is same. Answer is same for what students? ಯಾವುದು? A dash intersection B dash. ಓಕೆನಾ? ಸೊ A dash intersection B dash ಗೂ ಸೇಮ್. ಸೊ ನೀವು ಹೇಗೆ ಬರಿಬಹುದು ಅಂದ್ರೆ ಸ್ಟೂಡೆಂಟ್ಸ್ ಎರಡನೇದಕ್ಕೆ A dash intersection B dash equals to, yes,
ಸೊ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಏನಿದು ಎ ಯೂನಿಯನ್ ಬಿ ಓಲ್ ಡ್ಯಾಶ್. ಸೊ ಎ ಯೂನಿಯನ್ ಬಿ ಓಲ್ ಡ್ಯಾಶ್ ಅಂದ್ರೆ ಯು ಮೈನಸ್ ಎ ಯೂನಿಯನ್ ಬಿ. ಓಕೆ, ಯು ಮೈನಸ್ ಎ ಯೂನಿಯನ್ ಬಿ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಸ್ಟೂಡೆಂಟ್ಸ್ ಇದೇನ ಯೂಸ್ ಮಾಡಿಕೊಂಡು ಸೇಮ್ ಆನ್ಸರ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಓಕೆ, ಲೆಟ್ ಮಿ ಕಮ್ ಟು ದ ಥರ್ಡ್ ಒನ್ ಸ್ಟೂಡೆಂಟ್ಸ್. ಮೂರನೇದಕ್ಕೆ ಬರೋಣ ಇದರಲ್ಲಿ. ಸೊ ಇನ್ ದ ಥರ್ಡ್ ಒನ್ ಸ್ಟೂಡೆಂಟ್ಸ್, ವಾಟ್ ಎವರ್ ಐ ಗಾಟ್ ಎ ಇಂಟರ್ಸೆಕ್ಷನ್ ಬಿ ಓಲ್ ಡ್ಯಾಶ್. ಸೊ ಎ ಇಂಟರ್ಸೆಕ್ಷನ್ ಬಿ ಓಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ಎ ಡ್ಯಾಶ್, ಸಾರಿ ಸ್ಟೂಡೆಂಟ್ಸ್, ದಿಸ್ ಇಸ್ ನಥಿಂಗ್ ಬಟ್ ಯು ಮೈನಸ್ ಎ ಇಂಟರ್ಸೆಕ್ಷನ್ ಬಿ. Okay, so A intersection B and range students, what is A intersection B? Let me show you. Students, these are the two circles. Okay, so A intersection B and range students, what is A intersection B? A intersection B is nothing but these things. Idana A intersection B anta karitivi. Okay, this is A and this is B. Here also this is A and this is B and this is the universal set. Okay, so A intersection B is this part students. ಈ ಪಾರ್ಟ್ ಬಿಟ್ಟು ಉಳಿದಿರೋದೆಲ್ಲನೂ ಶೇಡ್ ಮಾಡಬೇಕು. ಹಾಗಾದ್ರೆ ಸ್ಟೂಡೆಂಟ್ಸ್ ಏನು ಸಿಗುತ್ತೆ ನಮಗೆ? ವಾಟ್ ಈಸ್ ದಟ್ ವಿ ಗೆಟ್ ಹಿಯರ್? ಸೊ ವಾಚ್ ಹಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಯೂನಿವರ್ಸಲ್ ಸೆಟ್, ರೈಟ್? ಸೊ ದೆನ್ ವಿ ಡ್ರಾ ಹಿಯರ್ ಟೂ ಸರ್ಕಲ್ಸ್, ಎರಡು ಸರ್ಕಲ್ ಡ್ರಾ ಮಾಡೋಣ. ಅಂಡ್ ದೆನ್ ವಿ ಶಾಲ್ ನೇಮ್ ದಿಸ್, ದಟ್ ಈಸ್ ಯು, ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಸ್ಟೂಡೆಂಟ್ಸ್ ಈಗ ಎಡಿ ಏನು ಬರುತ್ತೆ ಸ್ಟೂಡೆಂಟ್ಸ್? ವಾಟ್ ಆಲ್ ಥಿಂಗ್ಸ್ ಐ ನೀಡ್ ಟು ಶೇಡ್? ಐ ನೀಡ್ ಟು ಶೇಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ದಿಸ್. ಇದು ಒಳಗಡೆ ಇರೋದು ಬಿಟ್ಟು ಉಳಿದಿರೋದೆಲ್ಲ ಶೇಡ್ ಮಾಡೋಕ್ಕೆ. ಯಾವ್ದನ್ನು ಶೇಡ್ ಮಾಡೋಣ ಸ್ಟೂಡೆಂಟ್ಸ್? ವಿ ಶೇಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ದಿಸ್. Okay, so A intersection B ಓಲ್ ಡ್ಯಾಶ್ ಅಂತಂದ್ರೆ we shade everything except this. ಸೊ ಇದು ಸ್ವಲ್ಪ ಬಿಟ್ಟು ಇನ್ನು ಉಳಿದಿರೋದೆಲ್ಲನೂ ಶೇಡ್ ಮಾಡ್ತಾ ಹೋಗ್ತೀವಿ. Okay, so this is what we get students. This is what we get. This is what students, this is your students A intersection B ಓಲ್ ಡ್ಯಾಶ್. This is your A intersection B ಓಲ್ ಡ್ಯಾಶ್. So answer is same for fourth one students. So fourth one ನೋಡಿ ಹೇಗೆ ಬರಿತೀವಿ? So fourth one students, A dash union B dash ಅಂತ ಇದೆ. A dash union B dash ಅಂದ್ರೆ ಏನಂತ ಬರಿಬಹುದು? A intersection B ಓಲ್ ಡ್ಯಾಶ್, which is nothing but U minus A intersection B. Okay, so ಆಗ ಸ್ಟೂಡೆಂಟ್ಸ್ ಇದೇ ಆನ್ಸರ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? Okay, so this is what we get students. This is what A intersection B ಓಲ್ ಡ್ಯಾಶ್. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? Okay, so this is the ultimate answer we get students. So ಇದನ್ನ ultimate answer ಆಗುತ್ತೆ ಇದರಲ್ಲಿ. Fine. So let me draw a bit more lines here. Yes. Okay, fine. So students, let me see what are the next questions we have got. Next question ಏನಿದೆ ನೋಡೋಣ. Let U be the set of all triangles. U ಅಂದ್ರೆ ಏನಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? U is the set of all triangles. So U is the set of all triangles. Set of all triangles. Set of all triangles. Okay, and A is the set of all triangles with at least one angle different from 60 degree. So A dash ಅಂದ್ರೆ ಏನು? U minus A. Okay, so U minus A ಅಲ್ಲಿ ಸ್ಟೂಡೆಂಟ್ಸ್ ನಾವೇನ್ ಮಾಡ್ತೀವಿ? set of all triangles minus set of all triangles with at least one angle different from 60 degree. With at least one angle different from 60 degree. 60 degree ಗಿಂತ ಡಿಫರೆಂಟ್ ಆಗಿರಬೇಕು ಸ್ಟೂಡೆಂಟ್ಸ್. ವಿತ್ ಅಟ್ ಲೀಸ್ಟ್ ಒನ್ ಆಂಗಲ್ ಡಿಫರೆಂಟ್ ಫ್ರಮ್ 60 ಡಿಗ್ರಿ ಅಂದ್ರೆ ಏನು? 60 ಡಿಗ್ರಿಗಿಂತ ಆಂಗಲ್ ಚೇಂಜಸ್ ಇರಬೇಕು. ಯಾವುದೇ ಆಂಗಲ್ ತಗೊಳ್ಳಿ. ಓಕೆ, ಅಟ್ ಲೀಸ್ಟ್ ಒನ್ ಆಂಗಲ್ ಅಟ್ ಲೀಸ್ಟ್ ಅಂದ್ರೆ ಮಿನಿಮಮ್ ಒಂದು ಆಂಗಲ್ 60 ಡಿಗ್ರಿಗಿಂತ ಬೇರೆ ಇರಬೇಕು. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ನಾವು ಯಾವ ಟ್ರಯಾಂಗಲ್ಸ್ನ ಬಿಡ್ತಾ ಇದೀವಿ ನೋಡಿ ಸ್ಟೂಡೆಂಟ್ಸ್. ಇದು ಎಲ್ಲ 60 ಡಿಗ್ರಿ ಇದೆ ಅಂತ ಅನ್ಕೊಳ್ಳಿ. ಇಫ್ ಎವ್ರಿಥಿಂಗ್ ಇಸ್ 60 ಡಿಗ್ರಿ. ಓಕೆ, ಆಲ್ ದೀಸ್ ಆರ್ ಸೇಮ್. ಸೊ ಸ್ಟೂಡೆಂಟ್ಸ್ ಇದರಲ್ಲಿ ಯಾವ್ದಾದ್ರು ಒಂದಾದ್ರೂ 60 ಡಿಗ್ರಿಗಿಂತ ಬೇರೆ ಇರೋದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇದನ್ನ ಈ ತರ ಟ್ರಯಾಂಗಲ್ಸ್ನ ಕನ್ಸಿಡರ್ ಮಾಡೋದಿಲ್ಲ. ಯಾವ್ದ್ರಲ್ಲಿ? ಇಲ್ಲಿ ಕೊಟ್ಟಿರೋದ್ರಲ್ಲಿ. ಓಕೆ, ಎ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಎ ಅಲ್ಲಿ ಏನಿರುತ್ತೆ ಸ್ಟೂಡೆಂಟ್ಸ್? ರೈಟ್ ಆಂಗಲ್ ಟ್ರಯಾಂಗಲ್ ಇರುತ್ತೆ. ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್, ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್, ಅಕ್ಯೂಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ಇದೆಲ್ಲ ಇರುತ್ತೆ ಸ್ಟೂಡೆಂಟ್ಸ್. ಫೈನ್, ಐಸೋಸೆಲಸ್ ಟ್ರಯಾಂಗಲ್ಸ್ ಎಲ್ಲ ರೀತಿ. ಓಕೆ, ಸೊ ಬಟ್ ಒಂದು ಬಿಟ್ಟು ಅಂದ್ರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಬಿಟ್ಟು ಎಲ್ಲ ಇರುತ್ತೆ ಸ್ಟೂಡೆಂಟ್ಸ್. ಇಟ್ ಹ್ಯಾಸ್ ಎವ್ರಿಥಿಂಗ್ ಎಕ್ಸೆಪ್ಟ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಯೂನಿವರ್ಸಲ್ ಸೆಟ್ ಅಲ್ಲಿ ನನಗೆ ಒಂದು ದೊಡ್ಡ ಬಾಕ್ಸ್ ಇದೆ. ಆ ಬಾಕ್ಸ್ ಅಲ್ಲಿ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಬಿಟ್ಟು ಇನ್ನೆಲ್ಲನೂ ತಗೊಂಡ್ಬಿಟ್ಟಿದ್ದಾರೆ. ಓಕೆ, ಅದು ಸೆಟ್ ಎ ಆಯ್ತು. ತಗೊಂಡಿರೋದೆಲ್ಲ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಬಿಟ್ಟು ಇನ್ನೆಲ್ಲ ತಗೊಂಡ್ಬಿಟ್ಟಿದ್ದಾರೆ.
ಹಾಗಾದ್ರೆ ಸ್ಟೂಡೆಂಟ್ಸ್ ಉಳ್ಕೊಂಡಿರೋದು ಯಾವುದು? ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ವಾ, ದಟ್ ಈಸ್ ಯರ್ ಕಾಂಪ್ಲಿಮೆಂಟ್. ಓಕೆ, ಸೊ ಆನ್ಸರ್ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಇದು ಸೆಟ್ ಆಫ್ ಆಲ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್. ಸೆಟ್ ಆಫ್ ಆಲ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್. ಸೆಟ್ ಆಫ್ ಆಲ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್. ಈ ತರ ಒಂದು ಟ್ರಯಾಂಗಲ್ ಬಿಟ್ಟು ಇನ್ನಿಲ್ಲದೆ ಎಲ್ಲಾನು ತಗೊಂಡ್ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್. ಈ ರೀತಿ ಸೆಟ್ ಎ ಅಲ್ಲಿ ಇದೆಲ್ಲ ಇರುತ್ತೆ. ಓಕೆ, ಇದು ಎ ಡ್ಯಾಶ್ ಅಲ್ಲಿ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, 60 ಡಿಗ್ರಿ ಇದೆಲ್ಲ ಎ ಡ್ಯಾಶ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಇದರಲ್ಲಿ ಸ್ಟೂಡೆಂಟ್ಸ್ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ಆಮೇಲೆ ಸ್ಟೂಡೆಂಟ್ಸ್ ಈ ರೀತಿ ಬರೋದು ಅಬ್ಟ್ಯೂಸ್. ಫೈನ್. ಸೊ ಅಕ್ಯೂಟ್ ಅಲ್ಲಿ ಸ್ಟೂಡೆಂಟ್ಸ್ ಮೇ ಬಿ ಅದರಲ್ಲಿ ಒಂದು ಇರೋದನ್ನ ಯಾವುದು 60 ಡಿಗ್ರಿ ಇರೋದನ್ನ ಬಿಟ್ಟು ಉಳಿದಿರೋದಿಲ್ಲ 45 ಡಿಗ್ರಿ ಇರೋದು, ಆ ರೀತಿ ಟ್ರಯಾಂಗಲ್ಸ್ ಗಳೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ಓಕೆ, 45 ಡಿಗ್ರಿ 30 ಡಿಗ್ರಿ ಯಾವ್ದಾದ್ರು ಒಂದಾದ್ರೂ 60 ಡಿಗ್ರಿಗಿಂತ ವೇರಿ ಆಗಬೇಕು. ಅರ್ಥ ಆಗ್ತಿದ್ಯಾ? ಸೊ ಸ್ಟೂಡೆಂಟ್ಸ್ ಅಂದ್ರೆ ಈಗ ಸಪೋಸ್ ಯಾವ್ದಾದ್ರು ಒಂದಂತಂದ್ರೆ ಸ್ಟೂಡೆಂಟ್ಸ್ ಮಿನಿಮಮ್ ಎರಡಾದ್ರೂ ನಿಮ್ಗೆ ಚೇಂಜಸ್ ಇರಲೇಬೇಕು. ಹೌದಾ? ಇದು 60 ಬಂತು ಅಂತಂದ್ರೆ ಇದು 60 ಆಗಲೇಬೇಕು. ಸೊ ಇದು ಚೇಂಜಸ್ ಇರುತ್ತೆ ಸ್ಟೂಡೆಂಟ್ಸ್. ಇದು 50 ಇರುತ್ತೆ, ಇದು ಸ್ಟೂಡೆಂಟ್ಸ್ 60 + 50 is 110, ಇದು 70 ಡಿಗ್ರಿ ಅಂತ ಅನ್ಕೊಳ್ಳಿ. ಸೊ ಈ ರೀತಿ ಎಲ್ಲ ಟ್ರಯಾಂಗಲ್ಸ್ಗಳು ಸೆಟ್ ಎ ಅಲ್ಲಿ ಇರುತ್ತೆ. ಹಂಗಾರೆ ಎ ಡ್ಯಾಶ್ ಅಲ್ಲಿ ಏನಿರಬೇಕು ಸ್ಟೂಡೆಂಟ್ಸ್? ಈ ರೀತಿ ಎಲ್ಲ ಟ್ರಯಾಂಗಲ್ ಬಿಟ್ಟು ಉಳಿದಿರೋದು ಯಾವುದು? ಈಕ್ವಿಲ್ಯಾಟರಲ್, ಅದು ಎ ಡ್ಯಾಶ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೆಟ್ ಆಫ್ ಆಲ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್. ಫೈನ್ ಸ್ಟೂಡೆಂಟ್ಸ್, now we shall start discussing the KCET problems of previous years. So last year ಅಲ್ಲಿರೋ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಬರೋಣ ಸ್ಟೂಡೆಂಟ್ಸ್. ಅಂಡ್ ಇದರಲ್ಲಿ ನಿಮಗೆ ಸ್ಟೂಡೆಂಟ್ಸ್ ಕೆಲವು ಕ್ವಶನ್ಸ್ ಗಳನ್ನ ಡಿಲೀಟ್ ಮಾಡಿದ್ದೀನಿ. ಯಾಕಂತಂದ್ರೆ ಡಿಲೀಟೆಡ್ ಸಿಲೆಬಸ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ನಿಮಗೆ ಕೆಲವು ಕಾನ್ಸೆಪ್ಟ್ಸ್ಗಳು ಲೈಕ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ವಾಟ್ ಸೆಟ್ಸ್ ಅಂತ ಇತ್ತು ಮುಂಚೆ. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಸೆಟ್ಸ್, ಅದರಲ್ಲಿ ಅಡಿಷನ್ ಥಿಯರಮ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರು ಸ್ಟೂಡೆಂಟ್ಸ್. ಈಗ ಅಡಿಷನ್ ಥಿಯರಮ್ ಪ್ರಾಬ್ಲಮ್ಸ್ಗಳನ್ನ ಡಿಲೀಟ್ ಮಾಡಿದ್ದೀವಿ. ಯಾಕಂದ್ರೆ ನಿಮ್ಮ ಡಿಲೀಟೆಡ್ ಸಿಲೆಬಸ್ ಆಗಿರೋದ್ರಿಂದ ಯೂಶುವಲಿ ಅದು ಕೂಡ ಇರೋದಿಲ್ಲ. ಬಟ್ ಇನ್ ಫ್ಯೂಚರ್ ಏನಾದ್ರು ಬೋರ್ಡ್ ಏನಾದ್ರು KEA ಏನಾದ್ರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಅದನ್ನ ಇನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಫ್ ದಟ್ ಈಸ್ ಇನ್ಕ್ಲೂಡೆಡ್ ಇನ್ ಯೋರ್ ಎಕ್ಸಾಮ್ಸ್, KCET ಎಕ್ಸಾಮ್ಸ್ ಅನ್ನು ಇನ್ಕ್ಲೂಡ್ ಮಾಡಿದ್ರೆ ಖಂಡಿತ ಆಗ ಆ ಪ್ರಾಬ್ಲಮ್ಸ್ಗಳು ಮಾಡೋಣ. ಯಾಕಂದ್ರೆ ನಿಮ್ಗೆ ಅದನ್ನ ಬೇಸಿಕ್ಸ್ ಕೂಡ ಗೊತ್ತಿರೋದಿಲ್ಲ. ಸೊ ಯಾಕೆ ಆ ಫಾರ್ಮುಲಾ ಕೂಡ ಬರುತ್ತೆ ಅಂತ ಗೊತ್ತಿರೋದಿಲ್ಲ ನಿಮ್ಗೆ. ಅದನ್ನ ಈಗ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟೂಡೆಂಟ್ಸ್ KEA ಕರ್ನಾಟಕ ಎಜುಕೇಶನ್ ಅಥಾರಿಟಿ ಏನಾದ್ರು ನಿಮ್ಗೆ ಸಿಲೆಬಸ್ ಇದೆ ಅಂತ ಹೇಳಿದ್ರೆ ಆಗ ಅದನ್ನ ಮಾಡೋದು ಅಪ್ರೋಪ್ರಿಯೇಟ್ ಆಗುತ್ತೆ. ಓಕೆ, ಆಗ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಇನ್ಕ್ಲೂಡ್ ಮಾಡೋಣ. ಬಟ್ ಐ ಬಿಲೀವ್ ದಟ್ ದೇ ವಿಲ್ ನಾಟ್ ಇನ್ಕ್ಲೂಡ್ ಇಟ್. ಯಾಕಂದ್ರೆ NCERT ಏನಿದೆ ಸ್ಟೂಡೆಂಟ್ಸ್ ಅದ್ರ ಮೇಲೆನೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳೋದ್ರಿಂದ ಐ ಡೋಂಟ್ ಥಿಂಕ್ ದಟ್ ದೇ ವಿಲ್ ಆಸ್ಕ್ ದ ಕ್ವಶನ್ಸ್ ಆನ್ ದಟ್. ಓಕೆ, ಸೊ ಸ್ಟೂಡೆಂಟ್ಸ್ ಈಗ ಕೊಟ್ಟಿರೋ ಕ್ವಶನ್ಸ್ ಗಳನ್ನ ನೋಡೋಣ ಸ್ಟೂಡೆಂಟ್ಸ್ ಇಲ್ಲಿ. ಸೊ ಏನ್ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಂಪ್ಟಿ ಸೆಟ್. ಇದು ಸ್ಟೂಡೆಂಟ್ಸ್ ಈ ಇಯರ್ ಕೊಟ್ಟಿರೋ ಕ್ವಶನ್. this year question student, this is 2023 ಅಲ್ಲಿ ಕೊಟ್ಟಿರೋ ಕ್ವಶನ್ ಸ್ಟೂಡೆಂಟ್ಸ್ ಇದು. ಸೊ ಇದರಲ್ಲಿ ಸ್ಟೂಡೆಂಟ್ಸ್ x² - 9 = 0. ಸೊ ಹಿಯರ್ x² - 9 = 0 ಅಂತಂದ್ರೆ ಇದಕ್ಕೆ ಏನ್ ರೂಟ್ ಬರುತ್ತೆ ಸ್ಟೂಡೆಂಟ್ಸ್? x² = 9 ಆಗುತ್ತೆ, x = +or-3. ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನೇನು ಎಲಿಮೆಂಟ್ಸ್ ಬರುತ್ತೆ? 3 ಮತ್ತೆ -3 ಬರುತ್ತೆ, which is not an empty set. ಹಾಗಾದ್ರೆ ಸ್ಟೂಡೆಂಟ್ಸ್ this is not the answer. ಸೇಮ್ ಸ್ಟೂಡೆಂಟ್ಸ್ ಇದರಲ್ಲಿ x² - 1 = 0 ಅಂತ ಕೊಟ್ಟಿದ್ದಾರೆ, ಇಲ್ಲಿ 1 ಮತ್ತೆ -1 ಬರುತ್ತೆ, which is not an empty set. So this is also not the answer. ಇಲ್ಲಿಗೆ ಬಂದ್ರೆ ಸ್ಟೂಡೆಂಟ್ಸ್ ಏನ್ ಕೊಟ್ಟಿದ್ದಾರೆ ಇದರಲ್ಲಿ? x² = x + 2. ಹಾಗಾದ್ರೆ x² - x - 2 = 0. ಸೊ ಇದರಲ್ಲಿ -2 ಇದೆ ಸ್ಟೂಡೆಂಟ್ಸ್, ಇದು 2 and 1, ಇದ್ರ -2 ಮತ್ತೆ +1 ಬರ್ಕೊಂಡ್ರೆ ಇದರಲ್ಲಿ ಸ್ಟೂಡೆಂಟ್ಸ್ ಎಲಿಮೆಂಟ್ಸ್ ಬರೋದು ನನಗೆ 2 ಮತ್ತೆ -1. ಸೊ ದಿಸ್ ಈಸ್ ಆಲ್ಸೋ ನಾಟ್ ಅನ್ ಎಂಪ್ಟಿ ಸೆಟ್. ಬಟ್ ಇಲ್ಲಿಗೆ ಬಂದಾಗ ಸ್ಟೂಡೆಂಟ್ಸ್ x² + 1 = 0 ಕೊಟ್ಟಿದ್ದಾರೆ. ಸೊ x² + 1 = 0 ಅಂದ್ರೆ x² = -1. ಸೊ x = ಸ್ಟೂಡೆಂಟ್ಸ್ √(-1) which does not belongs to R. ಇದಕ್ಕೆ ಯಾಕೆ ಅಂತಂದ್ರೆ ದಿಸ್ ಇಸ್ ಅ ಕಾಂಪ್ಲೆಕ್ಸ್ ನಂಬರ್ ಸ್ಟೂಡೆಂಟ್ಸ್. ಇಟ್ ಇಸ್ ಅ ಕಾಂಪ್ಲೆಕ್ಸ್ ನಂಬರ್ ವಿಚ್ ಇಸ್ ನಾಟ್ ಅ ರಿಯಲ್ ನಂಬರ್. ಇದನ್ನ ನಿಮಗೆ ಕಾಂಪ್ಲೆಕ್ಸ್ ನಂಬರ್ ಟಾಪಿಕ್ ಬಂದಾಗ ಹೇಳ್ಕೊಡ್ತೀನಿ. ಅಪಾರ್ಟ್ ಫ್ರಮ್ ಇಟ್ ಸ್ಟೂಡೆಂಟ್ಸ್ there is one more reason, that is ಇಲ್ಲಿ ರಿಯಲ್ ರೂಟ್ ಸಿಗೋದಿಲ್ಲ. ಯಾಕಂದ್ರೆ b² - 4ac ಸ್ಟೂಡೆಂಟ್ಸ್ is less than 0. Since the discriminant is less than 0, we don't get real roots. ಬಟ್ ಇಲ್ಲಿ ಕೇಳಿರೋದು ಯಾವ ರೂಟ್ ಸ್ಟೂಡೆಂಟ್ಸ್? ರಿಯಲ್ ರೂಟ್ ಅಲ್ವಾ? ಬಟ್ ನಮಗೆ ಗೊತ್ತಾಗಿದೆ ರಿಯಲ್ ರೂಟ್ ಸಿಗಲ್ಲ ಅಂತ. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಇದು ಎಂಪ್ಟಿ ಸೆಟ್ ಆಗುತ್ತೆ. therefore what is the answer students? Fourth one is the required answer. I hope you have understood students. Let me move to the next question. Yes students, ಇದರಲ್ಲಿ ನಿಮ್ಗೊಂದು ರೂಲ್ಸ್ ಇದೆ. ನೆಕ್ಸ್ಟ್ ಮಾಡ್ಯುಲಸ್ ಫಂಕ್ಷನ್ಸ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಮಾಡ್ಯುಲಸ್ ಆಫ್ a is less than, ಓಕೆ, ಸೊ ಅಥವಾ ಮಾಡ್ಯುಲಸ್ ಆಫ್ x ಅಂತ ಬರ್ಕೊಳ್ಳೋಣ. ಸೊ ಲೆಟ್ ಮಿ ರೈಟ್ ಲೈಕ್ ದಿಸ್. ಮಾಡ್ಯುಲಸ್ ಆಫ್ x is less than a ಅಂತ ಹೇಳಿದ್ರೆ ಸೊ ನಾವು ಈ ರೀತಿ ಬರಿತೀವಿ ಸ್ಟೂಡೆಂಟ್ಸ್, x is greater than -a and less than a ಅಂತ ಬರಿತೀನಿ. ಓಕೆ, ಸೊ x is greater than -a and less than a.
ಸ್ಟೂಡೆಂಟ್ಸ್ ಈ ಪ್ರಾಪರ್ಟೀಸ್ಗಳನ್ನ ನಿಮಗೆ ಮಾಡ್ಯುಲಸ್ ಫಂಕ್ಷನ್ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರಿಬೇಕಾದ್ರೆ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್ ಈ ಪ್ರಾಪರ್ಟೀಸ್ಗಳನ್ನ. ಸೊ ನಾವು ಜಸ್ಟ್ ನೋ ದಿಸ್ ರೂಲ್. ಸೊ ಈ ರೂಲ್ ಪ್ರಕಾರ ಸ್ಟೂಡೆಂಟ್ಸ್ ಬರ್ಕೊಂಡು ಹೋದ್ರೆ ನಾವೇನಂತ ಬರಿಬಹುದು, ಇದರಲ್ಲಿ ಮಾಡ್ಯುಲಸ್ ಆಫ್ 2x plus 3 is less than 7 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ಟೂಡೆಂಟ್ಸ್ ಏನ್ ಬರಿಬಹುದು, ಇದನ್ನ 2x plus 3 ಈ ಮಾಡ್ಯುಲಸ್, ಇದನ್ನ ಮಾಡ್ಯುಲಸ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಮಾಡ್ಯುಲಸ್ ಫಂಕ್ಷನ್. ಇದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್, ನಾವು ಮಾಡ್ಯುಲಸ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಹಂಗಾದ್ರೆ ಸ್ಟೂಡೆಂಟ್ಸ್ 2x plus 3 is less than 7 and greater than here -7. ಸೊ ಈಗ ಸ್ಟೂಡೆಂಟ್ಸ್ ಸಬ್ರಾಕ್ಟ್ -3, ಸಬ್ರಾಕ್ಟ್ -3. ಸೊ ಇಲ್ಲೇನ್ ಬರುತ್ತೆ -7 -3 ಅಂಡ್ ಇಲ್ಲಿ ಸ್ಟೂಡೆಂಟ್ಸ್ 2 ಸಾರಿ ಲೆಸ್ ದೆನ್, ಇಲ್ಲಿ 2x ಬರುತ್ತೆ ಪ್ಲಸ್ 3 ಮತ್ತೆ -3 ಅಂಡ್ ಇಲ್ಲಿ 7 -3. ಸೊ -7 -3 ಇಂದ ಎಷ್ಟಾಯ್ತು ಸ್ಟೂಡೆಂಟ್ಸ್ -10. ಇದು 2x ಆಗುತ್ತೆ ಪ್ಲಸ್ 3 -3 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 4. ನೌ ಸ್ಟೂಡೆಂಟ್ಸ್ ಡಿವೈಡ್ ಬೈ 2. So we need to divide by 2 students. If we divide by 2 here, so if you divide by 2 here, so if you divide by 2, so students what I get -5 and less than x less than 2 ಆಯ್ತು. ಓಕೆ, ಸೊ ಈ ರೀತಿ ಬರೆದ್ರೆ ಸ್ಟೂಡೆಂಟ್ಸ್ ಏನ್ ಬಂತು ಆನ್ಸರ್ ನೋಡಿ, -5 is less than x and less than 2. ಹೌದಾ? ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಇದು ಆನ್ಸರ್ ಅಲ್ಲ, ಇದು ಕೂಡ ಆನ್ಸರ್ ಅಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಇಫ್ ಯು ಡಿವೈಡ್ ಬೈ 2 ಆಲ್ಸೋ ದಿಸ್ ಇಸ್ ನಾಟ್ ದ ಆನ್ಸರ್. ಬಟ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಏನಿದೆ, this is equivalent to ನೋಡಿ ಇದರಲ್ಲಿ ಸ್ಟೂಡೆಂಟ್ಸ್ subtract by 5. so first subtract by 5. so if you subtract by 5 students, sorry subtract -3 ಅಲ್ಲ, ಇದು subtract by 3. okay, subtract by 3. okay, ಇದರಲ್ಲಿ ಸ್ಟೂಡೆಂಟ್ಸ್ if you subtract by students, yes, if you subtract by 5, so ಏನ್ ಬರುತ್ತೆ ಸ್ಟೂಡೆಂಟ್ಸ್, ಇದು 0 - 5 ಬಂತು. ಹೌದಾ? ಸೊ ಏನ್ ಬರುತ್ತೆ ನೋಡಿ ಇದರಲ್ಲಿ, what we got students, we got ಇದರಲ್ಲಿ x plus 5 greater than 0 and less than 7 ಇತ್ತು. if you subtract by 5, 0 - 5 less than x less than 7 - 5 ಬಂತು. ಸೊ ಇಲ್ಲಿ -5 less than x less than 2 ಬಂತು. ಇದೇ ಬಂತಲ್ವಾ ಸ್ಟೂಡೆಂಟ್ಸ್, ಸೇಮ್ ಅಲ್ವಾ? ಸೊ ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ರೈಟ್ ದ ಸೆಟ್ ಬಿಲ್ಡರ್ ಫಾರ್ಮ್ ಆಫ್ ದಿಸ್. ಸೊ ಎಕ್ಸಿಸರ್ ಇಂಟೀಜರ್ ಅಷ್ಟೇ ಕೊಟ್ಟಿದ್ದಾರೆ, ಬಟ್ ಇಲ್ಲಿ -1 1 ಅಷ್ಟೇ ಇದೆ. ಎಕ್ಸಿಸರ್ ಇಂಟೀಜರ್ ಅಂದ್ರೆ ಏನ್ ಬರುತ್ತೆ ಸ್ಟೂಡೆಂಟ್ಸ್, 2 3 4 ಬರಬೇಕು, ಈ ಕಡೆ 0 ಬರಬೇಕು ಅಂಡ್ -2 ಎಲ್ಲ ಬರಬೇಕು, ಅದೆಲ್ಲ ಇಲ್ಲ. ರೈಟ್? ಸೊ ಎಕ್ಸಿಸರ್ ರೂಟ್ ಆಫ್ ದ ಈಕ್ವೇಶನ್. ಸೊ ಇದಕ್ಕೆ ರೂಟ್ ಆಫ್ ದ ಈಕ್ವೇಶನ್ ನನಗೆ ಆಲ್ರೆಡಿ ಗೊತ್ತಿದೆ ಸ್ಟೂಡೆಂಟ್ಸ್, ಏನು x² + 1 = 0 ಬಂದಾಗ x² = -1, x = root of -1 does not belongs to r. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದಕ್ಕೆ ರೂಟ್ಸೇ ಇಲ್ಲ, ಇದಕ್ಕೆ ರಿಯಲ್ ರೂಟ್ಸೇ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ಆನ್ಸರ್. ಇದಕ್ಕೆ ರಿಯಲ್ ರೂಟ್ಸ್ ಇಲ್ಲ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್ ಇಂದ ಆಲ್ರೆಡಿ ಗೊತ್ತಾಗಿದೆ ನಮಗೆ. ಹೌದಾ? ಸೊ ಇಲ್ಲಿಗೆ ಬರೋಣ ಸ್ಟೂಡೆಂಟ್ಸ್, ಎಕ್ಸ್ ಇಸ್ ಅ ರಿಯಲ್ ನಂಬರ್, ಚಾನ್ಸೇ ಇಲ್ಲ. ಯಾಕೆ? ಇಲ್ಲಿ ಬರೀ -1 ಮತ್ತೆ 1 ಇದೆ. ರೈಟ್? ರಿಯಲ್ ನಂಬರ್ ಅಂದ್ರೆ ಇನ್ನು ತುಂಬಾ ನಂಬರ್ಗಳಿದೆ ಅಲ್ವಾ? ರೈಟ್? ಇಲ್ಲಿಗೆ ಬರೋಣ ಸ್ಟೂಡೆಂಟ್ಸ್, x² = 1. ಸೊ x² = 1 ಅಂತ ಬಂದಾಗ ಸ್ಟೂಡೆಂಟ್ಸ್ ನೋಡಿ x = +or-1 ಬರುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಸ್ಟೂಡೆಂಟ್ಸ್. ಸೊ +or-1 ಅದೇ ಅಲ್ವಾ ಇರೋದು ಇಲ್ಲಿ? ರೈಟ್? ಸೊ ದಟ್ ಇಸ್ ವಾಟ್ ದ ಆನ್ಸರ್ ಇಸ್ ಸ್ಟೂಡೆಂಟ್ಸ್. ಸೊ ಫೋರ್ತ್ ಒನ್ ಆನ್ಸರ್ ಯಾವುದು? ಸಾರಿ, ಥರ್ಡ್ ಕ್ವಶನ್ ಗೆ ಆನ್ಸರ್ ಯಾವುದು ಸ್ಟೂಡೆಂಟ್ಸ್? ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಸೊ ಸ್ಟೂಡೆಂಟ್ಸ್ ಇದನ್ನ ನಾನು ಹೇಳ್ಕೊಟ್ಟಿದ್ದೀನಿ ತುಂಬಾ ಸಲ. ಇಫ್ a and b are finite sets and a is a subset of b, if a is a subset of b students, if a is a subset of b, then a intersection b equals to ಏನಾಗುತ್ತೆ ಸ್ಟೂಡೆಂಟ್ಸ್? a ಆಗುತ್ತೆ. if a is a subset of b, a intersection b equals to a, and then next students a union b equals to b ಆಗುತ್ತೆ. so therefore n of a intersection b equals to ಏನಾಗುತ್ತೆ ಸ್ಟೂಡೆಂಟ್ಸ್? n of a ಆಗುತ್ತೆ. therefore ಇದರಲ್ಲಿ n of a union b ಏನಾಗುತ್ತೆ ಸ್ಟೂಡೆಂಟ್ಸ್? n of b ಆಗುತ್ತೆ. ಸೊ ಇದ್ರ ಪ್ರಕಾರ ಈ ಎರಡು ಸ್ಟೇಟ್ಮೆಂಟ್ ನಿಜ. ದೀಸ್ ಟೂ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಸೊ ಎರಡು ಸ್ಟೇಟ್ಮೆಂಟ್ ಪ್ರಕಾರ ಹೋದ್ರೆ ಸ್ಟೂಡೆಂಟ್ಸ್ ಯಾವ್ದು ಕರೆಕ್ಟ್ ಇಲ್ಲಿ? n of a union b equals to b. this is correct. n of a intersection b ಏನಾಗಬೇಕು ಸ್ಟೂಡೆಂಟ್ಸ್? n of a ಆಗಬೇಕು. ಬಟ್ ಇಲ್ಲಿ n of b ಕೊಟ್ಟಿದೆ, this is wrong. this is also wrong. n of a union b, n of a union b ಏನಾಗಬೇಕು ಸ್ಟೂಡೆಂಟ್ಸ್? n of b ಆಗಬೇಕು. ಇಲ್ಲಿ n of a ಕೊಟ್ಟಿದ್ದಾರೆ, this is wrong. so which is the right answer ಸ್ಟೂಡೆಂಟ್ಸ್? first one is the right answer. ಇದನ್ನ ಬರ್ಸಿದ್ದೀನಿ ಅಲ್ವಾ? ರೈಟ್? ಸೊ a is a subset of b, a is a subset of b ಅಂತ ಆದಾಗ ಸ್ಟೂಡೆಂಟ್ಸ್ a ಚಿಕ್ಕದಾಗತ್ತೆ. a is a proper subset. ಅದಕ್ಕೆ ಇಂಟರ್ಸೆಕ್ಷನ್ ಮಾಡಿದಾಗ ಪ್ರಾಪರ್ ಸಬ್ಸೆಟ್ ಸಿಕ್ತು, ಅದೇ ಯೂನಿಯನ್ ಮಾಡಿದಾಗ ಸೂಪರ್ ಸೆಟ್ ಸಿಕ್ತು. ಇದನ್ನ ಹೇಳ್ಕೊಟ್ಟಿದ್ದೀನಿ ಅಲ್ವಾ ನಾನು? ರೈಟ್? ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಫೈನ್. ಸೊ ಇಫ್ a equals to 1 2 3 4 5 6, then the number of subsets of a
which contains at least 2 elements. Okay, A ಇದು ಎಷ್ಟು ಸಬ್ಸೆಟ್ಸ್ ಇದೆ ಸ್ಟೂಡೆಂಟ್ಸ್? ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಎಷ್ಟು ಬರುತ್ತೆ ಹೇಳಿ? ಓಕೆ, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ, how many elements you get in number of subsets of A ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? how many subsets you get? 2 power, ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 6 ಇದೆ. so 2 power 6 is nothing but how much students? 64. 2 power 6 equals to 64. ಈಗ ಸ್ಟೂಡೆಂಟ್ಸ್, then the number of subsets of A which consist at least 2 elements. at least 2 elements ಅಂದ್ರೆ minimum 2 elements ಇರೋದು. so minimum 2 elements ಅಂತಂದ್ರೆ it can have 0 elements, it can have 1 element, it can have 2 elements. ಹೌದಲ್ಲ? so at least 2 elements, at least 2 ಅಂತಂದ್ರೆ minimum 2, maximum 2 ಅಲ್ಲ ಸ್ಟೂಡೆಂಟ್ಸ್, minimum 2. so minimum 2 ಅಂತಂದ್ರೆ ಒಂದು ಸೆಟ್ ಅಲ್ಲಿ 6 ಎಲಿಮೆಂಟ್ಸ್ ಇದೆ. ಈ ಸೆಟ್ ಅಲ್ಲಿ ಸ್ಟೂಡೆಂಟ್ಸ್ ಮಿನಿಮಮ್ 2 ಎಲಿಮೆಂಟ್ಸ್ ಬರಬೇಕಂತ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಎಲಿಮೆಂಟ್ಸ್ ಇರ್ಬೋದು? 6 ಎಲಿಮೆಂಟ್ಸ್ ಕೂಡ ಇರ್ಬೋದು. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಸಪೋಸ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ ಸ್ಟೂಡೆಂಟ್ಸ್. 1 2 3 ಈ ಸಬ್ಸೆಟ್ಸ್ ನಾನು ಬರ್ಕೊಳ್ಳೋ ಸಬ್ಸೆಟ್ಸ್ ಅಲ್ಲಿ ಸ್ಟೂಡೆಂಟ್ಸ್ 0 ಎಲಿಮೆಂಟ್ ಇರುತ್ತೆ, 3 ಎಲಿಮೆಂಟ್ಸ್ ಕೂಡ ಇರೋದಿರುತ್ತೆ. ಓಕೆ, 1 ಎಲಿಮೆಂಟ್ ಬರೋದಿರುತ್ತೆ ಸ್ಟೂಡೆಂಟ್ಸ್. 1 ಎಲಿಮೆಂಟ್ ಇರೋದು ಯಾವ್ದು ಈ ರೀತಿ ಬರುತ್ತೆ. ಓಕೆ, 2 ಎಲಿಮೆಂಟ್ ಬರೋದಿರುತ್ತೆ ಸ್ಟೂಡೆಂಟ್ಸ್, ರೈಟ್? 2 ಎಲಿಮೆಂಟ್ ಬರೋದು ಕೂಡ ಇರುತ್ತೆ. ಸೊ ಈ ರೀತಿ ಸಬ್ಸೆಟ್ಸ್ಗಳು ನನಗೆ ಸಿಗುತ್ತೆ ಸ್ಟೂಡೆಂಟ್ಸ್. 0 ಎಲಿಮೆಂಟ್ ಇರೋದು, 3 ಎಲಿಮೆಂಟ್ಸ್ ಇರೋದು, 1 ಎಲಿಮೆಂಟ್ಸ್ ಇರೋದು, 2 ಎಲಿಮೆಂಟ್ಸ್ ಇರೋದು. ಹಂಗಾದ್ರೆ ಇದರಲ್ಲಿ 6 ಎಲಿಮೆಂಟ್ಸ್ ಇದೆ. ಹಂಗಾರೆ ಯಾವ್ಯಾವ ರೀತಿ ಸಬ್ಸೆಟ್ಸ್ ಬರ್ಬೋದು? 0 ಎಲಿಮೆಂಟ್, 1 ಎಲಿಮೆಂಟ್, 2 ಎಲಿಮೆಂಟ್, 3 ಎಲಿಮೆಂಟ್, 4 ಎಲಿಮೆಂಟ್, 5 ಎಲಿಮೆಂಟ್, 6 ಎಲಿಮೆಂಟ್. ಈ ಎಲ್ಲ ಎಲಿಮೆಂಟ್ಸ್ಗಳು ಬರೋ ಸಬ್ಸೆಟ್ಸ್ಗಳು ಸಿಗುತ್ತೆ ನನಗೆ. ಓಕೆ, ನಾನೀಗ ಏನ್ ಮಾಡಬೇಕು? ಐ ನೀಡ್ ಟು ಕನ್ಸಿಡರ್ ದ ಸಬ್ಸೆಟ್ಸ್ ಆಫ್ ಎ ವಿಚ್ ಕನ್ಸಿಸ್ಟ್ ಆಫ್ ಅಟ್ ಲೀಸ್ಟ್ 2 ಎಲಿಮೆಂಟ್ಸ್. ಮಿನಿಮಮ್ 2 ಎಲಿಮೆಂಟ್ಸ್ ಎಷ್ಟು ಸಬ್ಸೆಟ್ಸ್ ಅಲ್ಲಿ ಸಿಗುತ್ತೆ ಅಂತ ಚೆಕ್ ಮಾಡ್ಬೇಕು ನಾನು. ಔಟ್ ಆಫ್ 64 sets there are subsets which consist of 2 elements, there are subsets which consist of 3 elements. ಅದೆಲ್ಲನೂ ನಾನು ಫೈಂಡ್ ಔಟ್ ಮಾಡ್ಬೇಕು ಸ್ಟೂಡೆಂಟ್ಸ್. ಓಕೆ, ಇದು ಎಕ್ಟಿಕ್ ಆಗುತ್ತೆ ಕೆಲಸ, ಇದು ತುಂಬಾನೇ ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ 2 ಎಲಿಮೆಂಟ್ಸ್ ಎಷ್ಟು ಸೆಟ್ ಅಲ್ಲಿ ಬರ್ಕೋಬೇಕು, 3 ಎಲಿಮೆಂಟ್ಸ್ ಎಷ್ಟು ಸೆಟ್ ಅಲ್ಲಿ ಬರ್ಕೋಬೇಕು, ಅದನ್ನೆಲ್ಲ ಕೌಂಟ್ ಮಾಡ್ತಾ ಬರಬೇಕು. ದಿಸ್ ಇಸ್ ವೆರಿ ಡಿಫಿಕಲ್ಟ್ ಸ್ಟೂಡೆಂಟ್ಸ್. ಈ ಕೆಲಸ ನಾವು ಮಾಡಕ್ ಹೋಗ್ಬಾರ್ದು. ಸೊ ನಾವ್ ಏನ್ ಲೆಂತಿ ಬರುತ್ತೆ ಸ್ಟೂಡೆಂಟ್ಸ್ ಅದನ್ನ ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು. ಅಟ್ ಲೀಸ್ಟ್ 2 ಅಂದ್ರೆ ಏನು? ಮಿನಿಮಮ್ 2 ಮ್ಯಾಕ್ಸಿಮಮ್ 6. ಮಿನಿಮಮ್ 2 ಮ್ಯಾಕ್ಸಿಮಮ್ 6 ಅಂದ್ರೆ ಸ್ಟೂಡೆಂಟ್ಸ್ ಯಾವ್ದಾವ್ದನ್ನ ಬಿಟ್ಬಿಡ್ಬೇಕು ನಾನು? ಈ 64 ಅಲ್ಲಿ ಯಾವ್ದಾವ್ದನ್ನ ಬಿಟ್ಬಿಡ್ಬೇಕು ಸ್ಟೂಡೆಂಟ್ಸ್ ನಾನು? 0 ಎಲಿಮೆಂಟ್ಸ್ ಇರೋದು ಬಿಟ್ಬಿಡ್ಬೇಕು, 1 ಎಲಿಮೆಂಟ್ಸ್ ಇರೋದನ್ನ ಬಿಟ್ಬಿಡ್ಬೇಕು, ಅಷ್ಟೇ ಅಲ್ವಾ? ಅಷ್ಟೊಂದು ಮಾಡಿದ್ರೆ ಉಳಿದಿರೋದು ಸಿಕ್ಬಿಡುತ್ತೆ ಸ್ಟೂಡೆಂಟ್ಸ್ ನಾನು. ಹಾಗಾದ್ರೆ ನಾನು ಏನ್ ಮಾಡ್ತೀನಿ? ನಂಬರ್ ಆಫ್ ಸಬ್ಸೆಟ್ಸ್ with 1 element ಎಷ್ಟಿರುತ್ತೆ ಸ್ಟೂಡೆಂಟ್ಸ್? ನೋಡಿ, 3 ಎಲಿಮೆಂಟ್ಸ್ ಇತ್ತು, 1 ಎಲಿಮೆಂಟ್ ಇರೋ 3 ಸಿಕ್ತು. ಇಲ್ಲಿ 6 ಎಲಿಮೆಂಟ್ಸ್ ಇದ್ರೆ ಸ್ಟೂಡೆಂಟ್ಸ್ ಎಷ್ಟು ಸಿಗುತ್ತೆ? 6 ಸಿಗುತ್ತೆ. ಓಕೆ, ಅಂಡ್ ನಂಬರ್ ಆಫ್ ಸಬ್ಸೆಟ್ಸ್ ವಿತ್ 0 ಎಲಿಮೆಂಟ್ಸ್, ನಂಬರ್ ಆಫ್ ಸಬ್ಸೆಟ್ ವಿತ್ 0 ಎಲಿಮೆಂಟ್ ಎಷ್ಟಿರುತ್ತೆ ಸ್ಟೂಡೆಂಟ್ಸ್? ಒಂದೇ ಅಲ್ವಾ? ವಿತ್ 0 ಎಲಿಮೆಂಟ್. ಸೊ ವಿತ್ 0 ಎಲಿಮೆಂಟ್ ಸ್ಟೂಡೆಂಟ್ಸ್ ಎಷ್ಟಿರುತ್ತೆ? ವಿತ್ 0 ಎಲಿಮೆಂಟ್ ಇಸ್ ಓನ್ಲಿ 1. ಹಾಗಾದ್ರೆ ಸ್ಟೂಡೆಂಟ್ಸ್ ನಾನು 64 ಅಲ್ಲಿ ಎಷ್ಟನ್ನು ಕಳಿಬೇಕು? ನಾನು 6 + 1 ಅನ್ನ ಕಳಿಬೇಕು. ಸೊ 64 - 7, ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? 57. ಸೊ ಈ 57 ಸಬ್ಸೆಟ್ಸ್ ಅಲ್ಲಿ ಏನೇನಿರುತ್ತೆ ಸ್ಟೂಡೆಂಟ್ಸ್? ಸಬ್ಸೆಟ್ಸ್ ವಿತ್ 2 ಎಲಿಮೆಂಟ್ಸ್, subsets with 3 elements, subsets with 4 elements, subsets with 5 elements, subset with 6 elements. ಇಷ್ಟೆಲ್ಲ ಇರುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಇನ್ಸ್ಟೆಡ್ ಆಫ್ ಕೌಂಟಿಂಗ್ ಆಲ್ ದೋಸ್, ವಾಟ್ ಐ ಡಿಡ್, ಎಲ್ಲಾ ಸಬ್ಸೆಟ್ಸ್ ಅಲ್ಲಿ ಯಾವ್ದನ್ನು ಡಿಲೀಟ್ ಮಾಡ್ಬಿಟ್ಟೆ? ಸಬ್ಸೆಟ್ ವಿತ್ 1 ಎಲಿಮೆಂಟ್ ಅಂಡ್ ಸಬ್ಸೆಟ್ ವಿತ್ 0 ಎಲಿಮೆಂಟ್ಸ್ ಡಿಲೀಟ್ ಮಾಡ್ಬಿಟ್ಟೆ. ಉಳ್ಕೊಂಡು ಸಿಕ್ಕಿದ್ ಯಾವುದು? 2 ಎಲಿಮೆಂಟ್ಸ್, 3 ಎಲಿಮೆಂಟ್ಸ್, 4 ಎಲಿಮೆಂಟ್ಸ್, 5 ಎಲಿಮೆಂಟ್ಸ್ ಮತ್ತೆ 6 ಎಲಿಮೆಂಟ್ಸ್ ಇರೋದೆಲ್ಲ ಸಿಕ್ತು. ಓಕೆ, ಸೊ ಆನ್ಸರ್ ಏನ್ ಬಂತು ಸ್ಟೂಡೆಂಟ್? 57 ಬಂತು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. So let me come to the next one. Yes, students, if A equals to 1 2 3 and so on up to 10, so n of A is students, okay, n of A ಎಷ್ಟಿದೆ ಸ್ಟೂಡೆಂಟ್ಸ್? 10 ಎಲಿಮೆಂಟ್ಸ್ ಇದೆ. then the number of subsets of A containing only odd numbers. ಸ್ಟೂಡೆಂಟ್ಸ್ ಇದರಲ್ಲಿ it is a combination of both even and odd number. ಹಂಗಾರೆ odd numbers ಮಾತ್ರ ಬರೋದು. okay, so if I just consider odd numbers, so n of the set with odd numbers, okay, n of the set with odd numbers, ಸೊ ಹಾಗಾದ್ರೆ ಯಾವ್ದು ಬರುತ್ತೆ ಸ್ಟೂಡೆಂಟ್ಸ್? ಯಾವ್ದು ಬರುತ್ತೆ? n ಆಫ್ ಯಾವ್ದು ಎಲಿಮೆಂಟ್ಸ್? 1 3 5 1 3 5 7 9 ಇಷ್ಟೇ ಎಲಿಮೆಂಟ್ಸ್ ಬರೋದು. ಎಷ್ಟು ಎಲಿಮೆಂಟ್ಸ್ ಇದೆ ಸ್ಟೂಡೆಂಟ್ಸ್ ಇದರಲ್ಲಿ? ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್ ಹಿಯರ್? ಓಕೆ, ಈ ರೀತಿ ಬರೆಯೋಣ.
ಈ ರೀತಿ ಬರೆದ್ರೆ ನೀವು ಕನ್ಫ್ಯೂಸ್ ಆಗ್ಬೋದು. ಓಕೆ, ಸೊ ವಾಟ್ ಈಸ್ ದ ಎನ್ ಆಫ್ ದಿ ಸ್ಟೂಡೆಂಟ್ಸ್? ಇದರಲ್ಲಿ ಲೆಟ್ ಅಸ್ ಟೇಕ್ ಇಟ್ ಆಸ್ ಬಿ. ಬಿ ಅಂತ ಕನ್ಸಿಡರ್ ಮಾಡೋಣ ಸ್ಟೂಡೆಂಟ್ಸ್. ಬಿ ಅಂತ ಬಂದ್ರೆ ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಸ್ಟೂಡೆಂಟ್ಸ್? ವಾಟ್ ಈಸ್ ಎನ್ ಆಫ್ ಬಿ? ಎನ್ ಆಫ್ ಬಿ ಈಕ್ವಲ್ಸ್ ಟು, ಎಸ್, ಎನ್ ಆಫ್ ಬಿ ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ ಎಷ್ಟಿದೆ? ಹೌ ಮೆನಿ ಆರ್ ದೇರ್ ಹಿಯರ್ ಸ್ಟೂಡೆಂಟ್ಸ್? ದೇರ್ ಆರ್ 5. ಈಗ ದ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್. ಸ್ಟೂಡೆಂಟ್ಸ್ ನಾನು ಬರ್ಕೊಳ್ಳೋ ಸಬ್ಸೆಟ್ಸ್ ಅಲ್ಲಿ ಏನೇನು ಇರಬೇಕು? ಬರೀ ಆಡ್ ನಂಬರ್ಸ್ ಇರಬೇಕು. ಬಿ ವೆರಿ ಕೇರ್ಫುಲ್ ಇನ್ ದಿ ಸ್ಟೂಡೆಂಟ್ಸ್. ಯಾಕಂದ್ರೆ ನೀವು ಇದರಲ್ಲಿ 32 ಅಂತ ಬರೆದು ಬಿಡ್ತೀರಾ. ಇಲ್ಲಿ 5 ಎಲಿಮೆಂಟ್ಸ್ ಇದೆ ಸರ್, ಸೊ 2 power 5 ಅಂದ್ರೆ 32 ಆಗ್ಬಿಡುತ್ತೆ. ಬಟ್ ಆ 32 ಅಲ್ಲಿ ಸ್ಟೂಡೆಂಟ್ಸ್ ಎಂಟಿ ಸೆಟ್ ಇದೆ. ಆ 32 ಅಲ್ಲಿ ಏನಿದೆ? ಎಂಟಿ ಸೆಟ್ ಇದೆ. ಹೌದಾ? ನಾನು ಏನ್ ಕೌಂಟ್ ಮಾಡ್ಕೊಳ್ತೀನಿ ಸ್ಟೂಡೆಂಟ್ಸ್? 2 power n ಅಂತ. ಅದ್ರಲ್ಲಿ ಎಂಟಿ ಸೆಟ್ ನ ಯಾವಾಗಲೂ ಸೇರಿಸ್ಕೊಂಡಿರ್ತೀನಿ. ಬಟ್ ನಾನು ಎಂಟಿ ಸೆಟ್ ನ ಇಲ್ಲಿ ಸೇರಿಸ್ಕೊಳಕ್ಕಾಗತ್ತಾ? ಎಂಟಿ ಸೆಟ್ ನ ಬಿಡಬೇಕು. ಯಾಕೆ? ಎಂಟಿ ಸೆಟ್ ಅಲ್ಲಿ ಆಡ್ ನಂಬರ್ಸ್ ಇರೋದಿಲ್ಲ. ನಾನು ಬರ್ಕೊಳ್ಳೋ ಸಬ್ಸೆಟ್ಸ್ ಅಲ್ಲಿ ಏನಿರಬೇಕು? ಆಡ್ ನಂಬರ್ಸ್ ಮಾತ್ರ ಇರಬೇಕು. ನಾನು ಬರ್ಕೊಳ್ಳೋ ಸಬ್ಸೆಟ್ ಅಲ್ಲಿ ಏನಿರಬೇಕು? ಆಡ್ ನಂಬರ್ಸ್ ಅಲ್ಲಿ ಇರಬೇಕು. ಹಾಗಾದ್ರೆ ಯಾವ್ದನ್ನ ಬಿಡಬೇಕು ಸ್ಟೂಡೆಂಟ್ಸ್? ನಾನು ಎಂಟಿ ಸೆಟ್ ನ ಬಿಡಬೇಕು. ಹಾಗಾದ್ರೆ ಸ್ಟೂಡೆಂಟ್ಸ್ ವಾಟ್ ಇಸ್ ದ ಆನ್ಸರ್ ಹಿಯರ್? 2 power 5 minus 1. ಓಕೆ, 2 power 5 minus 1 ಅಂದ್ರೆ ಎಂಟಿ ಸೆಟ್ ನ ಬಿಟ್ಬಿಡ್ತೀನಿ. ಸೊ 32 minus 1 which is equal to 31 ಸ್ಟೂಡೆಂಟ್ಸ್. ಸೊ ಆನ್ಸರ್ ಇಸ್ ವಾಟ್ ಸ್ಟೂಡೆಂಟ್ಸ್? 31 is the required answer. ಅರ್ಥ ಆಗ್ತಿದೆಯಾ ಎಲ್ಲರೂ ಹೇಳ್ತಾ ಇರೋದು? ಓಕೆ, ಸೊ ನಾನು 32 ಅಂತ ಬರ್ಕೊಂಡ್ಬಿಟ್ರೆ ಅದ್ರ ಎಂಟಿ ಸೆಟ್ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ಬಟ್ ಎಂಟಿ ಸೆಟ್ ನ ಇಲ್ಲಿ ಬಿಡಬೇಕು. ಎಂಟಿ ಸೆಟ್ ನ ಯಾಕೆ ಬಿಡಬೇಕು? ಯಾಕಂದ್ರೆ ಅದ್ರಲ್ಲಿ ಆಡ್ ನಂಬರ್ಸ್ ಇಲ್ಲ. ಓಕೆ, ಸೊ ಐ ನೀಡ್ ಟು ಕನ್ಸಿಡರ್ ದ ಸಬ್ಸೆಟ್ ವಿಚ್ ಕನ್ಸಿಸ್ಟ್ ಆಫ್ ಓನ್ಲಿ ಆಡ್ ನಂಬರ್ಸ್. ಸ್ಟೂಡೆಂಟ್ಸ್ ಇದರಲ್ಲಿ ಎಲ್ಲ ಆಡ್ ನಂಬರ್ಸ್ ಇದೆ. ಇದಕ್ಕೆ ಏನೇ ಸಬ್ಸೆಟ್ ಬರೆದ್ರು ಖಂಡಿತ ಆಡ್ ನಂಬರ್ಸ್ ಸಿಗುತ್ತೆ. ಬಟ್ ಅದ್ರಲ್ಲಿ 32 ಅಂತ ಬರೆದು ಬಿಟ್ರೆ ಆ 32 ಅಲ್ಲಿ ಸ್ಟೂಡೆಂಟ್ಸ್ ಒಂದು ಆಡ್ ನಂಬರ್, ಸಾರಿ, ಆ 32 ಅಲ್ಲಿ ಒಂದು ಎಂಟಿ ಸೆಟ್ ಕೂಡ ಇದೆ. ಬಟ್ ಆ ಎಂಟಿ ಸೆಟ್ ನ ಬಿಟ್ಬಿಡ್ಬೇಕು ನಾನು. ಆ ಎಂಟಿ ಸೆಟ್ ನ ಬಿಟ್ರೆ 32 ಅಲ್ಲಿ ಒಂದು ಬಿಟ್ರೆ ಸ್ಟೂಡೆಂಟ್ಸ್ 31. ಸೊ there are 31 subsets which consist of only odd numbers. Okay, fine. Students, I think we have completed everything. Yes students, we have completed everything. So sets ಅಲ್ಲಿ ನಿಮಗೆ ಎಷ್ಟು ಈಸಿ KCET ಪ್ರಾಬ್ಲಮ್ಸ್ ಬರುತ್ತೆ ಅಂತ ಗೊತ್ತಾಯ್ತಲ್ವಾ? ಎಲ್ಲ ಬೇಸಿಕ್ಸ್ ಮೇಲೆ ಡಿಪೆಂಡ್ ಆಗಿದೆ ಸ್ಟೂಡೆಂಟ್ಸ್. ಸೊ ಡೋಂಟ್ ವರಿ, ನಿಮ್ಮ ಏನ್ ಫಸ್ಟ್ ಇಯರ್ ಕಾನ್ಸೆಪ್ಟ್ಸ್ ಇದೆ ಸ್ಟೂಡೆಂಟ್ಸ್ ಅದರಿಂದ 15 ಕ್ವಶನ್ಸ್ KCET ಪ್ರಾಬ್ಲಮ್ಸ್ ಬರುತ್ತೆ. there are 15 questions which appear for KCET exams. ಸೊ ಅದರಿಂದ ಸ್ಟೂಡೆಂಟ್ಸ್, ಸೊ ಆ 15 ಕ್ವಶನ್ಸ್ ಏನಿದೆ ಆ 15 ಕ್ವಶನ್ಸ್ ನೀಟಾಗಿ ಓದ್ಕೊಳ್ಳಿ. ನಿಮ್ಮ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ಗಳನ್ನ ಚೆನ್ನಾಗಿ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಸೊ ಆಬ್ವಿಯಸ್ಲಿ ವಿಲ್ ಗೆಟ್ ಗುಡ್ ಮಾರ್ಕ್ಸ್. Okay, so we shall meet with the next chapter students, that is relations and functions, in the upcoming class. So relations and functions ಅಲ್ಲಿ ನಾವು ಏನಿದೆ ಅದನ್ನ ಡಿಸ್ಕಸ್ ಮಾಡಕ್ ಶುರು ಮಾಡೋಣ ನೆಕ್ಸ್ಟ್ ಕ್ಲಾಸ್ ಇಂದ. Till that students, study well, all the best for your studies. So meet you all in the next class students. Till that, take care.